ವಂದೇ ಮಂತಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾ ಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾಂಚಿತಂ ಜಯತ್ಯಜೋ ಕ್ಷೀಣ ಸುಖಾತ್ಮಬಿಂಬಾಃ ಸ್ವೈಶ್ವರ್ಯಕಾಂತಿಪ್ರತತಃ ಸದೋದಿತಾಃ ಸ್ವಭಕ್ತಸಂತಾಪದುರಿಷ್ಟಹಂತ ರಾಮಾವತಾರೋ ಹರಿರೀಶಚಂದ್ರಮಾಃ. ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯಾವನಿಮಗಾಃ. ನಮಃ ಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ. ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್. ನಮಃ ಶ್ರೀಮನ್ಮಧ್ವಾ ಪ್ರದಿಶ ಸುದೃಶನ್ನೋ ಜಯ ಜಯ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಶ್ರೀಮಧ್ವಾಃ ಕಲ್ಪವೃಕ್ಷಸ್ತು ಜಯಾರ್ಯ ಕಾಮಧುಕ್ ಸ್ಮೃತಾಃ ಚಿಂತಾಮಣಿಸ್ತು ವ್ಯಾಸಾರ್ಯಾಃ ಮುನಿತ್ರಯಂ ನತಾವಯಂ. ಮುಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತಾಃ ರಾಘವೇಂದ್ರಂ ತಮಾಶ್ರಯೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಾಃ ಇಷ್ಟದಾನ್ ಕಷ್ಟಹರ್ತॄನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಸಮಸ್ತ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮತಃ ತುಲ್ಯಂ ರಾಮನಾಮ ವರಾನನೆ. ಸೀತಾದೇವಿಯ ಅನ್ವೇಷಣಾ ವ್ಯಾಜದಿಂದ ಹನುಮಂತ ದೇವರ ನೇತೃತ್ವದ ತಂಡ ದಕ್ಷಿಣಕ್ಕೆ ಪ್ರಯಾಣ ಬೆಳೆಸಿದೆ. ಸಂಪಾತಿಯಿಂದ ಲಂಕೆಯಲ್ಲಿ, ಅಶೋಕವನಿಕಾದಲ್ಲಿ ಸೀತಾದೇವಿಯ ಸ್ಥಿತಿ ಗತಿ ಶೋಚನೀಯ ಅವಸ್ಥೆ ಅದೆಲ್ಲ ಕಪಿಗಳಿಗೆ ಗೊತ್ತಾಗುತ್ತೆ. ಸಮುದ್ರವನ್ನು ದಾಟಬೇಕು ಅಂತ ಸಂಕಲ್ಪ ಮಾಡ್ತಾರೆ. ಯಾರು ಎಷ್ಟು ಹಾರುವವರು ಅನ್ನುವ ಪ್ರಶ್ನೆ ನಾವು ನಿನ್ನೆ ನೋಡಿದ್ದೇವೆ. ಗಜ, ಗವಾಕ್ಷ, ಗವಯ, ಋಷಭ, ಗಂಧಮಾದನ, ದ್ವಿವಿಧ, ಮಹಿಂದ, ನೀಲ, ಜಾಂಬವಂತರು, ಕೊನೆಗೆ ಅಂಗದ ತಮ್ಮ ತಮ್ಮ ಶಕ್ತಿಯನ್ನು ಹೇಳಿಕೊಳ್ತಾರೆ. ದಶೋತ್ತರಾಣಿ ಅಂತ ಹೇಳ್ತಾರೆ. 10 ಯೋಜನ ಜಾಸ್ತಿ ಅಂತ. ನಾವು ಶಾಸ್ತ್ರ ಸರಿಯಾಗಿ ನೋಡಿದರೆ ತುಂಬ ರೋಚಕವಾಗಿದೆ. ಇದು ಯಾರು ಗಜ, ಗವಾಕ್ಷ, ಗವಯ, ಋಷಭ, ಗಂಧಮಾದನ ಯಾರು ಅಂತಂದರೆ ಅದು ಸಾಮಾನ್ಯ ಕಪಿಗಳಲ್ಲ. ರಾಮದೇವರ ಜೊತೆಗೆ ಹೊರಟ ಕಪಿಗಳೆಲ್ಲ ದೇವಲೋಕದಿಂದ ಧರೆಗಿಳಿದಿರತಕ್ಕಂತಹ ದೇವಾತ್ಮರು. ಹಾಗಾಗಿ ಗಜ, ಗವಾಕ್ಷ, ಗವಯ, ಋಷಭ, ಗಂಧಮಾದನ ಅಂದರೆ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಈ ಪ್ರಾಣ ವಾಯುದೇವರ 5 ರೂಪಗಳೇ 18ನೆಯ ಕಕ್ಷೆಯಲ್ಲಿ ಬರತಕ್ಕಂತಹ ಪ್ರಾಣಾಪಾನಾದಿಗಳು ಅಂತ ರಾಮಾಯಣ ಹೇಳಿತು. ದ್ವಿವಿಧ ಮೈಂದ ಅದು ಸೂರ್ಯನ ಮಕ್ಕಳು, ಅಶ್ವಿನಿ ದೇವತೆಗಳು. ಅಶ್ವಿನಿ ದೇವತೆಗಳ ಅವತಾರ ಮೈಂದ ದ್ವಿವಿಧ. ಅವರು 18ನೇ ಕಕ್ಷೆಯಲ್ಲೇ ಬರುವವರು, ಸ್ವಲ್ಪ ಯೋಗ್ಯತೆಯಲ್ಲಿ ದೊಡ್ಡವರು. ಪ್ರಾಣಾಪಾನಾದಿಗಳಿಂದ ಅಶ್ವಿನಿ ದೇವತೆಗಳು 70 ಯೋಜನ ಆಯಿತು. 5 ಜನ ಗಜ, ಗವಾಕ್ಷ, ಗವಯ, ಋಷಭ, ಗಂಧಮಾದನ. ದ್ವಿವಿಧ ಮೈಂದ 10 ಯೋಜನ ಏರಿಸ್ತಾ ಹೋದರೆ 70 ಯೋಜನ ಆಯಿತು. ನೀಲ ಅಗ್ನಿಯ ಅವತಾರ,
ಅಗ್ನಿಯೇ ನೀಲನಾಗಿ ಭೂಮಿಗೆ ಬಂದದ್ದು. ಅವನು 15ನೆಯ ಕಕ್ಷೆಯವ. ಜಾಂಬವಂತರು 90 ಯೋಜನ ಹಾರ್ತೇನೆ ಅಂತ ಹೇಳ್ತಾರೆ. ಜಾಂಬವಂತರು ಯಮಧರ್ಮನ ಅವತಾರ. ಈಗ ಸ್ವಾಮಿಗಳು ಕತೆ ಹೇಳಿದರು, ಯಮಧರ್ಮನ ಅವತಾರ. ಯಮ ಅವನು 12ನೇ ಕಕ್ಷೆಯಲ್ಲಿ ಬರುವವ. ಅಂಗದ ಚಂದ್ರನ ಅವತಾರ. ಅವನಿಗೆ ಸ್ವಲ್ಪ ದೊಡ್ಡ ಯೋಗ್ಯತೆ, ಅದೇ 12ನೇ ಕಕ್ಷೆಯಲ್ಲಿ ಬರುವವ. ಇದನ್ನು ನಾವು ನೋಡಿದರೆ ಒಬ್ಬರಿಗಿಂತ ದೊಡ್ಡ ಒಬ್ಬರು ಯಾಕೆ ಅಂತಂದರೆ ಆ ದೇವತೆಗಳ ಸಾಮರ್ಥ್ಯನೇ ಅದು ದೊಡ್ಡದಾದ್ದರಿಂದ ಕಪಿಗಳ ಆ ಸಾಮರ್ಥ್ಯನೂ ಇಲ್ಲಿ ದೊಡ್ಡದಾಯಿತು. ಹಾಗಾಗಿ ಒಬ್ಬ 10 ಯೋಜನ, ಒಬ್ಬ 20 ಯೋಜನ, ಒಬ್ಬ 30 ಯೋಜನ. ನಾವು ತಮಾಷೆ ಮಾಡ್ತೇವೆ, 10 ಯೋಜನ ಹಾರ್ತಾನೆ, ಸಮುದ್ರದಲ್ಲಿ ಮುಳುಗಬೇಕು ಅಂತ. ನಮಗೆ 10 ಯೋಜನೆ ಬಿಡಿ, 1 ಯೋಜನ ಹಾರುವ ಯೋಗ್ಯತೆಯೂ ನಮಗಿಲ್ಲ ಅಷ್ಟೇ. ಅವರ ಆ ದೇವತೆಗಳಾದ್ದರಿಂದ ಅಷ್ಟು ಶಕ್ತಿ. ಅದರಲ್ಲಿ ಜಾಂಬವಂತರು 90 ಯೋಜನ, ಅಂಗತ 100 ಯೋಜನ. ಆದರೆ ಮುಂದೇನೂ ಮಾಡಲಿಕ್ಕಾಗುವುದಿಲ್ಲ ಅಂತ ತನ್ನ ಅಸಾಮರ್ಥ್ಯ ಪ್ರಕಟಣೆ ಮಾಡಿದಾಗ ಜಾಂಬವಂತರು ಎಲ್ಲ ಕಪಿಗಳ ತಂಡ ಹನುಮಂತ ದೇವರ ಮುಂದೆ ನಿವೇದಿಸಿಕೊಳ್ತಾರೆ. ಹನುಮಂತ ದೇವರು 3ನೇ ಕಕ್ಷೆಯಲ್ಲಿ ಬರುವವರು. ಭಗವಂತ, ಲಕ್ಷ್ಮೀದೇವಿ, ಅದನ್ನು ಬಿಟ್ಟರೆ ಬ್ರಹ್ಮವಾಯುಗಳ ಕಕ್ಷೆ. ಹಾಗಾಗಿ ಅವರು ಸಾಧಕೋತ್ತಮರು. ಲಕ್ಷ್ಮೀದೇವಿ ಜೀವೋತ್ತಮಳು, ಭಗವಂತ ಸರ್ವೋತ್ತಮ. ಹಾಗಾಗಿ ಸಾಧಕೋತ್ತಮರು, ಸಾಧನೆ ಮಾಡುವವರಲ್ಲಿ, ಭಗವತ್ ಕಾರ್ಯ ಸಾಧಕರಲ್ಲಿ ಮೂರ್ಧನ್ಯರಾದ ವಾಯುದೇವರ ಅವತಾರರಾದ ಹನುಮಂತ ದೇವರು ಈ ಜವಾಬ್ದಾರಿಯನ್ನು ಹೊರ್ತಾರೆ. ಯಾಕೆಂತಂದರೆ ಅವರು ದೊಡ್ಡವರು, ಎಷ್ಟು ಹಾರುವ ಶಕ್ತಿಯೂ ಅವರಿಗಿದೆ. ಸಂಕಲ್ಪ ಮಾಡ್ತಾರೆ. ಲೀಲಂಗ ಇಶು ಎಲ್ಲರ ಅಪೇಕ್ಷೆಯ ಮೇರೆಗೆ ಭಗವಂತನಿಗೆ ನಮಸ್ಕಾರ ಮಾಡಿ ಹಾರುವ ಸಂಕಲ್ಪ ಮಾಡ್ತಾರೆ. ಆ ಹಾರುವಾಗ ನಾವು ನೀನು ನೋಡಿದ್ದೇವೆ, 5 ದೇವತೆಗಳ ಹೆಸರನ್ನು ಹೇಳ್ತಾರೆ. ಸ ಪವನಾಯ, ಸ ಸೂರ್ಯಾಯ, ಮಹೇಂದ್ರಾಯ, ಪವನಾಯ, ಸ್ವಯಂಭವೇ, ಭೂತೇಭ್ಯಶ್ಚ ಅಂಜಲಿಂ ಕೃತ್ವ ಚಕಾರ ಗಮನೇ ಮತಿಂ ಅಂತ. ಸೂರ್ಯ ಅಂತ ಹನುಮಂತ ದೇವರು ಯಾರ್ಯಾರಿಗೋ ನಮಸ್ಕಾರ ಮಾಡುವವರಲ್ಲ. ಸೂರ್ಯ ಆಗಲಿ ಅಥವಾ ಮಹೇಂದ್ರ ಆಗಲಿ ಅವರಿಗೆಲ್ಲ ನಮಸ್ಕಾರ ಮಾಡುವವ ಅಲ್ಲ. ಇದೆಲ್ಲ ಭಗವಂತನ ರೂಪಗಳು, 1000 ರೂಪಗಳು. ಸೂರ್ಯ ಅಂತಂದರೆ ರವಿರ್ ವಿರೋಚನ ಸೂರ್ಯ ಸವಿತಾ ರವಿಲೋಚನ. ವಿಷ್ಣು ಸಹಸ್ರನಾಮದಲ್ಲಿ ಸೂರ್ಯ ಅನ್ನೋದು ಭಗವಂತನ ಒಂದು ರೂಪ. ಮಹೇಂದ್ರ ಸುಭುಜೋ ದುರ್ಧರೋ ವಾಗ್ಮಿ ಮಹೇಂದ್ರ ವಸುದೋ ವಸು. ಮಹೇಂದ್ರ ಅನ್ನೋದು ಭಗವಂತನ ಒಂದು ರೂಪ. ಪವನ ಪಾವನೋ ನಿಲಹ. ಪವನ ಅನ್ನೋದು ಅದು ಭಗವಂತನ ಒಂದು ಇಡೀ ಜಗತ್ತನ್ನು ಪಾವನ ಮಾಡುವ ಭಗವಂತನ ಒಂದು ರೂಪ. ಸ್ವಯಂಭೂ ಶಂಭುರಾದಿತ್ಯ, ಅದು ಭಗವಂತನ ಒಂದು ರೂಪ. ಭೂತೇಭ್ಯಶ್ಚ, ಭೂತಿ ಉಳ್ಳ ಭಗವಂತನ ರೂಪ, ಅದು ಕೂಡ ವಿಷ್ಣು ಸಹಸ್ರನಾಮದಲ್ಲಿ ಬಂದದ್ದು. ಹಾಗಾಗಿ ಭಗವಂತನ ರೂಪಗಳೇ ಇದು. ಹನುಮಂತ ದೇವರು ನಮಸ್ಕಾರ ಮಾಡಿದ್ದು ಸೂರ್ಯಾದಿ ಶಬ್ದ ವಾಚ್ಯವಾದ ಭಗವಂತನ ಬೇರೆ ಬೇರೆ ರೂಪಗಳನ್ನು ಅನುಸಂಧಾನ ಮಾಡಿ ಅದಕ್ಕೆ ಪ್ರಣಾಮ ಮಾಡಿದ್ದಾರೆ. ಇವತ್ತು ಬೃಹತಿ ಸಹಸ್ರದ ಯಾಗ ಇಲ್ಲಿ ನಡೆದಿದೆ. ಅದೇ ಸಹಸ್ರನಾಮದಿಂದ ಸಂಬಂಧಿಸಿರತಕ್ಕಂತಹ 1000 ಋಕ್ಕುಗಳಿಂದ ಆಹುತಿ ಕೊಟ್ಟು 72,000 ರೂಪಗಳನ್ನು ತೃಪ್ತಿಪಡಿಸುವ ವಿಶಿಷ್ಟವಾದ ಹೋಮ ಇವತ್ತು ಕೃಷ್ಣನ ಸನ್ನಿಧಾನದಲ್ಲಿ ಇವತ್ತು ನಡೆದಿದೆ. ಆ ಸಹಸ್ರನಾಮ ಪ್ರತಿಪಾದ್ಯನಾದ ಭಗವಂತ ತೃಪ್ತನಾಗತಕ್ಕಂತಹ ಯೋಗ ಇವತ್ತು ಪರಮಪೂಜ್ಯರಾದ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರ ಮಹಾಸಮಾರಾಧನೆಯ ಪರ್ವಕಾಲ. ವಿಶ್ವೇಶತೀರ್ಥ ಶ್ರೀಪಾದರಿಗೂ ಜಗತ್ತಿಗೂ ತುಂಬ ಸಂಬಂಧ. ವಿಶ್ವೇಶ ಅಂತ ಅಂದರೆ ಅವರಿಗೆ ಇಂತಹ ವಿಶ್ವ ಆಗುವುದಿಲ್ಲ ಅಂತಿಲ್ಲ. ಜನರಿಗೆ ಅವರ ಹತ್ರ ಆಗದೇ ಇರಬಹುದೇ ಹೊರತು ವಿಶ್ವೇಶತೀರ್ಥರಿಗೆ ಆಗದಿದ್ದವರು ಅಂತ ಒಂದು ಪ್ರಪಂಚದಲ್ಲಿಯೇ ಇಲ್ಲ. ಹಾಗಾಗಿ ಅವರ ಗುರುಗಳು ಅವರಿಗೆ ಆಶ್ರಮ ಕೊಡುವಾಗಲೇ ಇಟ್ಟ ನಾಮ ವಿಶ್ವೇಶ. ಅದನ್ನು ಸಾರ್ಥಕ ಮಾಡಿಕೊಂಡವರು ಸಾಧನೆಯಲ್ಲಿ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು. ವಿಶ್ವೇಶತೀರ್ಥ ಶ್ರೀಪಾದರಿಗೂ ಈ ಗೋಕುಲದ ಕೃಷ್ಣ ಮಂದಿರಕ್ಕೂ ತುಂಬ ನಂಟು. ಅವರಿಗೆ ಮೊದಲನೇ ಬಂಗಾರದ ತುಲಾಭಾರ ಮಾಡಿದ ಆ ಕಾಣಿಕೆಯಲ್ಲಿಯೇ ಈ ಕೃಷ್ಣನ ಈ ಭವ್ಯವಾದ ದೇವಸ್ಥಾನ, ದೇಗುಲ, ಇದು ಆಕಾಶಚುಂಬಿಯಾದಂತಹ ಕಟ್ಟಡ ಇದು ನಡೆದಿರತಕ್ಕಂಥದ್ದು. ಹಾಗಾಗಿ ಇಲ್ಲಿ ಆಗುವ ಎಲ್ಲ ಕಾರ್ಯಕ್ರಮದಲ್ಲಿಯೂ ಕೂಡ
ವಿಶ್ವೇಶತೀರ್ಥರ ಅನುಗ್ರಹ, ಅವರ ಉಪಸ್ಥಿತಿ, ಅವರ ಸತ್ವ ಇಲ್ಲಿ ತುಂಬಿ ತುಳುಕಿರ್ತಕ್ಕಂಥದ್ದು. ವಿಶ್ವೇಶತೀರ್ಥರಿಗೂ ಬಾಂಬೆಗೂ ತುಂಬ ಸಂಬಂಧ. ಮೊಟ್ಟ ಮೊದಲು ಆ ಮಠವನ್ನು ನಿರ್ಮಾಣ ಮಾಡಿ ಅದರ ಮೂಲಕ ಬಾಂಬೆ ನಗರದವರಿಗೆಲ್ಲ ಅನುಕೂಲ್ಯವನ್ನು ಕಲ್ಪನೆ ಮಾಡಿದ್ದು. ಅಷ್ಟೇ ಅಲ್ಲ, ಪೂರ್ಣಪ್ರಜ್ಞ ವಿದ್ಯಾಪೀಠದ ಮೂಲಕ ಇಡೀ ಜಗತ್ತಿಗೆ ಪುರೋಹಿತರು ವಿದ್ವಾಂಸರನ್ನು ಕೊಟ್ಟ ಯತಿಕುಲ ಚಕ್ರವರ್ತಿಗಳು ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು. ಅಂತಹ ಮಹಾತ್ಮರ ಪುಣ್ಯ ದಿನದಲ್ಲಿ ಇವತ್ತು ಅವರಿಗೆ ತುಂಬ ಇಷ್ಟವಾದ ವಿಷ್ಣು ಸಹಸ್ರನಾಮ ಅವರು ಬಾಯಲ್ಲಿ ಸುಮ್ಮನೆ ಇರ್ತಲೇ ಇರಲಿಲ್ಲ. ಯಾವಾಗಲೂ ಭಗವಂತನ ನಾಮಸ್ಮರಣೆ, ವಿಷ್ಣು ಸಹಸ್ರನಾಮ ಪಾರಾಯಣ ನಿರಂತರ ಮಾಡ್ತಿದ್ದರು. ಸಭೆಯಲ್ಲಿ ಹೋಗಿ ಕೂಡ್ತಿದ್ರು, ಗಂಟೆಗಟ್ಟಲೆ ಕೂಡ್ತಿದ್ರು. ಯಾರಿಗೂ ಅವರು ಬೇಜಾರು ಮಾಡ್ತಿರಲಿಲ್ಲ. ಆದರೆ ಸಮಯ ವ್ಯರ್ಥ ಆಗಲಿಲ್ಲ. ಬಾಯಲ್ಲಿ ವಿಷ್ಣು ಸಹಸ್ರನಾಮ ತುಟಿ ಅಲ್ಲಾಡ್ತಲೇ ಇತ್ತು. ನಮ್ಮದು ತುಟಿ ಅಲ್ಲಾಡ್ತದೆ, ಬೈತಲೇ ಇರ್ತೇವೆ. ಅವರು ದೇವರನ್ನು ಸ್ತೋತ್ರ ಮಾಡ್ತಲೇ ಇರ್ತಾರೆ. ಹಾಗೆ ನಿರಂತರ ಸ್ತೋತ್ರ ಮಾಡಿ ಕೊನೇ ತನಕನೂ ಕೂಡ ಆ ನೆನಪಿನ ಅಂಗಳದಲ್ಲಿ ಭಗವಂತನನ್ನು ಇಟ್ಟು ಆರಾಧನೆ ಮಾಡಿ 99 ದಶಕಕ್ಕಿಂತಲೂ ಜಾಸ್ತಿಯಾಗಿ 5 ಬಾರಿ ಕೃಷ್ಣನ ಪರ್ಯಾಯ ಪೂಜೆಯನ್ನು ಮಾಡಿದ ಅಭಿನವ ವಾದಿರಾಜರಾಗಿ ಮೆರೆದವರು ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು. ಅವರ ಪುಣ್ಯ ದಿನದಲ್ಲಿ ವಿಷ್ಣು ಸಹಸ್ರನಾಮದ ಬೃಹತಿ ಯಾಗದ ಈ ಪುಣ್ಯಕಾಲದಲ್ಲಿ ನಾವಿಲ್ಲಿ ಮತ್ತೆ ಕೃಷ್ಣನ ಸನ್ನಿಧಾನದಲ್ಲಿ ನಾವು ಸೇರಿದ್ದೇವೆ. ಹನುಮಂತ ದೇವರು ಲಿಲಂಗೈಷು ಹಾರಿದ್ರು. ಆಚಾರ್ಯರು ಹೇಳ್ತಾರೆ, ನಿಷ್ಪೀಡ್ಯತಂಗಿರಿವರಂ ಪವನಸ್ಯ ಸೂನುಹು. ಹಾರಬೇಕಾದ್ರೆ ನಿಷ್ಪೀಡ್ಯ, ಆ ಬೆಟ್ಟ ಮಹೇಂದ್ರ ಪರ್ವತ ಅದನ್ನು ನಿಷ್ಪೀಡ್ಯ ಚೆನ್ನಾಗಿ ಪೀಡೆ ಕೊಟ್ಟರಂತೆ. ಪೀಡೆ ಕೊಟ್ಟು ಅದನ್ನು ಹಾರುವ ಸಂಕಲ್ಪ ಮಾಡಿದರು ಅಂತ ಆಚಾರ್ಯರು ನಿಷ್ಪೀಡ್ಯ ಅಂತ ಹೇಳ್ತಾರೆ. ಅದಕ್ಕೆ ವ್ಯಾಖ್ಯಾನ ವಾಲ್ಮೀಕಿ ರಾಮಾಯಣದಲ್ಲಿದೆ. ಅದು ಏನು ಪೀಡೆ ಕೊಟ್ಟ ಹನುಮ ಅಂತ ಬಹಳ ರೋಚಕವಾದ ವಿವರಣೆ ರಾಮಾಯಣದಲ್ಲಿದೆ. ಸುಂದರಕಾಂಡ ಆ ವರ್ಣನೆಯ ಘಟ್ಟ ತುಂಬ ಸುಂದರವಾದಂಥದ್ದು. ಅದು ಏನು ಪೀಡೆ ಅಂತ. ಹನುಮಂತ, ನಾವೆಲ್ಲ ಪೀಡೆ ಕೊಟ್ಟರೆ ಅದು ಅಸಹ್ಯ. ಹನುಮಂತ ದೇವರು ಪೀಡೆ ಕೊಟ್ಟರೆ ಅದು ರೋಚಕವಾದ್ದು. ಇಡೀ ಜಗತ್ತು ವಿಸ್ಮಿತವಾಗಿ ನೋಡ್ತಕ್ಕಂತಹ ಒಂದು ಘಟ್ಟ. ಹನುಮಂತ ದೇವರು ಹಾರಬೇಕಾದರೆ ಆ ಬೆಟ್ಟವನ್ನು ಒತ್ತಿ ಹಿಡಿದರು ಅಂತ ಹೇಳುತ್ತೆ. ಬಾಹುಭ್ಯಾಂ ಪೀಡಯಾಮಾಸ ಚರಣಾಭ್ಯಾಂಚ ಪರ್ವತಂ ಅಂತ ವಾಲ್ಮೀಕಿಗಳು ಹೇಳ್ತಾರೆ. ತನ್ನ ಎರಡೂ ಬಾಹುವಿನಿಂದ ಒತ್ತಿ ಹಿಡಿದ ಪರ್ವತವನ್ನು, ಚರಣಾಭ್ಯಾಂಚ ಕಾಲಿನಿಂದಲೂ ಒತ್ತಿ ಹಿಡಿದರು ಅಂತ. ನಮಗೆಲ್ಲ ಗೊತ್ತು, ಈ ಹೈ ಜಂಪು ಲಾಂಗ್ ಜಂಪು ಎಲ್ಲ ಹಾರಬೇಕಾದ್ರೆ ಭೂಮಿಗೆ ಮೊದಲು ಆಧರಿಸಿ ಗಟ್ಟಿಯಾಗಿ ನಿಂತು ಆಮೇಲೆ ವೇಗ ತಕ್ಕೊಂಡು ಶಕ್ತಿಯಾದಾನ ಮಾಡಿ ಮತ್ತೆ ಹಾರಬೇಕು ಅಂತ. ಸುಮಾರು ಒಂದಿಷ್ಟು ದೂರ ಹಾರಬೇಕಾದ್ರೇ ಎಷ್ಟು ನಾವು ಶಕ್ತಿಯಾದಾನ ಮಾಡಬೇಕು. ಹನುಮ ಹಾಗಲ್ಲ, 100 ಯೋಜನದ ಸಮುದ್ರವನ್ನು ಹಾರಬೇಕು. ಸಮುದ್ರದ ಮಧ್ಯದಲ್ಲಿ ಬೀಳಬಾರದು. ಸಮುದ್ರದ ಆಚೆ ಲಂಕೆಯಲ್ಲಿ ಸುರಕ್ಷಿತವಾದ ಜಾಗದಲ್ಲಿ ಇಳಿಬೇಕು. ಇವತ್ತು GPS ಹಾಕಿ ಹೋದರೂ ವಿಮಾನಗಳು ಬೀಳುವುದು ನೋಡ್ತೇವೆ ನಾವು. ಆದರೆ ಹನುಮನ ಈ ವಿಮಾನ ಎಲ್ಲಿಯೂ ಬೀಳುವುದಿಲ್ಲ. ಎಲ್ಲಿ ಬೇಕಾದರೂ ಲ್ಯಾಂಡ್ ಆಗುತ್ತೆ, ಎಲ್ಲಿ ಬೇಕಾದರೂ ಮೇಲೆ ಬರುತ್ತೆ, ಎಲ್ಲಿ ಇಳಿಬೇಕೋ ಅಲ್ಲಿ ಇಳಿಯುತ್ತೆ. ಅದಕ್ಕೆ ಬೇಕಾದ ಶಕ್ತ್ಯಾಧಾನ ಹನುಮಂತ ದೇವರು ಮಾಡ್ತಾರೆ. ಬಾಹುಭ್ಯಾಂ ಪೀಡಯ ಮಾಸ, ಆ ಬೆಟ್ಟವನ್ನು ಬಾಹುವಿನಿಂದ, 2 ಬಾಹುವಿನಿಂದ ಒತ್ತಿ ಹಿಡಿದ್ರಂತೆ. ನಾವು ಪರ್ವತವನ್ನು ಒತ್ತಿ ಹಿಡಿದರೆ ನಮ್ಮ ಕೈ ನೋವಾಗುತ್ತೆ ಹೊರತು ಬೆಟ್ಟಕ್ಕೇನೂ ಆಗುವುದಿಲ್ಲ. ಹನುಮಂತ ದೇವರು ಒತ್ತಿ ಹಿಡಿದ್ರಂತೆ. ಇಡೀ ಪ್ರಪಂಚದ ಜೀವಸತ್ವವನ್ನು ತುಂಬತಕ್ಕ ಹನುಮ ಬಾಹುಭ್ಯಾಂ 2 ಕೈಯಿಂದ ಬೆಟ್ಟವನ್ನು ಒತ್ತಿ ಹಿಡಿದ. ಚರಣಾಭ್ಯಾಂಚ ಪರ್ವತಂ, ಕಾಲಿನಿಂದಲೂ ಕೂಡ 2 ಕಾಲಿನಿಂದ ಒತ್ತಿ ಹಿಡಿದ. ಕೈಯಿಂದಲೂ ಒತ್ತಿದರು, ಕಾಲಿನಿಂದಲೂ ಒತ್ತಿದರು. ನಮಗೆ ಕೈಯಿಂದ ಪ್ರೆಷರ್ ಹಾಕಿದರೆ ಕಾಲು ದುರ್ಬಲ ಆಗುತ್ತೆ, ಕಾಲಿನಿಂದ ಪ್ರೆಷರ್ ಹಾಕಿದರೆ ಕೈಯಿಂದ ದುರ್ಬಲ ಆಗ್ತದೆ. ನೋಡಿ ಮನೆಗೆ ಹೋಗಿ ಆಗುತ್ತಾ? ಏಕಕಾಲದಲ್ಲಿ ಕೈಗೂಂದಲೂ ಪ್ರೆಷರ್ ಹಾಕಿ ಕಾಲಿಂದಲೂ ಪ್ರೆಷರ್ ಹಾಕಿ ಹಾರುವ ಸಂಕಲ್ಪ ಮಾಡಿದರು ಅಂತ. ಬಾಹುಭ್ಯಾಂ ಚರಣಾಭ್ಯಾಂಚ. ಮನುಷ್ಯನಿಗಾದರೆ 2 ಸ್ವತಂತ್ರವಾದ ಬಾಹು ಇದೆ. ಕಾಲು ಅಂಥದ್ದೇ ಶಕ್ತಿ ಸಂಪನ್ನವಾದ್ದು. ಒಂದು ಕೋತಿಯ ಶರೀರದ ಬಾಹು ಹೇಗಿದೆ? ಯಾವುದೋ ಸೂಕ್ಷ್ಮವಾದ ಲತೆ ಬಳ್ಳಿಗಳನ್ನು ಹಿಡಿಯುವಂತಹ ಶಕ್ತಿ ಅದಕ್ಕೆ. ಆದರೆ ಈ ಹನುಮ ಹಾಗಲ್ಲ,
ತನ್ನ ಎರಡೂ ಬಾಹುವಿನಿಂದ ಆ ಮಹೇಂದ್ರ ಪರ್ವತವನ್ನು ಒತ್ತಿ ಹಿಡಿದ. ಬಾಹುಭ್ಯಾಂಚ ಪೀಡಯಾಮಾಸ. ಹನುಮ ಬೆಟ್ಟದಿಂದ ಪೀಡಿತನಾದದ್ದಲ್ಲ, ಹನುಮನ ಪಾದ ಬಾಹುಗಳಿಂದ ಬೆಟ್ಟ ಅದು ಪೀಡಿತವಾಯಿತು. ಪೀಡೆಯ ಮಾಸ, ನಿಷ್ಪೀಡ್ಯ ಅಂತೇನು ಆಚಾರ್ಯರು ಹೇಳಿದರು. ಅದರ ವಿವರಣೆ ನಾವು ರಾಮಾಯಣದಲ್ಲಿ ನಾವು ನೋಡ್ತೇವೆ ಅಂತ. ಅದರ ಮುಂದುವರಿದ ಭಾಗ ನೋಡಿ. ಪೀಡೆ ಅದು ಹೇಗಿತ್ತು ಅಂತಂದರೆ, ಸುಮ್ಮನೆ ಒತ್ತಿದ್ದಲ್ಲ, ನಾವು ಒತ್ತೇವೆ, ನೆಲವನ್ನು ಒತ್ತೇವೆ, ಏನೂ ಆಗೋಲ್ಲ, ನಮಗೆ ದೇಹಕ್ಕೊಂದಿಷ್ಟು ಶಕ್ತಿ ಭ್ರಾಸ ಆಗುತ್ತೆ ಅಷ್ಟೇ. ಹನುಮ ಬೆಟ್ಟವನ್ನು ಕಾಲು ಕೈಯಿಂದ ಒತ್ತಿದರೆ ಅದು ಏನಾಯಿತು ಅಂತಂದರೆ, ತೇನ ಚ ಉತ್ತಮ ವೀರ್ಯೇಣ ಪೀಡಿತಸ್ಸ ಪರ್ವತಃ ಪೀಡ್ಯಮಾನಸ್ಸ ಪರ್ವತಃ ಸಲಿಲಂ ಸಂಪ್ರಸುಸ್ರಾವ ಮದಂ ಮತ್ತ ಇವ ದ್ವಿಪಃ. ವಾಲ್ಮೀಕಿಗಳ ಆ ಉಪಮಾ ತುಂಬ ರೋಚಕವಾದ್ದು. ಅವ್ರು ಹೇಳ್ತಾರೆ, ಹನುಮಂತ ದೇವರು ಒತ್ತಿದರೆ ಉತ್ತಮ ವೀರ್ಯೇಣ ಪೀಡ್ಯಮಾನಸ್ಸ ಪರ್ವತಃ. ಹನುಮಂತ ದೇವರು ಒತ್ತಿದರೆ, ಆ ಪರ್ವತವನ್ನು ಪೀಡಿಸಿದರೆ ಅದರ ರಿಸಲ್ಟ್ ಏನಾಯಿತು ಅಂತಂದರೆ, ಸಲಿಲಂ ಸಂಪ್ರಸುಸ್ರಾವ, ನೀರು ಮೇಲಕ್ಕೆ ಬಂತು. ಮಣ್ಣನ್ನು ಜೋರು ಒತ್ತಿದರೆ ನೀರು ಮೇಲಕ್ಕೆ ಬರಬೇಕು. ಅದು ಹೇಗೆ ಅಂತಂದರೆ, ಮದಮತ್ತ ಇವ ದ್ವಿಪ. ಮದಂ ಮತ್ತ ಇವ ದ್ವಿಪ. ದ್ವಿಪ ಅಂದರೆ ಆನೆ. ಆನೆಗೆ ದ್ವಿಪ ಅಂತ ಹೆಸರು. ಯಾಕೆ ಅಂತಂದರೆ, ದ್ವಾಭ್ಯಾಂ ಪಿಬತಿ, ಎರಡರಿಂದ ಕುಡಿತದೆ. ಸೊಂಡಿಲಿನಿಂದಲೂ ನೀರು ತೆಗೆದು ಕುಡಿತದೆ, ಬಾಯಿಂದಲೂ ಕುಡಿಯುತ್ತದೆ. ದ್ವಿಪ ಅಂತ. ಆ ಆನೆ ಅದರ ತಲೆಯಲ್ಲಿ ಮದಜಲ ಇಳಿತಾ ಇರ್ತದಂತೆ. ದ್ವಿಪ ಮದಂ ಹೇಗೋ ಹಾಗೆ ಹನುಮಂತ ದೇವರಿಂದ ಪೀಡಿತವಾದಂತಹ ಬೆಟ್ಟ ನೀರನ್ನು ನಿರ್ಮಾಣ ಮಾಡಿತು, ಬೆಟ್ಟದಿಂದ ನೀರು ಬಂತು ಅಂತ. ಹನುಮಂತ ದೇವರು ಬೆಟ್ಟವನ್ನು ಒತ್ತಿದರೆ ಭೂಮಿಯ ಅಡಿಯಿಂದ ನೀರು ಮೇಲಕ್ಕೆ ಚಿಮ್ಮಿತು. ಮೊಟ್ಟ ಮೊದಲನೆಯ ಬೋರ್ವೆಲ್ ಕಾನ್ಸೆಪ್ಟ್ ಮಾಡಿದ್ದೇ ಹನುಮಂತ ದೇವರು. ಆ ಬೆಟ್ಟವನ್ನು ಒತ್ತಿ ನೀರನ್ನು ಸೃಷ್ಟಿ ಮಾಡಿ ಭೂಮಿಯ ಅಡಿಯಿಂದ ನೀರನ್ನು ಮೇಲೆ ಚಿಮ್ಮುವ ಹಾಗೆ ಮಾಡಲಿಕ್ಕಾಗುತ್ತೆ. ಇದು ಹನುಮನ ಶಕ್ತಿ. ವಾಯೋರಗ್ನಿ ಅಗ್ನೇರಾಪಃ, ನೀರನ್ನು ಕೊಡುವ ಶಕ್ತಿ ಅದು ವಾಯುತತ್ವ. ಅಗ್ನಿಯ ಮೂಲಕ ನೀರನ್ನು ಸೃಷ್ಟಿ ಮಾಡುವವ. ಹಾಗೆ ವಾಯುದೇವರ ಅವತಾರರಾದ ಹನುಮಂತ ದೇವರಿಂದಾಗಿ ಆ ಬೆಟ್ಟ ಅದು ಪೀಡಿತವಾಗಿ, ಅಂದರೆ ಒಳಗೆ ಹೋಗಿ ಕುಸಿತವಾಗಿ ಅಡಿಯಲ್ಲಿರ್ತಕ್ಕಂತಹ ನೀರು ಮೇಲಕ್ಕೆ ಪ್ರೆಷರಲ್ಲಿ ಮೇಲೆ ಬಂದು ಮೇಲೆಲ್ಲ ನೀರು ಚುಮ್ಮಿತು ಅಂತ. ನೋಡುವವರಿಗೆ ಆಕಾಶದಲ್ಲಿ ಏನು ಕುತೂಹಲ, ಏನು ಖುಷಿ. ಈ ಹನುಮ ಬೆಟ್ಟವನ್ನು ಒತ್ತಿದ ಒಂದು ಕೋತಿ ಒತ್ತಿದರೆ ಆ ಪರ್ವತ ಸ್ವಲ್ಪ ಒಳಗೆ ಹೋಯಿತು. ಒಳಗೆ ಹೋದಾಗ ಕೆಳಗಿದ್ದ ನೀರು ಮೇಲಕ್ಕೆ ಬಂತು, ಆಕಾಶದ ತನಕ ಚಿಮ್ಮಿತು. ಖುಷಿಯೋ ಖುಷಿ. ನಮ್ಮ ಮನೆಯಲ್ಲಿ ಎಲ್ಲಿಯಾದರೂ ಒಂದು ಬೋರ್ವೆಲ್ನವರು ಬಂದು ಬೋರ್ ಹಾಕಿದರೆ ಆ ಮಕ್ಕಳಿಗೆಲ್ಲ ಖುಷಿ ಇರ್ತದೆ. ಆ ನೀರು ಮೇಲಕ್ಕೆ ಬಂದರೆ ನೀರು ಬಂತು ಅಂತ. ನಾವು ತುಳಿದಿದ್ದೇವೆ, ನೀರು ಬರಲಿಲ್ಲ. ಈಗ ಈ ಮಿಷನ್ ಅದು ನೀರನ್ನು ತಂದಿತು ಅಂತ. ಹನುಮನ ಕೈಯಲ್ಲಿ ಮಿಷನ್ ಇಲ್ಲ, ಏನಿಲ್ಲ, ಅದೇ ಒಂದು ಮಿಷನ್. ಹಾಗಾಗಿ ಅದು ಒತ್ತಿದರೆ ನೀರು ಮೇಲಕ್ಕೆ ಬಂತು. ಸಲಿಲಂ ಸಂಪ್ರಸುಸ್ರಾವ ಮದಂ ಮತ್ತ ಇವ ದ್ವಿಪ. ಆನೆ ಅದು ಹೇಗೆ ತನ್ನ ತಲೆಯಿಂದ ಮದಜಲವನ್ನು ಸುರಿಸ್ತದೆ, ಅದೇ ರೀತಿ ಪರ್ವತದಿಂದ ನೀರು ಮೇಲಕ್ಕೆ ಬಂತು ಅಂತ. ಹನುಮ ಬಿಡಲಿಲ್ಲ, ನಿಷ್ಪೀಡ್ಯ ಅಂತ ಆಚಾರ್ಯ ಹೇಳ್ತಾರೆ. ಪುನಃ ಅದನ್ನು ಒತ್ತಿದಂತೆ ಬೆಟ್ಟವನ್ನು. ಏನಾಯಿತು ಅಂತಂದರೆ, ಪೀಡ್ಯಮಾನಸ್ತು ಬಲಿನ ಪರ್ವತಃ ರೀತಿರ್ನಿರ್ವರ್ತಯಾಮಾಸ ಕಾಂಚನ ಅಂಜನ ರಾಜತೀಹಿ ಅಂತ. ಪೀಡ್ಯಮಾನಸ್ತು ಬಲಿನ ಮಹೇಂದ್ರಸ್ತೇನ ಪರ್ವತಃ ಸಲಿಲ ರೀತಿರ್ನಿರ್ವರ್ತಯಾಮಾಸ ಕಾಂಚನ ಅಂಜನ ರಾಜತೀಹಿ ಅಂತ. ವಾಲ್ಮೀಕಿಗಳು ಹೇಳ್ತಾರೆ, ಹನುಮ ಜೋರು ಬೆಟ್ಟವನ್ನು ಒತ್ತಿದಂತೆ. ನಾನು ಹೇಳಿದ್ದಷ್ಟೇ ಜೋರು ಅಂತ. ಅವ್ರು ಮುಟ್ಟಿದರೆ ಸಾಕು, ಅದು ಜೋರೇ ಇರ್ತದೆ, ಆ ಶಕ್ತಿ ಅಷ್ಟಿದೆ. ಅದನ್ನು ಒತ್ತಿದರೆ ಮಹೇಂದ್ರಸ್ತೇನ ಪರ್ವತಃ, ಆ ಮಹೇಂದ್ರ ಪರ್ವತ ಅಂದರೆ ಅದು ಮಹಾನ್ ಇಂದ್ರ, ಅದು ಅವನನ್ನು ಮೀರಿದ ಶಕ್ತಿ ಅದು ಹನುಮಂತ ದೇವರದ್ದು. ಅದೇನಾಯಿತು ಅಂತ ಅಂದರೆ, ರೀತಿ ನಿರ್ವರ್ತಯಾಮಾಸ ಅಂತ. ರೀತಿಯಿಂದ ಅಂದರೆ ಬೇರೆ ಬೇರೆ ರೀತಿಯಾದಂತಹ ಆ ಪದಾರ್ಥಗಳು,
ಧಾತುಗಳು. ಪರ್ವತ ಒಂದು ಸಂಪತ್ತಿನ ಖನಿ. ಅಲ್ಲಿ ಎಲ್ಲ ಅಪೂರ್ವವಾದ ಧಾತುಗಳು, ಲೋಹಗಳು, ಸಂಪತ್ತುಗಳು ಅಲ್ಲಿ ತುಂಬಿಕೊಂಡಿದೆ. ಭೂಮಿಗೆ ವಸುಧಾ ಅಂತ ಒಂದು ಹೆಸರು. ವಸು ಅಂದರೆ ಸಂಪತ್ತು, ದಾ ಅಂದರೆ ಅಲ್ಲಿ ಸಂಗ್ರಹಿತವಾಗಿದೆ. ಅಂದರೆ ಭೂಮಿಯ ಅಡಿಯಲ್ಲಿ ಆ ಸಂಪತ್ತು ತುಂಬಿ ತುಳುಗಿರ್ತದೆ ಅಂತೆ. ಭೂಮಿಯ ಅಡಿಯಲ್ಲಿ ಹೇಗೆ ಸಂಪತ್ತು ಬಂತು? ಉಪನಿಷತ್ತು ಅದ ಹೇಳುತ್ತೆ, ದೇವಾನಾಂ ವಸುಧಾನಿ ಅಂತ. ದೇವತೆಗಳು ಅವರ ಸಂಪತ್ತು ಕ್ರೋಢೀಕೃತ ಆಗ್ತದೆ. ಅದನ್ನು ಎಲ್ಲಿಡಬೇಕು? ಅವರು ದೇವಲೋಕದಲ್ಲಿ ಜಾಗ ಇಲ್ಲ ಅವರಿಗೆ ಇಡಲಿಕ್ಕೆ. ಅವ್ರು ಎಲ್ಲಿಡಬೇಕು ಅಂದರೆ ಭೂಮಿಯಲ್ಲಿ, ನಮ್ಮ ಭೂಮಿಯ ಅಡಿಯಲ್ಲಿ ಆ ಸಂಪತ್ತನ್ನೆಲ್ಲ ಹೂತು ಬಿಡ್ತಾರಂತೆ. ಏನು ಪ್ರೀತಿ ನೋಡಿ! ನಮ್ಮ ದೇಶ, ನಮ್ಮ ಸಂಪತ್ತು ನಾವು ಸ್ವಿಸ್ ಬ್ಯಾಂಕಲ್ಲಿಟ್ಟ ಹಾಗೇನೆ ದೇವತೆಗಳು ಈ ಭೂಮಿಯಲ್ಲಿ ತಮ್ಮ ಸಂಪತ್ತನ್ನೆಲ್ಲ ಹೂಡ್ತಾರಂತೆ. ದೇವಾನಾಂ ವಸುಧಾನೀಂ, ದೇವತೆಗಳು ವಸುವನ್ನು ಇಡುವಂತಹದ್ದು ಈ ಭೂಮಿಯಲ್ಲಿ. ಹಾಗಾಗಿ ಭೂಮಿಗೆ ವಸುಧಾ ಅಂತ ಹೆಸರು ಅಂತ. ಹನುಮಂತ ದೇವರು ಬ್ರಹ್ಮಚಾರಿ, ನಿಸ್ಪೃಹ, ನಿರಪೇಕ್ಷೆ, ಯಾವುದೂ ಬೇಡ. ಬೆಟ್ಟವನ್ನು ತುಳಿದರೆ ಪೀಡ್ಯಮಾನಸ್ತು ಬಲಿನ. ಹನುಮಂತ ದೇವರು ಬಲಿಷ್ಠರಾದ ಹನುಮನಿಂದ ಅದು ಪೀಡಿತ ಆದರೆ ರೀತೀಹಿ ನಿರ್ವರ್ತಯಾಮಾಸ. ಆ ಪರ್ವತದ ಅಡಿಯಿಂದ ರೀತಿಗಳು ಅಂದರೆ ಬೇರೆ ಬೇರೆ ದ್ರವ ಪದಾರ್ಥವಾಗಿ ಬಂತಂತೆ. ಏನೆಲ್ಲ ಬಂತು? ಕಾಂಚನ ಅಂಜನ ರಾಜತೀಹಿ. ಕಾಂಚನ ಅಂದರೆ ಬಂಗಾರ, ರಾಜತ ಅಂತಂದರೆ ಬೆಳ್ಳಿ. ಅದೆಲ್ಲ ಮೇಲಕ್ಕೆ ಬಂತಂತೆ. ಬಂಗಾರದ ದ್ರವಗಳೆಲ್ಲ, ಬಂಗಾರವು ದ್ರವವಾಗಿ ಮೇಲೆ ಹರಿದು ಬಂತಂತೆ. ಬೆಳ್ಳಿ ಅದು ರಸಭರಿತವಾಗಿ ಮೇಲಕ್ಕೆ ಬಂತಂತೆ. ದೇವತೆಗಳು ನೋಡ್ತಾರಂತೆ ಮೇಲೆ. ವಿದ್ಯಾಧರರು, ಗಂಧರ್ವರೆಲ್ಲ ಖುಷಿಯೋ ಖುಷಿ. ಹನುಮ ಪೀಡೆ ಮಾಡಿದರೆ ಬೆಳ್ಳಿ ಬಂಗಾರ ಎಲ್ಲ ಮೇಲೆ ಬರಲಿಕ್ಕೆ ಬಂತು. ನಮ್ಮ ಬಾಯಲ್ಲಿ ಜೊಲ್ಲು ಬರಲಿಕ್ಕೆ ಶುರುವಾಯಿತು. ಒಂದು ವೇಳೆ ನಾವಲ್ಲಿದ್ದಿದ್ದರೆ ಈಗ ಬೆಳ್ಳಿಗೆ ಕೆಜಿಗೆ 2 ಲಕ್ಷ ರೂಪಾಯಿ ಇದೆ, ಒಂದು ಅಷ್ಟು ಹಿಡ್ಕೊಂಡು ಬರ್ಬೋದಿತ್ತು ನಾವು ಅಂತ. ಯಾರು ಬೇಡ ಹೇಳಿದರು? ಒಂದು ಸಲ ಪ್ರಾರ್ಥನೆ ಮಾಡಿ, ಹನುಮ ಕೊಡ್ತಾನೆ. ಕಾಂಚನ ಅಂಜನ ರಾಜತೀಹಿ, ಬೆಳ್ಳಿ ಬಂಗಾರ ಎಲ್ಲ ಪದಾರ್ಥಗಳನ್ನು ಮೇಲೆ ಬರುವ ಹಾಗೆ ಮಾಡಿದ. ಎಲ್ಲ ಮೇಲೆ ಬೇಲೆ 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 ಬಂತಂತೆ. ವಾಲ್ಮೀಕಿಗಳು ಹೇಳಿದರು, ಆ ಪರ್ವತಗಳು, ಬೆಟ್ಟಗಳು, ಅದು ದೊಡ್ಡ ದೊಡ್ಡ ಸಂಪತ್ತು ನಮ್ಮದು. ನಮಗೇ ಗೊತ್ತಿಲ್ಲ ನಮ್ಮ ದೇಶದ ಸಂಪತ್ತೇನು ಅಂತ. ಅದೆಲ್ಲ ಭೂಮಿಯ ಒಳಗೆ ತುಂಬಿರತಕ್ಕಂಥ ಅದು ಪುಣ್ಯ ಮಣ್ಣು ನಮ್ಮ ದೇಶ. ಇದು ಮಹಾಭಾರತ. ಹನುಮ ಆ ಕಾಂಚನ ಅಂಜನ ಅದರ ಹೊಳೆಯನ್ನೇ ಹರಿಸಿದ ಅಂತ. ಇನ್ನೂ ಜೋರು ಒತ್ತಿದಂತೆ. ಇನ್ನೂ ಜೋರು ಒತ್ತಿದರೆ ಅಲ್ಲಿ ಮಧ್ಯಮೇನ ಅರ್ಚಿಷಾ ಜುಷ್ಟಃ ಮುಮೋಚದ ಶಿಲಾಹ ಶೈಲಃ ವಿಶಾಲಾಹ ಸುಮನಶಿಲಾಹ ಮಧ್ಯಮೇನ ಅರ್ಚಿಷಾ ಜುಷ್ಟಃ ಧೂಮರಾಜೀರಿವಾನಲಃ. ವಾಲ್ಮೀಕಿಗಳ ಶಬ್ದಗಳು ತುಂಬ ರೋಚಕವಾದ್ದು. ಹನುಮಂತ ದೇವರು ಒತ್ತಿದರೆ ಅಲ್ಲಿ ಆ ಬೆಟ್ಟ ಮುಮೋಚತ ಶಿಲಾಹ ಶೈಲಃ, ಆ ಶೈಲ ಬೆಟ್ಟ ಅದು ಹನುಮನ ಆ ಪ್ರೆಷರಿಗೆ ಆ ಬಂಡೆ ಕಲ್ಲುಗಳು ಒಡೆದು ಮೇಲಕ್ಕೆ ಮೇಲೆ ಹಾರಲಿಕ್ಕೆ ಪ್ರಾರಂಭ ಆಯ್ತಂತೆ. ಅದು ಬರೀ ಬಂಡೆಕಲ್ಲು ಅಲ್ಲ, ಅದು ಸುಮನಶಿಲಾಹ, ಅದು ಮಣಿಮಯವಾದಂತಹ ಕಲ್ಲುಗಳು. ಅದು ತುಂಡಾಗಿ ಅದು ಮೇಲೆ ಹಾರಲಿಕ್ಕೆ ಪ್ರಾರಂಭ ಆಯಿತು ಅಂತ. ಅದೆಲ್ಲ ಗೈರಿಕಾದಿ ಧಾತುಗಳು ಅಂತ ಹೇಳ್ತಾರೆ ಬೆಟ್ಟದಲ್ಲಿ. ಅದು ಬೇರೆ ಬೇರೆ ಧಾತು ದ್ರವ್ಯಗಳು, ಬೇರೆ ಅಪೂರ್ವವಾದ ಸಂಪತ್ತುಗಳು. ಅದು ಆ ಒತ್ತುವ ಆ ರಭಸದಲ್ಲಿ ಅದು ತುಂಡಾಗಿ ಮೇಲಕ್ಕೆ ಹಾರಿತು ಅಂತ. ಕೆಳಭಾಗದಲ್ಲಿ ನೋಡಿದರೆ ಮಣಿಮಯಾತ್ಮಕವಾದ್ದು, ಮೇಲೆ ನೋಡಿದರೆ ಅದು ಕಲ್ಲು ಆಗಿ ಮೇಲೆ ಬರುವುದು. ಅಂದರೆ ಕೆಳಗೆ ನೋಡಿದರೆ ಅದು ಬೆಂಕಿ, ಮೇಲೆ ನೋಡಿದರೆ ಅದು ಕಪ್ಪು ಬಂಡೆಕಲ್ಲು. ಅಂದರೆ ಅದು ಹೇಗಿರ್ತದೆ ಅಂತಂದರೆ ಕೆಳಭಾಗದಲ್ಲಿ ಕೆಂಪು, ಮೇಲ್ಭಾಗದಲ್ಲಿ ಕಪ್ಪು. ಅದು ನೋಡಿದರೆ ಧೂಮರಾಜೀಹಿ ಇವಾನಲಹ. ಅನಲ ಅಂತಂದರೆ ಬೆಂಕಿ. ಆ ಬೆಂಕಿ ನಾವು ಉಂಟು ಮಾಡಿದರೆ ಅದರಲ್ಲಿ ಹೊಗೆ ಅನ್ನೋದು ಅದು ಒಟ್ಟಿಗೆ ಬಂದೇ ಬರ್ತದೆ. ಹೇಗೆ ಬೆಂಕಿ ಹೊಗೆಯನ್ನು ಉಗುಳ್ತದೆ, ಹಾಗೆಯೇ ಬೆಂಕಿಯ ಹಾಗೆ ಆ ಕೆಂಪು ಬಣ್ಣದ ಧಾತುಗಳು, ಅದರ ಮೇಲೆ ಕಪ್ಪು ಬಣ್ಣದ ಕಲ್ಲುಗಳು, ಅದು ನೋಡಿದರೆ ಬೆಂಕಿಯ ಮಧ್ಯದಲ್ಲಿ ಕಾಣಿಸುವ ಹೊಗೆಯ ಹಾಗೆ ಕಾಣಿಸ್ತು. ಧೂಮರಾಜೀಹಿ ಇವಾನಲಹ
ಅಂತ ಹೇಳ್ತಾರೆ. ಇಷ್ಟೆಲ್ಲ ಆಗುವಾಗ ಆ ಬೆಟ್ಟಕ್ಕೆ ಅಂತ ಪಿಕ್ನಿಕ್ಕಿಗೆ ಅಂತ ನಮ್ಮಂಥವ್ರು ಯಾರೋ ಹೋಗಿದ್ರು. ಹೋಗುವಾಗ ತಿಂಡಿ ತಿನಿಸು ಎಲ್ಲ ತಂದಿಟ್ಟಿದ್ರು. ಅದು ರಾಶಿ ರಾಶಿ ಅವರ ಕೈಯಿಂದ ಜಾರಿ ರಾಶಿ ರಾಶಿ ಬಿತ್ತಂತೆ. ಅವರು ಹೇಳ್ತಾರೆ ಅಲ್ಲಿ ಉಚ್ಚಾವಚಾನಿಶ್ಚೈವ ಖಾದ್ಯಾನ್ ಭಕ್ಷಾಣಿ ವಿವಿಧಾನಿ ಚ ಲೇಷ್ಯಾನ್ ಉಚ್ಚಾವಚಾಶ್ಚೈವ ಲೇಷ್ಯಾನ್ ಉಚ್ಚಾವಚಾನ್ ಖಾದ್ಯಾನ್ ಭಕ್ಷಾಣಿ ವಿವಿಧಾನಿ ಚ. ಲೇಷ್ಯ ಅಂದರೆ ನಕ್ಕುವಂಥದ್ದು, ಅಥವಾ ಖಾದ್ಯಾನ್ ತಿನ್ನುವಂಥದ್ದು, ಅಥವಾ ಭಕ್ಷ್ಯಾನ್ ಅದೆಲ್ಲ ರಾಶಿ 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 ಬಿತ್ತಂತೆ. ನೋಡೋರಿಗೆ ಅಬಾ ತಿನ್ನೋಣ ಅಂತ ಕಾಣಿಸಬೇಕು ಅಂತಹ ಐಟಮ್ಸ್ಗಳು. ಹನುಮಂತ ದೇವರು ಇನ್ನೂ ಜೋರು ಒತ್ತಿದ್ದಾರೆ. ನಿಷ್ಪೀಡ್ಯ ತಂಗಿರಿವರಂ, ಇನ್ನೂ ನಿಷ್ಪೀಡನೆ ಮಾಡಿದರಂತೆ. ಬೆಟ್ಟವನ್ನು ಇನ್ನೂ ಒತ್ತಿದರೆ ಆ ಒಳಗಿನ ರಹಸ್ಯ ನೋಡಿ. ಶಿರೋಭಿರ್ ಪೃಥುಭಿರ್ನಾಗಾ ವ್ಯಕ್ತ ಸ್ವಸ್ತಿಕ ಲಕ್ಷಣೈ ವಮಂತ ಪಾವಕಂಗೋರಂ ದದಂಶು ದಶನೈಶಿಲಾ ಜಜ್ವಲು ಪಾವಕೋದ್ದೀಪ್ತಾ. ಅದು ಹನುಮಂತದೇವರ ಬೆಟ್ಟವನ್ನು ಒತ್ತಿದರೆ ನಾಗಾಹ, ನಾಗ ಅಂದರೆ ಸರ್ಪಗಳು, ಆ ಸರ್ಪಗಳೆಲ್ಲ ಮೇಲಕ್ಕೆ ಬಂತವಂತೆ. ಆ ಸರ್ಪವನ್ನು ವರ್ಣಿಸ್ತಾರೆ. ಪೃಥುಭಿರ್ನಾಗಾ ಶಿರೋಭಿರ್ ಪೃಥುಭಿರ್ನಾಗಾ. ಆ ನಾಗಗಳಿಗೆ ಶಿರಸ್ಸುಗಳು, ತಲೆ, ಅದು ಪೃಥುಭಿಹಿ ಅಂತ. ಪೃಥು ಅಂದರೆ ಸ್ಥೂಲವಾದ ತಲೆ ಅಂತ. ನಮಗೆ ತಲೆ ಚಿಕ್ಕದು, ಹೊಟ್ಟೆ ದೊಡ್ಡದು ನಮಗೆ. ಆ ನಾಗನಿಗೆ ತಲೆ ದೊಡ್ಡದು, ಅದಕ್ಕೆ ಅದು ಬೇಕಾಗ್ತದೆ. ಅದು ಎಲ್ಲರನ್ನು ಹೆದರಿಸುವುದೇ ಅದರಲ್ಲಿ. ನಾಗ ಪೃಥುಭಿಹಿ, ಆ ನಾಗ ಕೋಪ ಬಂದರೆ ಹೆಡೆ ಅರಳಿಸ್ತದೆ. ಅದು ಪೃಥು, ವಿಸ್ತೃತವಾದ ಹೆಡೆ. ನಮಗೆಲ್ಲ ಆಗುವುದಿಲ್ಲ. ಕೋಪ ಅಂದರೆ ಗುಮ್ಮ ಆಯಿತು ಅಂತ ಅಷ್ಟೇ ಮಾಡಬೇಕಾದ್ರೆ ಹೊರತು ಅದಕ್ಕಿಂತ ಏನು ದೊಡ್ಡದಾಗಲಿಕ್ಕೆ ಸಾಧ್ಯ ಇಲ್ಲ. ಹೇಳ್ತೇವೆ ನಾವು, ಏನು ಮುಖ ಊದಿಕೊಂಡಿದೆ, ಊದಿಕೊಳ್ಳುವುದಿಲ್ಲ, ಸ್ವಲ್ಪ ಚೂರು ಅಷ್ಟೇ. ಆ ನಾಗ ನೋಡಿ, ಆ ಸರ್ಪ, ಅದು ಕೋಪ ಬಂತು ಅಂತ ಅಂದರೆ ಅದಿಷ್ಟು ತೆಳ್ಳಗಿನ ಪ್ರಾಣಿ ಅದು. ಆದರೆ ಕೋಪ ಬಂದರೆ ಬೊಸ್ಸ ಅಂತ ತಲೆ ಎತ್ತದೆ, ಹೆಡೆ ಅರಳಿಸ್ತದೆ. ಪೃಥುಭೀಹಿ, ಪೃಥುವಾದ ಅದಕ್ಕೆ ಹೆಡೆ. ವಾಲ್ಮೀಕಿಗಳು ಹೇಳ್ತಾರೆ ಸ್ವಸ್ತಿಕ ಲಕ್ಷಣೈ, ವ್ಯಕ್ತ ಸ್ವಸ್ತಿಕ ಲಕ್ಷಣೈ ಅಂತ. ಆ ನಾಗಗಳ ಆ ಹೆಡೆಯಲ್ಲಿ ಈ ಸ್ವಸ್ತಿಕೆ ಚಿಹ್ನೆ ಇರ್ತದೆ. ಮನೆಯಲ್ಲಿ ನಾವು ಸ್ವಸ್ತಿಗೆ ಬರೀತೇವೆ ನೋಡಿ, ಸ್ವಸ್ತಿಕ ಅಂತ ಚಿಹ್ನೆ, ಪ್ಲಸ್ ಚಿಹ್ನೆ ನಾವು ಬರೀತೇವೆ ನೋಡಿ ಸ್ವಸ್ತಿಗೆ. ಹಾಗೆ ಅದರಲ್ಲಿ ಚಿಹ್ನೆ ಇರ್ತದೆ. ಹಾವು ಸಿಕ್ಕಿದರೆ ಒಂದ್ಸಲ ನೋಡಿ, ಅದು ಕೈಯಲ್ಲಿ ಹಿಡಿದು ನೋಡಿ, ಕಚ್ಚದಿದ್ರೆ ಸಾಕು ಅಷ್ಟೇ. ಅದನ್ನು ಕೈಯಲ್ಲಿ ಹಿಡಿದು ನೋಡಿ ಒಂದ್ಸಲ. ಅಂದರೆ ಭಗವಂತನ ಸೃಷ್ಟಿ ಎಷ್ಟು ಅದ್ಭುತ ಅಂತ ಒಂದ್ಸಲ ನೋಡಬೇಕು. ಆ ಪೈಂಟಿಂಗ್ ಎಷ್ಟು ಚೆನ್ನಾಗಿರ್ತದೆ ಅಂತ. ಅದು ಹಾವು, ಅದಕ್ಕೊಂದು ಹಳದಿ ಬಣ್ಣ ಕೊಟ್ಟಿರ್ತಾನೆ, ಅದಕ್ಕೆ ಮಧ್ಯೆ ಮಧ್ಯೆ ಬಳ್ಳಿಗಳನ್ನೆಲ್ಲ ಬಿಡಿಸಿರ್ತಾನೆ. ಅದು ತಲೆ ಎತ್ತದೆ. ತಲೆ ಎತ್ತಿದರೆ ಅಲ್ಲಿ ಬಿಳಿ ಬಣ್ಣ ಇರ್ತದೆ. ಆ ಬಿಳಿ ಬಣ್ಣದಲ್ಲಿ ಪೈಂಟಿಂಗ್ ಮಾಡಿದ್ದಾನೆ, ಸ್ವಸ್ತಿಗೆಯ ಚಿಹ್ನೆಯನ್ನು ಬಿಡಿಸಿದ್ದಾನೆ. ಎಷ್ಟು ಒಳ್ಳೆಯ ಹಾವುಗಳಿವೆ. ಅಷ್ಟೂ ಹಾವುಗಳಲ್ಲಿ ನೀವು ನೋಡ್ಬೋದು, ಅಲ್ಲಿ ಸ್ವಸ್ತಿಗೆಯ ಚಿಹ್ನೆ, ಸ್ವಸ್ತಿಕ ರೇಖೆ ಚಿತ್ರ ಇದೆ. ಯಾರು ಮಾಡಿದ್ರು ಹೇಳಿ ಈ ಪೈಂಟಿಂಗ್? ಪೈಂಟಿಂಗ್ ಮಾಡಿದ್ದು ಯಾರು? ತನ್ನಷ್ಟಕ್ಕೆ ಅಂತಂದರೆ ಹುಚ್ಚರು. ಒಂದು ಪೇಪರಲ್ಲಿ ಪೈಂಟಿಂಗ್ ಇತ್ತು, ಇದು ತನ್ನಷ್ಟಕ್ಕೆ ಅಂದರೆ ತಲೆಗೆಟ್ಟಿದೆ ಅಂತ ಅರ್ಥ. ಒಬ್ಬ ಪೈಂಟಿಂಗ್ ಯಾರಾದರೂ ಮಾಡಬೇಕು. ಹಾವಿನ ಎಡೆಯಲ್ಲಿ ಪೈಂಟಿಂಗ್ ಯಾರು ಮಾಡಿದರು? ನಾವು ನೀವು ಮಾಡಲಿಕ್ಕೆ ಸಾಧ್ಯನಾ? ಹಾವು ಅಂದರೆ ಹಾವು ಹಾರ್ತೇವೆ, ಒಂದು 10 ನಾವು ದೂರ ಹಾರ್ತೇವೆ. ನಾವು ಯಾರು ಮಾಡಿದರು ಆ ಪೈಂಟಿಂಗ್? ಒಂದು ಸಲ ಪ್ರಶ್ನೆ ಮಾಡಿಕೊಳ್ಳಿ, ಒಂದೇ ಉತ್ತರ ಅದಕ್ಕೆ. ಭಗವಂತ ಅದನ್ನು ಸೃಷ್ಟಿ ಮಾಡಿದವ, ಅದಕ್ಕೆ ಬಣ್ಣವನ್ನು ಕೊಟ್ಟಿದ್ದಾನೆ, ಅದಕ್ಕೆ ವಿಷವನ್ನೂ ಕೊಟ್ಟ, ಆ ಹಾವಿಗೆ ಬಣ್ಣವನ್ನೂ ಕೊಟ್ಟ, ಹೆಡೆ ಅರಳಿಸುವ ಶಕ್ತಿಯನ್ನೂ ಕೊಟ್ಟ, ಅದರೊಟ್ಟಿಗೆ ತಲೆಯಲ್ಲಿ ಮಣಿಯನ್ನೂ ಇಟ್ಟ. ಹಾವನ್ನು ಆರಾಧನೆ ಮಾಡಿದರೆ ಮಣಿಯೂ ಸಿಗುತ್ತೆ, ಅದಕ್ಕೆ ಮಣಿದರೆ ಮಣಿ ಸಿಗ್ತದೆ, ಅದು ಮುನಿದರೆ ವಿಷ ಸಿಗ್ತದೆ. ನೋಡಲಿಕ್ಕಂತೂ ಅಪೂರ್ವವಾದ ದೃಶ್ಯ. ಇದು ಸಾಮಾನ್ಯವಾಗಿ ನಾವು ನೋಡುವ ಹಾವು. ವಾಲ್ಮೀಕಿಗಳು ಹೇಳುವ ಹಾವು ಹೇಗಿದೆ ನೋಡಿ, ಶಿರೋಭಿರ್ ಪೃಥುಭಿರ್ ನಾಗಾಹ ಅಂತ. ಆ ನಾಗಕ್ಕೆ ಒಂದು ತಲೆ ಅಲ್ಲ ಅಂತ ಹೇಳ್ತಾರೆ. ಶಿರೋಭಿಹಿ, ಪ್ಲೂರಲ್, ಬಹುವಚನ ಇದೆ ಅಲ್ಲಿ. ಶಿರೋಭಿಹಿ ಅಂತ, ಒಂದು ತಲೆ ಅಲ್ಲ, ಕನಿಷ್ಠ ಪಕ್ಷ 3 ಇರಬೇಕು ಸಂಸ್ಕೃತದಲ್ಲಿ ಬಹುವಚನಗಳು ಬೇಕಾದರೆ. ಅಂದರೆ 3ಕ್ಕೆ 3, 5, 7 ಹಾಗೆಲ್ಲ ತಲೆ. ಶಿರೋಭಿಹಿ
ಅದು ಎಲ್ಲವೂ ಅಷ್ಟೇ, ಅದು ಪೃಥು ಅರಳಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಇವತ್ತು ನಾವು ನೋಡಬೇಕು ಅಂದರೆ ನಾಗನನ್ನು ಕಲ್ಲಲ್ಲಿ ನೋಡಬೇಕು. ಆ ಕಲ್ಲಲ್ಲಿ ನಾಗನ ಕಲ್ಲಿನಲ್ಲಿ 5 ಹೆಡೆಯ ನಾಗ, 7 ಹೆಡೆಯ ನಾಗ, ಎಲ್ಲ ಕಲ್ಲಿಡೀ ಹೆಡೆ ಅರಳಿಸಿದ ನಾಗ, ಅದೆಲ್ಲ ನಾವು ನೋಡ್ತೇವೆ. ಶ್ರೀರಂಗ ಅಥವಾ ತ್ರಿವೇಂದ್ರಂ ಅಲ್ಲೆಲ್ಲ ಹೋದರೆ 5 ಹೆಡೆಯ ಹಾವನ್ನು ನಾವು ನೋಡ್ತೇವೆ. ನಾವು ಅದನ್ನು ವಾಲ್ಮೀಕಿಗಳು ವರ್ಣಿಸ್ತಾರೆ. ಹನುಮ ಬೆಟ್ಟವನ್ನು ತುಳಿದರೆ ಅಥವಾ ಕೈಯಿಂದ ಒತ್ತಿ ಹಿಡಿದರೆ ಆ ಭೂಮಿ ಪರ್ವತದ ಅಡಿಯಿಂದ ಮೇಲಕ್ಕೆ ಬಂದಿರತಕ್ಕಂತಹ ನಾಗಗಳಿಗೆ ಶಿರೋಭಿಹಿ ಪೃಥುಭಿಹಿ, ಬೃಹದಾಕಾರದ ಶಿರಸ್ಸಿತ್ತು, ಅದು ಬಹು ಇತ್ತು. ಬಹುಭಿಹಿ ಶಿರೋಭಿಹಿ ನಾಗಾಹ, ಅದರಲ್ಲಿ ಒಂದೊಂದರಲ್ಲಿಯೂ ಕೂಡ ವ್ಯಕ್ತ ಸ್ವಸ್ತಿಕ ಲಕ್ಷಣೈ, ಒಂದೊಂದು ಹೆಡೆಯಲ್ಲಿಯೂ ಕೂಡ ಸ್ವಸ್ತಿಕ ಚಿಹ್ನೆಯನ್ನು ಒಳ್ಳೆಯ ಪೇಂಟಿಂಗ್ ಮಾಡಿದರು. ಅಂತಹ ಅಪೂರ್ವವತ್ತು ಅಂದರೆ ಆ ಹನುಮ ಬೆಟ್ಟವನ್ನು ತುಳಿಯುವುದು, ಅಲ್ಲಿ ಹಾವುಗಳ ಮೇಲಕ್ಕೆ ಬರುವುದು, ಅದರ ಮಧ್ಯದಲ್ಲಿಯೂ ವಾಲ್ಮೀಕಿಗಳು ಅದನ್ನು ಕ್ಲಿಕ್ ಮಾಡಿ ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ ಹಾವು ಹೇಗಿರ್ತದೆ ಅಂತ. ವ್ಯಕ್ತ ಸ್ವಸ್ತಿಕ ಲಕ್ಷಣೈ ವಮಂತ ಪಾವಕಂಗೋರಂ, ಆ ಹನುಮ ಬೆಟ್ಟವನ್ನು ತುಳಿದಾಗ ಆ ಎಲ್ಲಿಯೋ ಗುಹೆ ಒಳಗೆ ಅಡಗಿ ಕೂತ ಹಾವುಗಳು ಅದು ಅಪ್ಪಚ್ಚಾಗಿ ಕೋಪದಿಂದ ಹೊರಬಂದು ಬುಸ್ ಕೊಡ್ತಾ ಇವೆ. ವಮಂತ ಪಾವಕಂಗೋರಂ, ಬೆಂಕಿಯನ್ನು ಉಗುಳ್ತಾ ಇವೆ ಅಂತೆ. ಪಾವಕಂ ಘೋರಂ, ಭಯಾನಕವಾದಂತಹ ಬೆಂಕಿಯನ್ನು ಉಗುಳ್ತಾ ಆ ಹಾವುಗಳು ಮೇಲಕ್ಕೆ ಬಂತು. ಅವುಗಳಿಗೆ ಕೋಪ ಬಂತು. ಆ ಕೋಪ ಬಂದರೆ ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ. ಅದನ್ನು ಯಾರಿಗಾದರೂ ಆ ವಿಷವನ್ನು ಪ್ರಯೋಗ ಮಾಡಬೇಕು, ಯಾರಿಗೆ ಮಾಡೋದು, ಯಾರು ಸಿಗಲಿಲ್ಲ. ಅದಕ್ಕೆ ಕೊನೆಗೆ ಅಲ್ಲಿ ಕಲ್ಲಿತ್ತು, ಅದಕ್ಕೆ ತನ್ನ ಮೂತಿಯನ್ನು ಬಡಿಯಿತು. ದದಂಶು ದಶನೈರಪಿ, ಆ ಕಲ್ಲಿಗೆ ತನ್ನ ನಾಲಿಗೆಯನ್ನು ಬಡಿದು ಆ ವಿಷವನ್ನೆಲ್ಲ ಅಲ್ಲಿ ವಮನೆ ಮಾಡಿತಂತೆ, ಕಾರಿತಂತೆ. ಆಗ ಏನಾಯಿತು? ವಮಂತ ಜಜ್ವಲು ಪಾವಕೋದ್ದೀಪ್ತಾ, ಆ ಬಂಡೆ ಬಿಸಿಯಾಗಿ ಅದು ಉರಿಲಿಕ್ಕೆ ಶುರುವಾಯಿತು ಅಂತ, ಅದು ಬೆಂಕಿಯಾಗಿ ಕಾಣಿಸ್ತು. ಜಜ್ವಲು ಅಂದರೆ ಜಜ್ವಾಲ ಅಂದರೆ ಜ್ವಾಲೆಯಿಂದ ತುಂಬಿ ತುಳುಕಿತು. ಕಾಡಿಡೀ ಬೆಂಕಿಯ ಜ್ವಾಲೆಯಿಂದ ತುಂಬಿ ತುಳುಕಿತ್ತು. ಜಜ್ವಲು ಪಾವಕೋದ್ದೀಪ್ತಾ ಅಂತ ವಾಲ್ಮೀಕಿಗಳು ನಿಷ್ಪೀಡ್ಯ, ಆಚಾರ್ಯರು ನಿಷ್ಪೀಡ್ಯ ಅಂತ ಹೇಳಿದರೆ ಅದರ ವಿವರಣೆಯನ್ನು ವಾಲ್ಮೀಕಿಗಳು ಮಾಡ್ತಾ, ಹನುಮ ಅದನ್ನು ಒತ್ತಿದರೆ ಅಲ್ಲಿ ನಾಗಗಳು ಮೇಲಕ್ಕೆ ಬಂತು. ಆ ನಾಗಗಳ ಹೆಡೆಗಳು ಒಂದಲ್ಲ ಹಲವಾರು, ಒಂದೊಂದರಲ್ಲಿಯೂ ಸ್ವಸ್ತಿಗ ಲಕ್ಷಣೆ, ಅದು ಒಂದೊಂದರಲ್ಲಿಯೂ ಆ ನಾಲಿಗೆಯಲ್ಲಿ ಆ ವಿಷವನ್ನು ವಮನೆ ಮಾಡಿದರು. ಆ ವಿಷ ಎಷ್ಟು ಪವರ್ಫುಲ್ ಇತ್ತು ಅಂತಂದರೆ ಬಂಡೆಕಲ್ಲಿನಲ್ಲಿ ಬೆಂಕಿ ಹಿಡಿದು ಅದು ಉರಿಯುವಷ್ಟು, ಕಟ್ಟಿಗೆ ಅಲ್ಲ, ಹುಲ್ಲಲ್ಲ, ಕಲ್ಲು ಉರಿದು ಜ್ವಲಿಸುವ ಹಾಗೆ ಅಷ್ಟು ತೀಕ್ಷ್ಣವಾದ ವಿಷಭರಿತವಾದ ಸರ್ಪಗಳು ಅಂತ ವರ್ಣಿಸ್ತಾರೆ. ಇದು ಹನುಮನ ನಿಷ್ಪೀಡನೆಯ ಫಲ ಅಂತ ಹೇಳ್ತಾ ಅದನ್ನು ಮುಂದುವರಿಸ್ತಾರೆ. ಅದು ಹನುಮಂತ ದೇವರಿಗೆ ಮಾಡಿದರೆ ಪೀಡ್ಯಮಾನೇನ ಗಿರಿಣ ಪೀಡ್ಯಮಾನಾನಿ ಸರ್ವಶಃ ಗುಹಾವಿಷ್ಟಾನಿ ಸತ್ವಾನಿ, ಅವರು ವಿನೇದುರು ವಿಕೃತೈಸ್ವನೈಹಿ. ಆ ಹನುಮ ಬೆಟ್ಟವನ್ನು ತುಳಿದ. ಆಗ ಪೀಡ್ಯಮಾನೇನ ಗಿರಿಣ, ಆ ಪರ್ವತ ಪೀಡ್ಯಮಾನ ಆಯಿತು. ಅದರಿಂದ ಅಲ್ಲಿ ಕೆಲವು ಗುಹೆಗಳಿವೆ. ಆ ಗುಹೆಯಲ್ಲಿ ಕೆಲವರು ವಾಸ ಮಾಡಿಕೊಂಡಿದ್ದರು, ಆರಾಮವಾಗಿ ಐಷಾರಾಮ ಜೀವನ ನಡೆಸ್ತಾ ಇದ್ದರು. ಅದರ ಒಳಗೆ ಕೂತ ಗುಹಾವಿಷ್ಟಾನಿ ಸತ್ವಾನಿ, ಆ ಗುಹೆ ಒಳಗಿರ್ತಕ್ಕಂತಹ ಪ್ರಾಣಿಗಳು ಅವರು ಪೀಡಿತರಾದರು. ಹನುಮಂತ ದೇವರು ಬೆಟ್ಟವನ್ನು ಒತ್ತಿದಾಗ ಬೆಟ್ಟ ಪೀಡಿತ ಆಯಿತು. ಪೀಡ್ಯಮಾನೇನ ಗಿರಿಣ ಪೀಡ್ಯಮಾನಾನಿ ಗುಹಾವಿಷ್ಟಾನಿ ಸತ್ವಾನಿ, ಆ ಗುಹೆಯ ಒಳಗಿರ್ತಕ್ಕಂತಹ ಸತ್ವ, ಆ ಪ್ರಾಣಿಗಳು ಅವುಗಳು ಪೀಡಿತವಾದವು. ಗುಹಾವಿಷ್ಟಾನಿ ಸತ್ವಾನಿ, ತಡ್ಕೊಳ್ಳಿಕ್ಕಾಗದೆ ವಿನೇದುಹು, ಅದು ಅವರು ಆ ಪ್ರಾಣಿಗಳೆಲ್ಲ ಗಲಾಟೆ ಮಾಡಲಿಕ್ಕೆ ಶುರು ಮಾಡಿದರಂತೆ. ವಿಕೃತೈಶ್ವರೈ, ವಿಕೃತವಾದ ವಿಚಿತ್ರವಾದ ಧ್ವನಿಗಳಿಂದ ವಿನೇದುಹು, ನಾದವನ್ನು ಅಲ್ಲಿ ಮಾಡಿದವು. ಹೋ ಅಂತ ಗಲಾಟೆ ಮಾಡಿದ್ರು. ಏನು ಮಾಡಬೇಕು? ಬೆಟ್ಟ ತುಳಿದ, ಬೆಟ್ಟ ಅಪಚ್ಚಾಗ್ತಾ ಇದೆ, ಗುಹೆ ಮುಚ್ತಾ ಇದೆ, ಅದರೊಳಗೆ ವಾಸಭೂಮಿ ಅವರದು, ಅವರು ವಾಸ ಮಾಡುವ ನೆಲ ಅದು, ಅದೇ ಮಣ್ಣಿನಿಂದ ತುಂಬಿಬಿಟ್ರೆ ಮತ್ತೇನು ಮಾಡಬೇಕು? ಅದನ್ನು ಬಿಟ್ಟು ಹೊರ ಬರಬೇಕು. ನಾವು ಮನೆಯಲ್ಲಿರುವಾಗ ಆ ಮನೆಗೆ ಕಲ್ಲು ಬಿದ್ದರೆ ಅಂತ ಗಲಾಟೆ ಮಾಡ್ಬೋದು ಅಷ್ಟು, ಅದಕ್ಕಿಂತ ಬಿಟ್ಟು ನಮಗೇನು? ಆ ಮನೆಯಿಂದ ಎತ್ತಲಿಕ್ಕೆ ನಮ್ಮಿಂದ ಆಗುತ್ತಾ?
ವಿಕೃತು ವಿನೇದು ವಿಕೃತೈಸ್ವರೈ. ವಿನೇದು ಅಂದರೆ ಭಾರೀ ಗರ್ಜನೆ ಮಾಡಿ ನಾದ ಮಾಡಿದರು ವಿಕೃತವಾದ ಸ್ವರಗಳಿಂದ ಅಂತ. ಅದು ಏನಾಯಿತು ಅಂತಂದರೆ ಸಹ ಮಹಾಸನ್ನಾದ, ಆ ದೊಡ್ಡ ಶಬ್ದ ಅದು ದಿಶಶ್ಚ ಉಪವನಾನಿಚ, ಅದು ಪೃಥಿವೀಂ ಪೂರಯಾಮಾಸ. ಆ ಸಮಹಾನ್ ಸತ್ವಸನ್ನಾದ, ಅದು ಆ ದೊಡ್ಡ ಶಬ್ದ, ಅದು ವನ ಉಪವನ ಎಲ್ಲ ಕಡೆ ಆ ಶಬ್ದ ಪ್ರತಿಧ್ವನಿಸಿತಂತೆ. ಎಲ್ಲ ಕಡೆ ಆ ಶಬ್ದ ಪೃಥಿವೀಂ ಪೂರಯಾಮಾಸ ಅಂತ, ಇಡೀ ಭೂಮಿ ಇಡೀ ಆ ಶಬ್ದ ಅದು ನಡೆಯಿತು. ಪೃಥಿವೀಂ ಪೂರಯಾಮಾಸ ಅಂತ ಅಲ್ಬಿಕೆಗಳು ಹೇಳ್ತಾರೆ. ಅಂದರೆ ಹನುಮ ಪೀಡೆ ಮಾಡಿದರೆ ಅದರ ಒಳಗೆ, ಆ ಗುಹೆಯ ಒಳಗೆ ಆ ಕೂತಂತಹ ಜನ ಅವರು ಗರ್ಜನೆ ಮಾಡುವ, ಕಿರ್ಚುವಷ್ಟು, ಅವರ ಮೇಲೆ ಪರಿಣಾಮ ಬೀರುವಷ್ಟು ಹನುಮನ ಬೆಟ್ಟದ ಪೀಡೆ ಅಂತ ವರ್ಣನೆ ಮಾಡ್ತಾ ಅದನ್ನು ಮುಂದುವರಿಸ್ತಾರೆ. ಇದು ಮಹೇಂದ್ರ ಪರ್ವತದಲ್ಲಿ ಆದಂತಹ ಹನುಮನ ಪೀಡೆಗೆ ಒಂದು ಪ್ರತಿಕ್ರಿಯೆ. ಅಷ್ಟೇ ಅಲ್ಲ, ಆಕಾಶದಲ್ಲಿ ಏನು ನಡೀತು ಅಂತ. ಹನುಮ ಇಲ್ಲಿ ಬೆಟ್ಟವನ್ನು ಒತ್ತಿದರೆ ಆಕಾಶದಲ್ಲಿ ದೇವಲೋಕದಲ್ಲಿ ಅದಕ್ಕೆ ಪ್ರತಿಕ್ರಿಯೆ ಬಂತಂತೆ. ದೇವಲೋಕದ ಜನ ಸ್ಪಂದಿಸಿದರಂತೆ. ಹೇಗೆ ಅಂತಂದರೆ ಸುಸ್ಮಿತಾ ತಸ್ತು ಆಕಾಶೇ ರಮಣೈ ಸಹ ಹೇಳ್ತಾರೆ. ಆಕಾಶದಲ್ಲಿ ವಿದ್ಯಾಧರರು, ಗಂಧರ್ವರು, ದೇವತೆಗಳು ಅವರಿಗೆ ಖುಷಿಯೋ ಖುಷಿ. ಯಾಕೆಂತಂದರೆ ಭೂಮಿಯಲ್ಲಿ ಸಮುದ್ರದ ಪಕ್ಕದ ಮಹೇಂದ್ರ ಪರ್ವತದಲ್ಲಿ ಹನುಮಂತ ದೇವರು ಅದನ್ನು ಬೆಟ್ಟವನ್ನು ತುಳಿದಿದ್ದಾರೆ. ತುಳಿದಾಗ ಆ ಪ್ರಾಣಿಗಳೆಲ್ಲ ಮೇಲಕ್ಕೆ ಬರ್ತವೆ. ತಮ್ಮ ತಮ್ಮ ಶಕ್ತಿಯನ್ನು, ತಮ್ಮ ತಮ್ಮ ಪ್ರತಿಭಟನೆಯನ್ನು ಅವುಗಳು ಸಲ್ಲಿಸ್ತಾ ಇವೆ. ಅಲ್ಲಿ ಒಳಗೆ ಕೂತ ಪ್ರಾಣಿಗಳು ಹೊರಬಂದು ಕಿರ್ಚ್ತಾ ಇವೆ. ಅದು ನೋಡಿದರೆ ದೇವತೆಗಳಿಗೆಲ್ಲ, ಆ ಗಂಧರ್ವರಿಗೆಲ್ಲ, ವಿದ್ಯಾಧರರಿಗೆಲ್ಲ ಆನಂದದ ಪರಾಕಾಷ್ಠೆ ಅಂತೆ. ಒಂದು ಕಡೆಯಲ್ಲಿ ಖುಷಿ, ಒಂದು ಕಡೆಯಲ್ಲಿ ವಿಸ್ಮಯ. ವಿಸ್ಮಿತಾ ಸುಸ್ಮಿತಾ ತಸ್ತು. ವಿಸ್ಮಿತಾ, ಅವರಿಗೆ ತುಂಬ ವಿಸ್ಮಯ, ಆಶ್ಚರ್ಯ ಅಂದರೆ ಆಶ್ಚರ್ಯ. ಅಬ್ಬಾ ಏನು ನಡೀತಾ ಇದೆ ಅಂತ. ಸುಸ್ಮಿತಾ, ತುಂಬ ಖುಷಿಯಂತೆ. ನಮಗೆ ರಜೆ ಇರಬೇಕು, ಏನು ಎಂಗೇಜ್ಮೆಂಟ್ ಏನು ಕೆಲಸ ಏನು ಇರಬಾರ್ದು. ಪಕ್ಕದ ಮನೆಯಲ್ಲಿ ಗಲಾಟೆ ಆಗ್ತಾ ಇರಬೇಕು. ಏನು ಹಬ್ಬ, ತಿನ್ನಲಿಕ್ಕೆ ಊಟ ಬೇಡ, ಮಾತಾಡಲಿಕ್ಕೆ ಜನ ಬೇಡ, ಯಾರು ಬಾರದಿದ್ದರೆ ಸಾಕು, ಇಡೀ ಸಂಡೇ ಫಸ್ಟ್ ಕ್ಲಾಸ್ ನಾವು ಕಳೆಯಬಹುದು. ಯಾಕೆ ಅಂತಂದರೆ ನಮ್ಮ ಮನೆ ಸೇಫಾಗಿರ್ಬೇಕು ಅಷ್ಟೇ. ನಮ್ಮ ಮನೆಗೆ ಗಲಾಟೆ ಆದರೆ ಮತ್ತೆ ತಲೆಬಿಸಿ ಆಗ್ತದೆ. ನಮಗೇನು ತಲೆಬಿಸಿ ಇಲ್ಲ ಅಂತಂದರೆ, ದೇವಲೋಕದ ದೇವತೆಗಳಿಗೆ ತಲೆಬಿಸಿಲ್ಲ, ಆರಾಮವಾಗಿ ಕೂತಿದ್ದಾರೆ. ಭೂಮಿಯಲ್ಲಿ ಇಷ್ಟು ಗಲಾಟೆ ನಡೀತಾ ಇದೆ. ಈ ಸ್ಟ್ರೈಕ್, ಈ ಗಲಾಟೆಗಳು ನೋಡಿ ವಿಸ್ಮಿತಾ, ಒಂದು ಕಡೆಯಲ್ಲಿ ವಿಸ್ಮಯ, ಇನ್ನೊಂದು ಕಡೆ ಸ್ಮಯ, ಆನಂದ. ಅದರಿಂದ ಆಕಾಶದಲ್ಲಿ ತಸ್ತು ಆರಾಮವಾಗಿ ನಿಂತರಂತೆ. ಅಷ್ಟೇ ಅಲ್ಲ, ಶುಶ್ರೂಶ್ಚ ತದಾ ಶಬ್ದಂ, ಆ ಶಬ್ದವನ್ನು ಕೂಡ ಕೇಳಿದರಲ್ಲಿ. ಏನು ಋಷೀಣಾಂ ಭಾವಿತಾತ್ಮನಾಂ, ಆ ವಿದ್ಯಾಧರರು ಅಲ್ಲಿಯೇ ಋಷಿಗಳು ಸಂಚಾರ ಮಾಡ್ತಾ ಇದ್ರು. ಅವರ ಶಬ್ದಗಳನ್ನು ಕೇಳಿದರು. ಹನುಮ ಏನು ಮಾಡ್ತಾನೆ, ಏನು ಅವನ ತಾಕತ್ತು ಅಂತ. ಸಿದ್ಧಾನಾಂ ಚಾರಣಾನಾಂಚ, ಅವರೆಲ್ಲ ಆ ಶಬ್ದಗಳನ್ನು ಕೇಳಿ ವಿದ್ಯಾಧರರು ಅದನ್ನೆಲ್ಲ ಒಳ್ಳೆ ರೀತಿಯಲ್ಲಿ ಎಂಜಾಯ್ ಮಾಡಿದ್ರಂತೆ. ಇದರ ಮಧ್ಯದಲ್ಲಿ ಏನು ನಡೆಯಿತು ಅಂತಂದರೆ, ಆಕಾಶದಲ್ಲಿ ಹಾಗೆ ಸ್ಪಂದನೆ ನಡೆಯಿತು. ಭೂಮಿಯಲ್ಲಿ ಬೆಟ್ಟದಲ್ಲಿ ಅಲ್ಲಿ ಕೂತ ಹಾವು, ಅಲ್ಲಿರ್ತಕ್ಕಂತಹ ಬೇರೆ ಬೇರೆ ಜಂತುಗಳು, ಅದರ ರಿಯಾಕ್ಷನ್ ನೋಡಿದ್ದೇವೆ. ಅಲ್ಲಿ ಒಂದು ದೊಡ್ಡ ಗುಹೆ, ಆ ಗುಹೆಯಲ್ಲಿ ಪಾನಭೂಮಿ ಅಂತ ರಾಮಾಯಣ ಹೇಳುತ್ತೆ. ಪಾನಭೂಮಿಂ ಗತಾಹ, ಪಾನಭೂಮಿ ಅಂತ. ಪಾನ ಅಂದರೆ ಕುಡಿಯುವುದು ಅಂದರೆ ನಮಗೆ ಗೊತ್ತು, ಕುಡಿಯಬಾರದನ್ನು ಕುಡಿಯುವುದಕ್ಕೆ ಕುಡಿಯುವುದು ಅಂತ ಹೆಸರು. ಅವನಿಗೆ ಕುಡಿಯುವ ಚಟ ಅಂದರೆ ನೀರು ಕುಡಿಯುವ ಚಟ ಅಂತ ಹೇಳೋದಿಲ್ಲ. ಕುಡಿಯುವುದಂದರೆ ಯಾವುದನ್ನು ಕುಡಿಯಬಾರ್ದೋ ಅದನ್ನು ಕುಡಿಯುವುದು ಅಂತ ಅರ್ಥ. ಸಂಸ್ಕೃತದಲ್ಲಿಯೂ ಅದೇನೆ. ಪಾನಭೂಮಿಂ ಗತಾಹ, ಆ ಕುಡಿಯುವ ಮನೆಗೆ ಬಂದಿದ್ದಾರಂತೆ. ಅಂದರೆ ಅಲ್ಲಿಯೂ ಕೂಡ, ಆ ಕಾಲದಲ್ಲಿಯೂ ಕೂಡ ಕುಡಿಯುವ ಮನೆ ಇತ್ತು. ಅಂದರೆ ಇದು ಅಲ್ಲಿಂದ ಬಂದ ಸಂಪ್ರದಾಯ ಅಂತ ಇಟ್ಕೊಳ್ಳಿ. ಪಾನಭೂಮಿಂ ಗತಾಹ, ಆ ಪಾನಭೂಮಿಗೆ ಎಲ್ಲಿ ಬಂದಿದ್ದಾರಂತೆ, ಎಲ್ಲಿಂದಲೋ ಬಂದು ಸೇರಿದ್ದಾರೆ. ಅಲ್ಲಿಯವರೇಂತೇನಿಲ್ಲಲ್ಲ. ಪಾನಭೂಮಿಂ ಗತಾಹ,
ಅವ್ರು ಏನು ಅಂದರೆ ಕುಡಿಬೇಕು ಅಂತ ಶುರು ಮಾಡಿದ್ರಂತೆ. ಹೈಮಂ ಆಸವ ಭಾಚನಂ. ಆಸವ ಅಂತಂದರೆ ದ್ರಾಕ್ಷಾಸವ ಅಂತ ಹೇಳಿದ ಹಾಗೇನೆ, ಅದೆಲ್ಲ ಮದ್ಯಗಳು. ಅದನ್ನು ಕುಡಿಬೇಕು. ಏನು ಸೊಕ್ಕು ನೋಡಿ, ಕುಡಿಲಿಕ್ಕೆ ಸ್ಟೀಲ್ ಪಾತ್ರೆ ಆಗೋದಿಲ್ವಾ? ಹೈಮಂ, ಬಂಗಾರದ ತಟ್ಟೆಯಲ್ಲಿ ಹಾಕಿ ಅದನ್ನು ತುಂಬಿಸಿಕೊಂಡು ಇನ್ನೇನು ಕುಡಿಬೇಕು. ಹೈಮಂ ಆಸವ ಭಾಜನಂ, ಆ ಬಂಗಾರದ ಪಾತ್ರೆಯಲ್ಲಿ ಹಾಕಿ, ಚಷಕದಲ್ಲಿ ಹಾಕಿ ಅದನ್ನು ಕುಡಿಬೇಕು ಎಡಕೈಯಲ್ಲಿ ಅಂತ ಅದು ತುಟಿ ತನಕ ಬಂದಿದೆ. ಹನುಮ ನಿಷ್ಪೀಡಯ ಮಾಸ ನಿಷ್ಪೀಡ್ಯ ತಂಗಿರಿವರಂ. ಆ ಬೆಟ್ಟವನ್ನು ತುಳಿದಾಗ ಇಡೀ ಬೆಟ್ಟ ಅಲ್ಲಾಡಿತು. ಬೆಟ್ಟ ಅಲ್ಲಾಡಿದಾಗ ಆ ಪಾನಭೂಮಿ ಅದಲ್ಲಾಡಿತು, ಅಲ್ಲಾಡಿತು. ಆ ಪಾನಭೂಮಿ ಯಾವಾಗ ಅಲ್ಲಾಡಿತು, ಅಲ್ಲಿ ಕೂತವರ ಬೆಂಚ್ ಅಲ್ಲಾಡಿತು. ಯಾಗ ಬೆಂಚ್ ಅಲ್ಲಾಡಿತು, ದೇಹ ಅಲ್ಲಾಡಿತು, ಕೈ ಅಲ್ಲಾಡಿತು. ಕೈ ಯಾವಾಗ ಅಲ್ಲಾಡಿತು, ಆ ಕೈಯಲ್ಲಿ ಹಿಡ್ಕೊಂಡ ಪಾತ್ರೆ ಅದು ಕೆಳಗೆ ಬಿತ್ತು, ಬಂಗಾರದ ತಟ್ಟೆ ಕೆಳಗೆ ಬಿತ್ತು. ರಾಮಾಯಣ ಹೇಳುತ್ತೆ, ಅವತ್ತು ಕುಡಿಯುವುದನ್ನು ಬಿಟ್ಟವರು ಮತ್ತೆ ಜನ್ಮದಲ್ಲಿ ಕುಡಿಲಿಕ್ಕೆ ಬರಲಿಲ್ಲ. ಹನುಮನ ನಿಷ್ಪೀಡೆ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಕುಡಿಯುವ ಚಟ ಇದ್ದವರದು, ಕುಡಿಯುವ ಅಭ್ಯಾಸ ಅದು ನಿಂತದ್ದು ಹನುಮನ ಪೀಡೆಯಿಂದ. ಅದಕ್ಕೆ ಹೇಳೋದು ನಿಷ್ಪೀಡ್ಯ. ಆಚಾರ್ಯರು ಒಂದೇ ಶಬ್ದದಲ್ಲಿ ಹೇಳಿದರು, ನಾವೆಲ್ಲ ಪೀಡೆ ಕೊಟ್ಟರೆ ಕೆಟ್ಟ ಪೀಡೆ ಅಂತ, ಹನುಮಂತ ದೇವರು ಪೀಡೆ ಕೊಟ್ಟರೆ ಒಳ್ಳೆಯ ಪೀಡೆ. ನಿಷ್ಪೀಡ್ಯ ಅಂದರೆ ಒಳ್ಳೆಯ ರೀತಿಯಲ್ಲಿ ಪೀಡೆ. ಹನುಮಂತ ದೇವರನ್ನು ಉಪಸತ್ತಿ ನಾವು ಮಾಡಿದರೆ ಅದು ಪೀಡೆ ಕೊಡ್ತಾರೆ. ಪೀಡೆಯಲ್ಲಿ ಒಳ್ಳೆಯ ಪೀಡೆ, ಕೆಟ್ಟ ಪೀಡೆ ಅಂತ ಎರಡು ಇರ್ತದೆ. ಕೆಟ್ಟ ಪೀಡೆ ಅಂತಂದರೆ, ಪರೀಕ್ಷೆಗೆ ಓದದ ವಿದ್ಯಾರ್ಥಿಗಳು ಬಂದಿರ್ತಾರೆ, ಓದಿದ ವಿದ್ಯಾರ್ಥಿಗಳು ಬಂದಿರ್ತಾರೆ, ಪರೀಕ್ಷೆಯಲ್ಲಿ ಬರೀತಾರೆ. ಆ ಪರೀಕ್ಷೆಯಲ್ಲಿ ಬರೆಯುವಾಗ ಈ ಓದದ ವಿದ್ಯಾರ್ಥಿಗಳು ಕೀಟ್ಲೆ ಕೊಡ್ತಾರೆ ನೋಡಿ, ಅದಕ್ಕೆ ಪ್ರಶ್ನೆ ಏನು, ಅದಕ್ಕೆ ಉತ್ತರ ಏನು, ಪಾಪ ಇವರಿಗೆ ಟೆನ್ಷನ್ ಬರೀಬೇಕು ಅಂತ. ಅದರ ಮಧ್ಯದಲ್ಲಿ ಇವ್ರದ್ದು ಕೀಟ್ಲೆ, ಇದು ಕೆಟ್ಟ ಪೀಡೆ ಅಂತ ಹೇಳೋದು. ಒಳ್ಳೆಯ ಪೀಡೆ ಅಂತಂದರೆ, ನಾಳೆ ಪರೀಕ್ಷೆ ಅಂತಾದರೆ ಇವತ್ತು ಅಮ್ಮ ಆ ಮಗುವನ್ನು ಕೂಡಿಸಿ ಮಲಗಲಿಕ್ಕೆ ಬಿಡುವುದಿಲ್ಲ ನೋಡಿ, ಇದು ಒಳ್ಳೆಯ ಪೀಡೆ ಅಂತ. ಯಾಕೆಂತಂದರೆ ಮಗುವಿಗೆ ಆ ಪೀಡೆ ಕೊಡಲಿಲ್ಲ ಅಂತಂದರೆ ನಾಳೆ ಮಗು ಬರೆಯಿಲ್ಲ ಅಂತಂದರೆ ಪರೀಕ್ಷೆಯಲ್ಲಿ ಡುಮ್ಕಿ, ಹಾಗಾಗಿ ನನ್ನ ಮಗು ಸೋಲ್ತದೆ. ಆದರೆ ಮಗು ಒಳ್ಳೆಯದಾಗಬೇಕು ಅಂತ ಮಾಡುವ ಪೀಡೆ ಅದು ಒಳ್ಳೆಯ ಪೀಡೆ. ಉಪನಯನ ಆಯಿತು, ಮಗುವಿಗೆ ಸಂಧ್ಯಾವಂದನೆ ಮಾಡು ಅಂತ ಹೇಳ್ತೇವೆ, ಇದು ಒಳ್ಳೆಯ ಪೀಡೆ. ದೇವಸ್ಥಾನಕ್ಕೆ ಬರುವಾಗ ಮಕ್ಕಳನ್ನು ಕರ್ಕೊಂಡು ಬರ್ತೇವೆ, ಒಳ್ಳೆಯ ಪೀಡೆ. ಹಾಗಾಗಿ ಹನುಮಂತ ದೇವರು ಸಾಧಕೋತ್ತಮರು ಮಾಡುವ ಪೀಡೆ ಏನಿದೆ ಅದು ಕೆಟ್ಟ ಪೀಡೆ ಅಲ್ಲ. ನಿಷ್ಪೀಡ್ಯ ತಂಗಿರಿವರಂ. ಆಚಾರ್ಯರು ಹೇಳಿದರು, ಅದು ನಿಷ್ಪೀಡ್ಯ ಅಂದರೆ ಒಳ್ಳೆಯ ಪೀಡೆ, ಚೆನ್ನಾಗಿರ್ತಕ್ಕಂತಹ ಪೀಡೆಯನ್ನು ಮಾಡಿದರು ಅಂತ. ಅದೇನು ಒಳ್ಳೆಯ ಪೀಡೆ ಅಂದರೆ ಏನದು ಅಂತ ಇದನ್ನು ನಾವು ಇನ್ನೊಂದು ಸಲ ನಾನು ಏನು ಹೇಳಿದ್ದೇನೆ ಅದರ ರಿಪಿಟೇಷನ್ ಮಾಡ್ತೇನೆ ನೋಡಿ. ಅದು ಒಳ್ಳೆಯ ಪೀಡೆನಾ ಕೆಟ್ಟ ಪೀಡೆನಾ ನಾವು ಚಿಂತನೆ ಮಾಡಬಹುದು. ಆರಂಭದಿಂದ ಒಂದು ಸಲ ನೋಡೋಣ ಏನದು ಅಂತಂದರೆ, ಮೊದಲು ಹನುಮಂತ ದೇವರು ಬಾಹುಭ್ಯಾಂ ಪೀಡಯಾಮಾಸ ಚರಣಾಭ್ಯಾಂಚ ಪರ್ವತಂ. ಹನುಮಂತ ದೇವರು ಬೆಟ್ಟವನ್ನು ತುಳಿದ್ರು, ಬೆಟ್ಟವನ್ನು ಬಡಿದ್ರು. ಕಾಲಿನಿಂದ ಒದ್ರೆ ಅದಕ್ಕೆ ಕಾಲಿನಿಂದ ಬಡಿದ್ರು ಅಂತ ಹೇಳೋದು. ಕಾಲಿನಿಂದ ಒದೆಯುವುದು, ಕೈಯಿಂದ ಹೊಡೆಯಿತು. ಹನುಮಂತ ದೇವರು ಎರಡು ರೀತಿಯಾಗಿ ಪೀಡೆಯನ್ನು ಕೊಟ್ಟರು. ಬಾಹುಭ್ಯಾಂ ಪೀಡೆಯಾಮಾಸ ಚರಣಾಭ್ಯಾಂಚ ಪೀಡೆಯಾಮಾಸ. ಇದೇನು ಅಂತಂದರೆ, ನಾವು ಇಡೀ ಆ ಕತೆ, ಈ ವರ್ಣನೆ ಒಂದು ರೀತಿಯಲ್ಲಿ ಲೌಕಿಕವಾದ ವರ್ಣನೆ ವಾಲ್ಮೀಕಿಗಳು ಮಾಡಿತು. ಇದು ಒಬ್ಬ ಸಾಮಾನ್ಯ ಪುರುಷ ಮಾಡಿದರೆ ಅಷ್ಟೇ ಅದಕ್ಕೆ ಸೀಮಿತ. ಹನುಮಂತ ದೇವರು ಹಾಗಲ್ಲ, ಅವರು ಅಂತರ್ಮುಖಿಗಳು. ಏನು ಮಾಡಿದರೂ ಅದಕ್ಕೊಂದು ಅನುಸಂಧಾನ ಅಂತ ಇರ್ತದೆ. ಅವರು ಏನು ಕ್ರಿಯೆ ಮಾಡಿದರೂ ಅದು ಭಗವಂತನ ಪೂಜೆಯಲ್ಲಿ ಅದು ಪರ್ಯವಸಾನ ಆಗುವಂಥದ್ದು, ದೇವರ ಅನುಗ್ರಹದಲ್ಲಿ ಅದು ಪರ್ಯವಸಾನ ಆಗುವಂಥದ್ದು. ಈ ಆರಂಭದಿಂದ ಕೊನೆಯ ತನಕ ನಾವು ನೋಡಿದರೆ ನಮ್ಮ ದೇವಸ್ಥಾನದಲ್ಲಿ ನಾವು ಮಾಡುವ ಪೂಜೆಯನ್ನು ಅದು ಧ್ವನಿಸ್ತದೆ. ಭಗವಂತನ ಪೂಜೆಯ ಕ್ರಮ ಇದು. ನೀವು ಆರಂಭದಿಂದ ನೀವು ನೋಡಿ, ಹನುಮಂತ ದೇವರು ಏನು ಮಾಡಿದರು? ಬಾಹುಭ್ಯಾಂ ಪೀಡೆಯಾಮಾಸ ಚರಣಾಭ್ಯಾಂಚ ಪೀಡೆಯಾಮಾಸ ಅಂತ. ಅದೇನು ಅಂತಂದರೆ, ನಾವು ಪೂಜೆ ಮಾಡಬೇಕಾಗಿದ್ದರೆ ಮೊದಲು ಏನು ಮಾಡ್ತೇವೆ? ದೇವರಿಗೆ ಅಷ್ಟಾಂಗ ಪ್ರಣಾಮಗಳನ್ನು ನಾವು ಮಾಡ್ತೇವೆ. ನಮಸ್ಕಾರ ಮಾಡಿ ದೇವರ ಗರ್ಭಗುಡಿಗೆ ಪ್ರವೇಶ ಮಾಡಿ ನಾವು ಪೂಜೆಯನ್ನು ಪ್ರಾರಂಭ ಮಾಡೋದು. ಮೊದಲು ಮಾಡಬೇಕಾದ್ದು ನಮಸ್ಕಾರ. ಅಲ್ಲಿ ಏನು ನಾವು ಹೇಳ್ತೇವೆ? ನರುತೆ ತತ್ಕ್ರಿಯತೆ ಕಿಂಚನಾರೇ. ನಾನು ಏನು ಮಾಡುವ ಶಕ್ತಿ ನನಗಿಲ್ಲ,
ದೇವರೇ, ನನ್ನ ಅಂಗಾಂಗಗಳಲ್ಲಿ, ಅವಯವಗಳಲ್ಲಿ, ಇಂದ್ರಿಯಗಳಲ್ಲಿ, ಮನಸ್ಸಿನಲ್ಲಿ ನೀನು ಕೂತು ನಿನ್ನ ಪೂಜೆಯನ್ನು ನೀನು ಮಾಡಿಸಿಕೋ ಅಂತ ಭಗವಂತನಿಗೆ ನಾವು ಹೇಳಬೇಕಂತೆ. ನೀನೇ ನಿನ್ನ ಪೂಜೆಯನ್ನು ಮಾಡಿಸಿಕೋ ಅಂತ. ನಾನು ಪೂಜೆ ಮಾಡ್ತೇನೆ ಅಂದರೆ ಅದು ಅಹಂಕಾರ ಆಯಿತು. ನೀನು ನನ್ನ ಕೈಯಲ್ಲಿ ನಿಂತು ಆರತಿಯನ್ನು ಎತ್ತಿಸಿ ಪೂಜೆಯನ್ನು ಮಾಡಿಸಿಕೋ ಅಂತ ಭಗವಂತನಿಗೆ ನಾವು ಪ್ರಾರ್ಥನೆ ಮಾಡಿಕೊಳ್ಳಬೇಕಂತೆ. ಪೂಜೆ ಒಂದು ರೀತಿಯಲ್ಲಿ ಭಗವಂತ ಅವನ ಪೂಜೆಯನ್ನು ಅವನೇ ಮಾಡಿಸ್ತಾನೆ. ಎಷ್ಟೋ ಸಲ ಸಮಸ್ಯೆ ಆಗ್ತದೆ ನೋಡಿ. ಪೂಜೆ ಮಾಡಬೇಕು, ಕೈ ಎತ್ತಲಿಕ್ಕಾಗೋಲ್ಲ, ಇನ್ನೊಬ್ಬರು ಬಂದು ಕೈ ಎತ್ತಬೇಕಾದ ಪರಿಸ್ಥಿತಿ ನಾವು ನೋಡ್ತೇವೆ. ಯಾಕೆಂತಂದರೆ ನಮ್ಮ ಕೈ ಯಾವಾಗ ಕೈ ಕೊಡ್ತದೆ ಅಂತ ನಮಗೇ ಗೊತ್ತಿರುವುದಿಲ್ಲ. ಭಗವಂತ ಅದಕ್ಕೆ ಶಕ್ತ್ಯಾಧಾನ ಕೊಟ್ಟರೆ ನಾವು ಪೂಜೆ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ದೇವರ ಪೂಜೆಗೆ ಬೇಕಾದ ಪಾಠವ, ಇಂದ್ರಿಯ ಶಕ್ತಿ ಅದನ್ನು ಕೊಡುವವ ಭಗವಂತ. ಪೂಜೆ ಮಾಡಲಿಕ್ಕೆ ಅಂತ ಕೂತಿದ್ದೇವೆ, ನಮ್ಮ ಮನಸ್ಸು ಎಲ್ಲಿಯೋ ಬಿದ್ದಿರ್ತಾ ಕೂತ್ಕೊಂಡ್ರೆ ಅದು ಪೂಜೆ ಝೀರೋ ಆಗಿಬಿಡ್ತದೆ, ಪೂಜೆ ಆಗುವುದಿಲ್ಲ. ಭಗವಂತನ ಪೂಜೆ ಆಗಬೇಕಾದ್ರೆ ಪೂಜೆ ಆರಂಭ ಆಗಿ ಮುಗಿಯುವ ತನಕ ಮನಸ್ಸು ಭಗವಂತನಲ್ಲಿರಬೇಕು. ದೇವಸ್ಥಾನಕ್ಕೆ ಬರ್ತೇವೆ ದೇವರನ್ನು ಒಲಿಸಿಕೊಳ್ಳಿಕ್ಕೆ ಅಂತ. ದೇವಸ್ಥಾನಕ್ಕೆ ಬರುವಾಗ ಮನೆಗೆ ಊರಿಡೀ ನೆನಪಾಯಿತು ಅಂತಂದರೆ ದೇವಸ್ಥಾನಕ್ಕೆ ಬಂದದ್ದು ಕೆಲಸ ಪೂರ್ತಿ ಆಗುವುದಿಲ್ಲ. ಹಾಗಾಗಿ ದೇವರಿಗೆ ನಮಸ್ಕಾರ ಮಾಡಿ ನನ್ನ ಮನಸ್ಸು ನಿನ್ನಲ್ಲೇ ನೆಲೆಗೊಳ್ಳಿ ಅಂತ ಪ್ರಾರ್ಥನೆ ಮಾಡಿ, ನನ್ನ ಇಂದ್ರಿಯಗಳಿಗೆ ಶಕ್ತಿಯನ್ನು ಕೊಡು ಅಂತ ಪ್ರಾರ್ಥಿಸಿ ನಿನ್ನ ಪೂಜೆಯನ್ನು ನೀನು ಸ್ವೀಕಾರ ಮಾಡಿ. ಚಿತ್ರಮರ್ಚ ಆ ಮಂತ್ರ ಹೇಳುತ್ತೆ, ಇದು ವಿಚಿತ್ರವಾದ ಪೂಜೆ. ದೇವರೇ ನಮ್ಮಲ್ಲಿ ನಿಂತು ನಮ್ಮಿಂದ ಪೂಜೆಯನ್ನು ಸ್ವೀಕಾರ ಮಾಡಬೇಕು. ಆಚಾರ್ಯರು ಒಂದು ಇದಕ್ಕೆ ಉದಾಹರಣೆ ಕೊಟ್ಟಿದ್ದಾರೆ. ಮಾತ್ರ ಕಾರಿತ ವಂದನ ಅಂತ. ಅಮ್ಮ ಮಗುವನ್ನು ತನ್ನ ಕಾಲಿಗೆ ನಮಸ್ಕಾರ ಮಾಡಿಸ್ತಾಳಂತೆ, ಮಾಡು ನಮಸ್ಕಾರ ಅಂತ. ಆಮೇಲೆ ತಲೆಗೆ ಕೈ ಇಟ್ಟು ಆಶೀರ್ವಾದ ಮಾಡ್ತಾಳಂತೆ, ನಿನಗೆ ಒಳ್ಳೆ ವಿದ್ಯೆ ಬರಲಿ, ನಿನ್ನ ಜೀವನದಲ್ಲಿ ಸಾಫಲ್ಯ ಬರಲಿ ಅಂತ. ಅದು ಯಾಕೆ? ನಮಸ್ಕಾರ ಮಾಡಿಸಿ ಆಶೀರ್ವಾದ ಯಾಕೆ ಮಾಡಬೇಕು? ಹಾಗೆ ಆಶೀರ್ವಾದ ಮಾಡಬಾರ್ದಾ? ಹಾಗಾಗುವುದಿಲ್ಲ. ಅವರ ಕ್ರಮನೇ ಹಾಗೆ. ತಾಯಿ ನಮಸ್ಕಾರ ಮಾಡಿಸ್ತಾಳೆ ಅಂದರೆ ಸಾಧನೆ ಮಾಡಿಸಿ ಫಲವನ್ನು ಕೊಡಬೇಕು. ಮಾರ್ಕ್ ಹಾಕಬೇಕಾದ್ರೆ ಬರೀಬೇಕಲ್ಲ. ಬೇಕಾದರೆ ಮೇಷ್ಟ್ರೇ ಬೋರ್ಡಲ್ಲಿ ಬರೀಲಿ, ಅದನ್ನು ಕದ್ದು ಬರೀಲಿ, ಬರೆದ ಮೇಲೆ ಅದಕ್ಕೆ ಮಾರ್ಕ್ ಹಾಕಬೇಕು ಹೊರತು ಬರೆಯದೇನೆ ಶಾಲೆಗೆ ಬಾರದೇನೆ ಪಾಸಾಗುವುದು ಹೇಗೆ? ಹಾಗೆ ಸಾಧನೆ ಮಾಡಿದವನಿಗೆ ಫಲ. ಹಾಗೆ ತಾಯಿ ನಮಸ್ಕಾರ ಮಾಡಿಸಿ ಮಗುವಿನ ತಲೆಯ ಮೇಲೆ ಕೈ ಇಟ್ಟು ಒಳ್ಳೆಯದಾಗಲಿ ಮಗುವಿಗೆ ಅಂತ ಆಶೀರ್ವಾದ ಮಾಡ್ತಾಳೆ. ನಮ್ಮ ದೇವರದೂ ಕ್ರಮ ಹಾಗೇನೆ ಅಂತ. ದೇವರಿಗೆ ನಾವು ನಮಸ್ಕಾರ ಮಾಡಿ, ಸ್ವಾಮಿ ನಿನ್ನ ಪೂಜೆಯನ್ನು, ನಿನ್ನ ಸ್ತೋತ್ರವನ್ನು ಅದು ನಿನಗೆ ಪ್ರೀತಿಯಾಗುವ ಹಾಗೆ ಮಾಡಿಸಿಕೋ ಅಂತ ದೇವರಿಗೆ ನಾವು ಒಪ್ಪಿಸಬೇಕಂತೆ. ಹನುಮಂತ ದೇವರು ಸಾಧಕೋತ್ತಮರು. ಹಾಗಾಗಿ ಆ ಬೆಟ್ಟದಲ್ಲಿ ಪೂಜೆ ಮಾಡಬೇಕಾಗಿತ್ತು. ಮಾಡಬೇಕಾದ್ರೆ ಮೊದಲು ಮಾಡಿದ್ದು ನಮನ. ಅದನ್ನೇ ಹೇಳ್ತಾರೆ, ಚರಣಾಭ್ಯಾಂ ಪೀಡಯಾಮಾಸ ಬಾಹುಭ್ಯಾಂ ಪೀಡಯಾಮಾಸ ಚರಣಾಭ್ಯಾಂಚ ಪರ್ವತಂ. ಅಂದರೆ ನಮಸ್ಕಾರ ಮಾಡಬೇಕಾದ್ರೆ ಸಾಷ್ಟಾಂಗ ಪ್ರಣಾಮ, ಎರಡು ಕೈಗಳನ್ನೂ ನೆಲಕ್ಕೆ ಒತ್ತಬೇಕು, ಎರಡು ಕಾಲನ್ನೂ ನೆಲಕ್ಕೆ ಒತ್ತಬೇಕು. ಕಾಲು ಮತ್ತು ಕೈ ಅದು ಎರಡು 4 ಪದಾರ್ಥಗಳು ನೆಲಕ್ಕೆ ಮುಟ್ಟಿದರೆ ನಮ್ಮದು ಟೋಟಲಿ ಸರೆಂಡರ್, ಪೂರ್ತಿಯಾಗಿ ಭಗವಂತನಿಗೆ ನಮ್ಮನ್ನು ಒಪ್ಪಿಸಿದ ಹಾಗೆ. ಸ್ವಾಮಿ ನನ್ನನ್ನು, ಈ ದೇಹವನ್ನು ನಿನಗೆ ಒಪ್ಪಿಸಿದ್ದೇನೆ, ನಿನಗೆ ಪ್ರಣಾಮ. ನಮ್ಮದು ಎಲ್ಲ ಇಡೀ ಇಂದ್ರಿಯಗಳು, ಎಲ್ಲ ಕರಚರಣಾದಿಗಳು ಅದೆಲ್ಲ ನಿನಗೆ ಸೇರಿದ್ದು ಅಂತ ಸರ್ವ ಸಮರ್ಪಣಾ ಕಾರ್ಯಕ್ರಮ. ಇದನ್ನೇ ನಮಸ್ಕಾರ ಅಂತ ಹೇಳೋದು. ಅದಕ್ಕೆ ನಮ ಅಂತ ಅಂದರೆ ನಮಮ, ಯಾವುದೂ ನಂದಲ್ಲ, ಕೈ ಕಾಲು ಮನಸ್ಸು ಇಂದ್ರಿಯ ನೀನೇ ಕೊಟ್ಟದ್ದು, ಅದು ನಿನಗೇ ಸಂಬಂಧಪಟ್ಟದ್ದು ಅಂತ ಭಗವಂತನಿಗೆ ಅರ್ಪಿಸುವ ಕಾರ್ಯ ಇದೇ ನಮಸ್ಕಾರ. ಇದು ನಾವು ಮಾಡಬೇಕಾದ್ದು. ನಮಸ್ಕಾರದಿಂದ ನಮ್ಮ ಪೂಜೆ ಪ್ರಾರಂಭ ಆಗುತ್ತೆ. ಸಾಧಕೋತ್ತಮರಾದ ಹನುಮಂತ ದೇವರು ಬೆಟ್ಟವನ್ನು ತುಳಿದದ್ದಲ್ಲ, ಅದನ್ನು ಒತ್ತುವ ನಿಮಿತ್ತದಲ್ಲಿ ನಮಸ್ಕಾರ ಮಾಡಿದರಂತೆ. ಅಲ್ಲಿ ಎರಡೂ ಕೈಯನ್ನು ಒತ್ತಿ ಎರಡೂ ಕಾಲನ್ನೂ ಪರ್ವತದಲ್ಲಿ ಇಟ್ಟು ಬಗ್ಗಿಸಿ ಅಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಭಗವಂತನ ಪೂಜೆಯನ್ನು ಪ್ರಾರಂಭ ಮಾಡಿದರು. ಪೂಜೆ ಆಗಬೇಕು. ಅದು ಹೇಗೆ ಆಗಬೇಕು ಮುಂದೆ ಹೇಳ್ತಾರೆ. ಸ ಚಚಾಲ ಅಚಲಶ್ಚಾಪಿ ಮುಹೂರ್ತಂ ಕಪಿಪೀಡಿತಾ. ಹನುಮಂತ ದೇವರು ಒತ್ತಿದಾಗ ಅದೇನಾಯಿತು ಅಂತಂದರೆ ಆ ಬೆಟ್ಟ ಇಡೀ ಅಲ್ಲಾಡಿತಂತೆ. ಚಚಾಲ ಬೆಟ್ಟ ಅಲ್ಲಾಡಿತು. ಅಚಲಶ್ಚಾಪಿ ಅದು ಅಲ್ಲಾಡದಿದ್ದ ಬೆಟ್ಟ, ಅಲ್ಲಾಡದಿದ್ದ ಬೆಟ್ಟನೂ ಅಲ್ಲಾಡಿತು.
ಹನುಮನ ಶಕ್ತಿ ಅಂದರೆ ಹಾಗೆ. ಅಲ್ಲಾಡದಿದ್ದವರನ್ನು ಅಲ್ಲಾಡಿಸುವ ಶಕ್ತಿ ಹನುಮಂತ ದೇವರಿಗಿದೆ. ಅದಕ್ಕೆ ಹನುಮನ ಉಪಾಸನೆ ಮಾಡಬೇಕು ಅಂತ ಹೇಳೋದು. ಯಾಕೆಂದರೆ ನಾವು ಗಟ್ಟಿ ಮನಸ್ಸಿನವರು. ನಾವು ಯಾರ್ಯಾರಿಗೋ ನಮಸ್ಕಾರ ಮಾಡ್ತೇವೆ, ದೇವರ ಹತ್ರ ಗಟ್ಟಿಯಾಗಿರ್ತೇವೆ. ನಮ್ಮ ಗಟ್ಟಿಯಾದ ಕೈಯನ್ನು ಬಿಡಿಸಿ ಅದನ್ನು ಜೋಡಿಸಿ ಅಂಜಲಿ ಬಂದ ಮಾಡಬೇಕಾದ್ರೆ ಹನುಮಪ್ಪನೇ ಬರಬೇಕು. ಯಾಕಂದರೆ ಸಾಧಕೋತ್ತಮರು, ಸಾಧನೆ ಮಾಡಿಸುವವರು, ಎಂತಹ ಗಟ್ಟಿಯಾದವರನ್ನು ಅಚಲರನ್ನು ಕೂಡ ಚಲಿಸುವ ಹಾಗೆ ಮಾಡುವ ಶಕ್ತಿ ಅದು ಹನುಮಂತ ದೇವರದ್ದು. ಬೆಟ್ಟಕ್ಕೆ ಅಚಲ ಅಂತ ಹೆಸರು, ಅಲ್ಲಾಡದೇ ಇದ್ದದ್ದು ಅಂತ. ಅಚಲಶ್ಚಾಪಿ, ಅಲ್ಲಾಡದೇ ಇರತಕ್ಕ ಬೆಟ್ಟವನ್ನೂ ಕೂಡ ಚಚಾಲ ಅಲ್ಲಾಡಿಸಿದರು. ಬೆಟ್ಟ ಅಲ್ಲಾಡಿತು, ಅಲ್ಲಾಡದೇ ಇದ್ದ ಬೆಟ್ಟವೂ ಅಲ್ಲಾಡಿತು. ಮುಹೂರ್ತಂ ಕಪಿಬೀಡ, ಒಂದು ಕ್ಷಣ ಹನುಮಂತ ದೇವರು ಒತ್ತಿದಾಗ ಇಡೀ ಬೆಟ್ಟ ಅಲ್ಲಾಡಿತು. ನಮ್ಮಲ್ಲಿ ಪೂಜೆಯ ಕ್ರಮ ಅದು ಹೇಗೆ ಅಂತಂದರೆ, ದೇವರೊಳಗೆ ಪ್ರವೇಶ ಮಾಡಬೇಕು, ಘಂಟಾನಾದ ಮಾಡಿ ದೇವರೊಳಗೆ ಪ್ರವೇಶ ಮಾಡ್ತೇವೆ, ಗಂಟೆಯನ್ನು ಬಾರಿಸ್ತೇವೆ ನಾವು. ಅದು ಏನು ಅಂತಂದರೆ, ಆಗಮ ಅರ್ಥಂತು ದೇವಾನಾಂ, ಗಮನ ಅರ್ಥಂತು ರಕ್ಷಸಾಂ. ನಾವು ಅದು ದೇವತೆಗಳೆಲ್ಲ ಬರಬೇಕು, ದೈತ್ಯರೆಲ್ಲ ಹೋಗಬೇಕು. ಆ ಕಂಚಿಯ ಗಂಟೆಗೆ ಅದು ಎಷ್ಟು ಶಕ್ತಿ ಇದೆ ಅಂತಂದರೆ, ಆ ಧ್ವನಿ ದೈತ್ಯರಿಗೆಲ್ಲ ಎಲರ್ಜಿ, ದೇವತೆಗಳಿಗೆಲ್ಲ ಆಪ್ಯಾಯಮಾನವತ್ತು. ದೇವತೆಗಳ ಆಗಮಾರ್ಥಂತೂ ದೇವಾನ, ಅದು ಕಾಲಿಂಗ್ ಬೆಲ್, ದೇವತೆಗಳನ್ನೆಲ್ಲ ಕರೆಯುವ ಗಂಟೆ ಅದು. ಯಾರು ದೈತ್ಯ ಶಕ್ತಿಗಳಿರ್ತಾರೆ ಅವರಿಗೆ ಓಡಿಸುವ ಒಂದೇ ಕ್ರಿಯೆ ಎರಡು ಕೆಲಸ ಮಾಡುತ್ತೆ ಅಂತೆ. ಒಳ್ಳೆಯವರಿಗೆ ಆಹ್ವಾನ, ಕೆಟ್ಟವರಿಗೆ ಇಲ್ಲಿಂದ ಹೋಗಲಿಕ್ಕೆ ಬೇಕಾದಂತಹ ಆರ್ಡರ್, ಹೋಗಿ ಇಲ್ಲಿಂದ ಅಂತ. ಅಂದರೆ ದೈತ್ಯರಿಗೆ ಆ ಕಂಚಿಯ ಶಬ್ದ ಕೇಳಿದರೆ ಎಲರ್ಜಿ, ಅವರು ಇರುವುದೇ ಇಲ್ಲ, ಆ ಜಾಗ ಬಿಟ್ಟು ಹೋಗ್ತಾರೆ. ನೀವು ನೋಡಿ ಅಂತೆ, ಕೆಲವರು ದೇವಸ್ಥಾನದಲ್ಲೇ ಇರ್ತಾರೆ, ಪೂಜೆ ಶುರುವಾಯಿತು ಅಂತಂದರೆ ಆಚೆ ಹೋಗ್ತಾರೆ, ಪೂಜೆ ಮುಗೀತು ಅಂದರೆ ಬರ್ತಾರೆ. ಅವರಿಗೆ ಆ ಪೂಜೆ, ಆ ಗಂಟೆ, ಆ ಜಾಗಟೆ ಶಬ್ದ ಅದೆಲ್ಲ ಎಲರ್ಜಿ, ಅದು ಕೇಳಿದ್ರೇ ಓಡಿ ಹೋಗ್ತಾರೆ. ಗಮನಾರ್ಥಂತೂ ರಕ್ಷಸಾಂ ಅಂತ ರಕ್ಷ ಪ್ರವೃತ್ತಿಯವರಿಗೆ ಗಂಟೆ ಅದೆಲ್ಲ ಕೇಳಿದ್ರೆ ಆಗಲ್ಲ, ಓಡಿ ಹೋಗ್ತಾರೆ. ಕೆಲವರು ಗಂಟೆ ಕೇಳಿದ ಕೂಡಲೇ ಬರ್ತಾರೆ. ದೇವಾನ ಅಂತ ಅಂದರೆ ಕೆಟ್ಟ ಶಕ್ತಿ ದೂರ ಆಗ್ತದೆ, ಒಳ್ಳೆಯ ಶಕ್ತಿ ಬರುತ್ತೆ. ಅದಕ್ಕೆ ನಮ್ಮ ಮನೆಯಲ್ಲಿ ದಿನಾ ತಾಳ, ಕಂಚಿಯ ತಾಳ ಬಡಿಬೇಕು, ಘಂಟಾನಾದ ಮಾಡಬೇಕು, ಜಾಗಟೆ ಬಾರಿಸಬೇಕು. ಯಾಕೆ ಹೇಳ್ತಾರೆ ಅಂತಂದರೆ, ನಮ್ಮಲ್ಲಿರುವ ಆ ಡೆವಿಲ್ ಫೋರ್ಸ್, ಆ ಕೆಟ್ಟ ಶಕ್ತಿಗಳೇನಿವೆ ಅದು ಮನೆಯನ್ನು ಬಿಟ್ಟು ಹೋಗಬೇಕು. ಸಾಯಂಕಾಲದ ಹೊತ್ತಿಗೆ ಪ್ರದೋಷ ಕಾಲಕ್ಕೆ ಆ ದೈತ್ಯ ಶಕ್ತಿಗಳೆಲ್ಲ ಬರ್ತವೆ. ಹಾಗಾಗಿ ಅಲ್ಲಿ ಜಾಗಟೆ ಬಾರಿಸಿದರೆ, ಗಂಟೆ ನಾದ ಆದರೆ, ತಾಳದ ಸ್ವರ ಕೇಳಿದರೆ ಆ ಕೆಟ್ಟ ಶಕ್ತಿಗಳಿಗೆ ತಾಳಲಿಕ್ಕಾಗೋದಿಲ್ಲ, ಎಲ್ಲ ಬಿಟ್ಟು ಹೋಗ್ತಾರೆ. ನಮ್ಮ ಕೊರೋನಾ ಬಂತು ನೋಡಿ, ಆವಾಗ ಪ್ರಧಾನಮಂತ್ರಿಗಳು ಹೇಳಿದರು ಎಲ್ಲರೂ ಮನೆಯಲ್ಲಿ ಜಾಗಟೆ ಬಾರಿಸಿ ಅಂತ. ನಮ್ಗೆ ಗೊತ್ತಿಲ್ಲ, ನಾವೆಲ್ಲ ಬಾರಿಸಿದ್ದೆ. ಅವತ್ತು ಓಡಿದ ಕೊರೋನಾ ಮತ್ತೆ ನಮ್ಮ ದೇಶಕ್ಕೆ ಬರಲೇ ಇಲ್ಲ. ಯಾಕೆಂದರೆ ಕೆಟ್ಟ ಶಕ್ತಿಗಳು ದೂರ ಆಗಬೇಕಾದ್ರೆ ಅದು ಕಾಂಸ್ಯನಾದ ಅಂತ ಹೇಳ್ತಾರೆ. ಪೂಜೆಯಲ್ಲಿ ಇದು ಪ್ರಧಾನವಾದ ಅಂಗ. ನಾವು ಜಾಗಟೆ, ಘಂಟಾನಾದ ನಾವು ಮಾಡಿದರೆ ಆ ದೈತ್ಯ ಶಕ್ತಿ ದೂರ ಆಗ್ತದೆ, ಒಳ್ಳೆಯ ಶಕ್ತಿಗಳೆಲ್ಲ ಬರ್ತವೆ, ದೇವತೆಗಳೆಲ್ಲ ಸೇರ್ತಾರೆ. ಅದಕ್ಕೋಸ್ಕರ ಘಂಟಾನಾದ ಮಾಡಿ ನಾವು ಪೂಜೆಯನ್ನು ಪ್ರಾರಂಭ ಮಾಡ್ತೇವೆ. ಹನುಮಂತ ದೇವರು ನಮಸ್ಕಾರ ಮಾಡಿದರು, ಬೆಟ್ಟ ಇಡೀ ಅಲ್ಲಾಡಿತು. ಹನುಮಂತ ದೇವರ ಪೂಜೆಯಲ್ಲಿ ಬೆಟ್ಟವನ್ನು ಅಲ್ಲಾಡಿಸಿದ್ದಲ್ಲ, ಆ ಬೆಟ್ಟ ನಾವು ಘಂಟಾವಣಿ ಬಾರಿಸಿದ್ದು. ಹನುಮಂತ ದೇವರು ಅಂದರೆ ಬೃಹತ್ ರೂಪ, ಅವರಿಗೆ ಗಂಟೆ ಚಿಕ್ಕ ಚಿಕ್ಕ ಗಂಟೆ ಆಗುವುದಿಲ್ಲ, ಬೆಟ್ಟವನ್ನೇ ಒಂದು ಗಂಟೆಯನ್ನಾಗಿ ಮಾಡಿದರು, ಅದನ್ನು ಜೋರಾಗಿ ಬಾರಿಸಿದರು. ಚಚಾಲ ಅಚಲಶ್ಚಾಶು, ಇಡೀ ಬೆಟ್ಟವನ್ನು ಅಲ್ಲಾಡಿಸಿ ಅದು ಘಂಟಾನಾದ, ಇಡೀ ಬೆಟ್ಟದವನ್ನು ನಾದಭರಿತವನ್ನಾಗಿ ಮಾಡಿ ಪೂಜೆಯನ್ನು ಪ್ರಾರಂಭ ಮಾಡಿದರು. ಪೂಜೆಗೆ ಪ್ರಧಾನವಾದ ದ್ರವ್ಯ ಅಭಿಷೇಕ ಆಗಬೇಕು. ಹನುಮಂತ ದೇವರು ಏನು ಮಾಡಿದರು ಅಂತಂದರೆ, ತೇನ ಉತ್ತಮ ವೀರ್ಯೇಣ ಪೀಡ್ಯಮಾನಸ್ಸ ಪರ್ವತಃ ಸಲಿಲಂ ಸಂಪ್ರಸುಸ್ರಾವ ಮದಮತ್ತ ಇವದ್ವಿಪ. ಹನುಮಂತ ದೇವರು ಆ ಬೆಟ್ಟವನ್ನು ತುಳಿದರೆ ಶುದ್ಧವಾದ ನೀರು ಭೂಮಿಯ ಅಡಿಯಿಂದ ಮೇಲಕ್ಕೆ ಚಿಮ್ಮಿಲಿಕ್ಕೆ ಪ್ರಾರಂಭ ಆಯಿತು. ಮಡೀ ನೀರು ಬಂತು, ಕೆಳಗಿನಿಂದ ಭೂಮಿಯ ಅಡಿಯಿಂದ ಮೇಲಕ್ಕೆ ನೀರು ಚಿಮ್ಮಿತು. ಹನುಮಂತ ದೇವರು ಹೇಳಿದರು, ರಾಮ, ನಾನು ಬರುವಾಗೆ ಪಾತ್ರೆ ತರಲಿಲ್ಲ, ನೀರು ತರಲಿಕ್ಕೆ ಏನು ವಸ್ತು ನನ್ನ ಹತ್ರ ಇಲ್ಲ, ನೀನು ಸರ್ವತ್ರ ವ್ಯಾಪ್ತನಾದ ರೂಪ ನಿಂದು, ನೀನು ಅಭಿಷೇಕಕ್ಕೆ ನೀರು ಎಷ್ಟು ಬೇಕು, ಅದರಿಂದ ಪಾತ್ರೆಯಲ್ಲಿ ಅಲ್ಲ, ಇದೇ ನೀರು ಅಂತ ಸ್ವೀಕಾರ ಮಾಡುವಂಥ ಆ ಬೆಟ್ಟದ ಅಡಿಯಿಂದ ಬಂದ ನೀರನ್ನು
ರಾಮದೇವರ ತಲೆಗೆ ಅಭಿಷೇಕ ಅಂತ ಅನುಸಂಧಾನ ಮಾಡಿದ್ರಂತೆ. ಇಡೀ ಪುರುಷ ಸೂಕ್ತ ಹೇಳಿದರು ಹನುಮಂತ ದೇವರು, ಸಹಸ್ರ ಶೀರ್ಷ ಪುರುಷ. ಅದು ರಾಮದೇವರ ಅಭಿಷೇಕ ಆಯಿತು, ರಾಮದೇವರ ಮಹಾ ಮಜ್ಜನ ಆಯಿತು, ರಾಮದೇವರ ಸಂಪ್ರೋಕ್ಷಣೆ ನಡೆಯಿತು. ರಾಮದೇವರ ಪೂಜೆಯಲ್ಲಿ ಪ್ರಧಾನವಾದ ಅಭಿಷೇಕ, ಸ್ನಾನ, ಮಜ್ಜನ ಹನುಮಂತ ದೇವರು ಮಾಡಿಸಿದರು. ಎಷ್ಟು ಸುಲಭ ನೋಡಿ. ಬೆಟ್ಟವನ್ನು ತುಳಿದರು, ಸಲಿಲಂ ಸಂಪ್ರಸುಸ್ರಾವ, ನೀರು ಮೇಲಕ್ಕೆ ಬಂತು. ಮೇಲಕ್ಕೆ ಬಂದರೆ ಅದನ್ನು ಅಭಿಷೇಕ ಅಂತ ಮಾಡಿದರು. ರಾಮದೇವರ ಪೂಜೆಯಲ್ಲಿ ಪ್ರಧಾನವಾದ ಅಂಗ ಇನ್ನೊಂದು ಅಭಿಷೇಕ. ಅಭಿಷೇಕ ಕಾರ್ಯಕ್ರಮ ಮುಗೀತು, ಅನುಸಂಧಾನ ಮಾಡಿತು. ಇದು ಹನುಮಂತ ದೇವರ ಪೂಜೆಯ ಕ್ರಮ. ಅಭಿಷೇಕ ಆದ ಮೇಲೆ ಮತ್ತೂ ಬೆಟ್ಟವನ್ನು ತುಳಿದರು. ಬೆಟ್ಟವನ್ನು ತುಳಿದರೆ ಕಾಂಚನ ಅಂಜನ ರಾಜತಿ ರೀತಿ ನಿರ್ವರ್ತಯಾಮಾಸ ಪೀಡ್ಯಮಾನೇನ ಗಿರಿಣ. ಅದೇನಾಯಿತು ಅಂತಂದರೆ ಮಹೇಂದ್ರಸ್ತೇನ ಪರ್ವತಃ, ಅದು ಕಾಂಚನ ಅಂಜನ ರಾಜತಿ, ಬೆಳ್ಳಿ ಬಂಗಾರ ಅದೆಲ್ಲ ಹೊಳೆ ಹರಿಸ್ತು. ಹನುಮಂತ ದೇವರು ಏನು ಮಾಡಿದರು ಅಂತಂದರೆ, ರಾಮ ನನ್ನ ಹತ್ರ ಬೆಳ್ಳಿ ಇಲ್ಲ, ನನ್ನ ಹತ್ರ ಬಂಗಾರ ಇಲ್ಲ, ನಿನ್ನ ಪೂಜೆಗೆ ಅಲಂಕಾರ ಆಗಬೇಕು, ಬೆಳ್ಳಿಯ ಕವಚ ಆಗಬೇಕು, ಬಂಗಾರದ ಕವಚ ಆಗಬೇಕು, ಬೆಳ್ಳಿಯ ಆಭರಣಗಳು ಬೇಕು, ಎಲ್ಲ ಇದೆ ಅಂತ ಅನುಸಂಧಾನ ಮಾಡಿದರಂತೆ. ಅಲಂಕಾರ ಪೂಜೆ. ಅಲಂಕಾರ ಪ್ರಿಯೋ ವಿಷ್ಣು, ದೇವರಿಗೆ ಅಲಂಕಾರ ಅಂದರೆ ತುಂಬ ಇಷ್ಟ. ಅಲಂಕಾರಕ್ಕೆ ದ್ರವ್ಯಗಳು ಯಾವುದು? ಅಲ್ಲಿಯೇ ಬೆಳ್ಳಿ ಬಂಗಾರ ಎಲ್ಲ ಇತ್ತು, ಅದನ್ನೆಲ್ಲ ರಾಮದೇವರಿಗೆ ಸಮರ್ಪಣೆ ಮಾಡಿದರಂತೆ. ಬೆಟ್ಟವನ್ನು ತುಳಿದರಂತೆ. ರಾಮಾಯಣ ಚೆನ್ನಾಗಿ ಹೇಳುತ್ತೆ, ತರುಣಾಂ ಪುಷ್ಪಿತಾಗ್ರಾಣಾಂ ಸರ್ವಂ ಪುಷ್ಪಂ ಅಶಾತಯತ್. ಆ ಬೆಟ್ಟವನ್ನು ತುಳಿದರೆ ಮರ ಅಲ್ಲಾಡಿತು. ಅದೇನು ಮರಗಳು ಅಂತಂದರೆ ಪುಷ್ಪಿತಾಗ್ರಾಣಾಂ, ಆ ಮರದ ತುದಿಯಲ್ಲಿ ಪುಷ್ಪ ಅರಳಿತಂತೆ. ಬೆಟ್ಟದಲ್ಲಿ ಅಪರೂಪದ ಪುಷ್ಪಗಳಿರ್ತವೆ, ಅತ್ಯಂತ ಸುಗಂಧಭರಿತವಾದಂತಹ ಪುಷ್ಪಗಳು, ನಮ್ಮ ಊರಲ್ಲಿ ಸಿಗದೇ ಇರತಕ್ಕ ಪುಷ್ಪಗಳು. ಆ ಬೆಟ್ಟ ಮಹೇಂದ್ರ ಪರ್ವತದಲ್ಲಿ ಮರಗಿಡಗಳಲ್ಲಿ ಪುಷ್ಪಗಳು ತುಂಬಿ ತುಳುಕಿತ್ತು. ತರುಣಾಂ ಪುಷ್ಪಿತಾಗ್ರಾಣಾಂ ಸರ್ವಂ ಪುಷ್ಪಂ ಅಶಾತಯತ್. ಹನುಮಂತ ದೇವರು ಯಾವಾಗ ತುಳಿದರೂ ಮರ ಅಲ್ಲಾಡಿತು, ಮರದ ಕೊಂಬೆ ಅಲ್ಲಾಡಿತು, ಪುಷ್ಪ ಎಲ್ಲ ಕೆಳಗೆ ಬಿತ್ತು. ಅದು ಎಷ್ಟು ಬಿತ್ತು ಅಂತಂದರೆ ತೇನ ತರುಣಾಂ ಪುಷ್ಪಿತಾಗ್ರಾಣಾಂ ಸರ್ವಂ ಪುಷ್ಪಂ ಅಶಾತಯತ್ ತೇನ ಪಾದಪಮುಕ್ತೇನ ಪುಷ್ಪೌಘೇಣ ಸುಗಂಧಿನ ಸರ್ವತಃ ಸಮೃತ ಶೈಲ ಬಭೌ ಪುಷ್ಪಮಯೋ ಯಥ. ಆ ಬೆಟ್ಟದಿಂದ ಬಿದ್ದ ಪುಷ್ಪಗಳು, ಆ ಮರದಿಂದ ಬಿದ್ದ ಪುಷ್ಪಗಳು, ಅದು ಪುಷ್ಪೌಘೇಣ ಅಂತ. ಒಂದೊಂದು ಮರದಿಂದ ಇಷ್ಟಿಷ್ಟು ಪುಷ್ಪ ಬಿದ್ದರೆ ಸಾವಿರ ಸಾವಿರ ಮರಗಳಿಂದ ಬಿದ್ದ ಪುಷ್ಪಗಳು ಅದು ರಾಶಿ 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 ಬಿತ್ತಂತೆ. ಸರ್ವತಃ ಸಮೃತ ಶೈಲ, ಬೆಟ್ಟ ಇಡೀ ಪುಷ್ಪನೇ ಅಂತೆ. ಸುಗಂಧಿನ ಪರಿಮಳಭರಿತವಾದ ಪುಷ್ಪ, ಪುಷ್ಪ ಸಿಗುತ್ತೆ, ವಾಸನೆಯೇ ಇಲ್ಲ ಅದಕ್ಕೆ, ಪರಿಮಳಭರಿತವಾದ ಪುಷ್ಪಗಳು. ಅದು ಬೆಟ್ಟ ಇಡೀ ಪರಿಮಳಮಯವಾದ ಪುಷ್ಪ, ಪುಷ್ಪದ ಬೆಟ್ಟ ಆಯ್ತಂತೆ. ಹನುಮಂತ ದೇವರು ನೋಡಿದರು, ಈ ಪುಷ್ಪ ವ್ಯರ್ಥ ಆಗಬಾರ್ದು, ರಾಮದೇವರ ಪೂಜೆಯಲ್ಲಿ ವಿನಿಯೋಗ ಆಗಬೇಕು. ಏನು ಮಾಡಬೇಕು? ರಾಮದೇವರಿಗಿದು ಅನುಸಂಧಾನ ಅರ್ಚನೆ ಮಾಡಬೇಕು. ಅರ್ಚನೆ ಮಾಡಿದರಂತೆ, ಸಹಸ್ರನಾಮ ಹೇಳಿ ಅರ್ಚನೆ ಮಾಡಿದರಂತೆ. ಹನುಮಂತ ದೇವರು ರಾಮದೇವರಿಗೆ ಮಾಡಿದ ಮೊಟ್ಟ ಮೊದಲನೆಯ ಕೋಟ್ಯರ್ಚನೆ. ಅದರ ಆ ಪುಷ್ಪಗಳೆಲ್ಲ ರಾಮದೇವರಿಗೆ ಅರ್ಚನೆ ಮಾಡಿ ಕೋಟ್ಯರ್ಚನೆ ಪುಷ್ಪದಿಂದ ಭಗವಂತನ ಅರ್ಚನೆಯನ್ನು ಮಾಡಿದರಂತೆ. ಸರ್ವತಃ ಸಮೃತ ಶೈಲ ಬಭೌ ಪುಷ್ಪಮಯ. ರಾಮದೇವರಿಗೆ ಆ ಪುಷ್ಪದ ಮಜ್ಜನ ಮಾಡಿ, ಪುಷ್ಪದಿಂದ ಅಭಿಷೇಕ ಮಾಡಿ, ಪುಷ್ಪದಿಂದ ಅಲಂಕಾರ ಮಾಡಿ, ಅಲಂಕಾರ ಪೂಜೆಯನ್ನು ಹನುಮಪ್ಪ ಮಾಡಿದ ಅಂತ ವಾಲ್ಮೀಕಿಗಳು ವರ್ಣನೆ ಮಾಡ್ತಾರೆ. ಅಂದರೆ ಪುಷ್ಪಮಯವಾಯಿತು ಬೆಟ್ಟ, ಇಡೀ ಬೆಟ್ಟ ಅಲ್ಲ, ಬೆಟ್ಟದ ಉಪಾಧಿಯಲ್ಲಿದ್ದ ಭಗವಂತನಿಗೆ, ರಾಮನಿಗೆ ಮಾಡಿದ ಮಹಾ ಅಲಂಕಾರ ಪೂಜೆ ಇದು ಅಂತ. ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯ ಅದೆಲ್ಲ ಭಗವಂತನಿಗೆ ಸಮರ್ಪಣೆ ಮಾಡಿ ಅಲಂಕಾರ ಮಾಡಿದರು ಅಂತ. ಅಲಂಕಾರ ಆದ ಮೇಲೆ ಮೋಚಿತ ಶಿಲಾಶೈಲಾ ವಿಶಾಲಾ ಸುಮನಶಿಲಾ, ಅಲ್ಲಿ ಹೇಳ್ತಾರೆ, ಮಧ್ಯಮೇನ ಅರ್ಚಿಷಾ ಜುಷ್ಟಾ ಧೂಮರಾಜೀ ಇವಾನಲಹ. ನಮ್ಗೆ ಗೊತ್ತು, ನಮಗೆ ಅಲಂಕಾರ ಪೂಜೆ ಆದ ಮೇಲೆ ಧೂಪ ಆಗಬೇಕು, ಆಮೇಲೆ ದೀಪ ಆಗಬೇಕು ನೈವೇದ್ಯಕ್ಕಿಂತ ಮುಂಚೆ. ಹನುಮಂತ ದೇವರು ಧೂಪ ಇಟ್ಕೊಂಡು ಹೋಗಲಿಲ್ಲ, ರಾಮನಿಗೆ ಪೂಜೆ ಮಾಡಬೇಕು ಅಂತ. ಮತ್ತೇನು ಮಾಡಬೇಕಲ್ಲಿ? ಆ ಬೆಟ್ಟವನ್ನು ತುಳಿದರು. ತುಳಿದರೆ ಆ ಬೆಟ್ಟದ
ಆ ಮಣಿಮಯವಾದ ಬೆಟ್ಟ, ಅದರಿಂದ ಆ ಬಿಸಿಗೆ ಆ ಬಂಡೆಕಲ್ಲುಗಳ ಮೇಲೆ ಬಂತು. ಆ ಬಂಡೆಗಳ ಮೇಲೆ ಚಿಮ್ತಾ ಇದ್ದರೆ ಆ ಕಲ್ಲಿನ ಪುಡಿಗಳು ಮೇಲಕ್ಕೆ ಚಿಮ್ತಾ ಇದ್ದರೆ ಅದು ಹೊಗೆ ಹಾಗೆ ಕಾಣಿಸ್ತಂತೆ. ಅಡಿಭಾಗದಲ್ಲಿ ಕೆಂಪು ಬಣ್ಣದ ಗೈರಿಕಾದಿ ಧಾತುಗಳು ನೋಡಿದರೆ ಅದು ಬೆಂಕಿಯ ಹಾಗೆ ಕಾಣಿಸ್ತಂತೆ. ಕೆಳಭಾಗದಲ್ಲಿ ಬೆಂಕಿ, ಮೇಲ್ಭಾಗದಲ್ಲಿ ಹೊಗೆ. ಮಧ್ಯಮೇನ ಅರ್ಚಿಷಾ ಜುಷ್ಟ. ಆ ಬೆಂಕಿ ಉರಿತಾ ಇತ್ತು. ಅದು ಧೂಮರಾಜೀಹಿ ಇವಾನಲಾಹ, ಬೆಂಕಿ ಉಗುಳುವ ಹೊಗೆಯ ಹಾಗೆ. ಹೊಗೆ ಅಂತಂದರೆ ಧೂಪಾರತಿ ಮಾಡಿದರು, ದೀಪಾರತಿ ಮಾಡಿದರು. ದೀಪಾರತಿ ಮಾಡಿ ಆ ಭಗವಂತನ ನೈವೇದ್ಯಕ್ಕೆ ಬೇಕಾದ ಸನ್ನದ್ಧತೆಯನ್ನು ನಡೆಸಿದರು. ನೈವೇದ್ಯ ಆಗಬೇಕು. ಬೆಟ್ಟವನ್ನು ತುಳಿದರೆ ಪುಷ್ಪದ ಮರದಿಂದ ಪುಷ್ಪ ಬಿತ್ತು, ಹಣ್ಣಿನ ಮರದಿಂದ ಹಣ್ಣುಗಳು ಬಿತ್ತು. ಬೆಟ್ಟದಲ್ಲಿ ಆಗುವ ಹಣ್ಣುಗಳು ತುಂಬ ರುಚಿಕರವಾಗಿರತಕ್ಕ ಹಣ್ಣುಗಳು, ಪೌಷ್ಟಿಕವಾದಂತಹ ಹಣ್ಣುಗಳು. ಅದನ್ನೆಲ್ಲ ರಾಮದೇವರಿಗೆ ಸಮರ್ಪಣೆ ಮಾಡ್ತಾರೆ. ಮಹಾನೈವೇದ್ಯ ಅಂತ ಈ ತಂದವರು ಇಟ್ಟಿರತಕ್ಕಂತಹ ಲೇಷ್ಯ, ಭಕ್ಷ್ಯ, ಭೋಜ್ಯ ಅದೆಲ್ಲವನ್ನು ಕೂಡ ರಾಮದೇವರಿಗೆ ಮಹಾನೈವೇದ್ಯ ಅಂತ ಸಮರ್ಪಣೆ ಮಾಡಿದರಂತೆ. ಹನುಮನ ಅನುಸಂಧಾನ ಹಾಗಿತ್ತು. ಆ ಹಣ್ಣೆಲ್ಲ ಭಗವಂತನ ಪೂಜೆಗೆ, ರಾಮನ ಪೂಜೆಗೆ ಅಂತ ಎಲ್ಲ ಸರಿಯಾಯಿತು. ನಮ್ಮಲ್ಲಿ ಪೂಜೆ ಆಗಬೇಕಾದ್ರೆ ಆರತಿ ಬೇಕು. ಆರತಿ ಹೇಗೆ ಮಾಡಬೇಕಲ್ಲಿ? ಆರತಿ ಎಲ್ಲಿದೆ ಬೆಟ್ಟದಲ್ಲಿ? ಹನುಮಂತ ದೇವರು ಚಿಂತನೆ ಮಾಡಲಿಲ್ಲಂತೆ. ನಿಷ್ಪೀಡ್ಯ ಗಿರಿವರಂ, ಬೆಟ್ಟವನ್ನು ತುಳಿದ್ರಂತೆ. ಬೆಟ್ಟವನ್ನು ತುಳಿದರೆ ಅಲ್ಲಿ ಹಾವು ಮೇಲಕ್ಕೆ ಬಂತು. ಶಿರೋಬಿರ್ ಪೃಥುಬಿರ್ ನಾಗಾಹ, ನಾಗಗಳು ಮೇಲೆ ಬಂತು. ಮೇಲೆ ಬರುವಾಗಲೇ ಕೋಪದಿಂದ ಮೇಲಕ್ಕೆ ಬಂತು. ಕೋಪದಿಂದ ಬರುವಾಗಲೇ ಹೆಡೆ ಅರಳಿಸಿಕೊಂಡು ಬಂತು. ಹೆಡೆ ಅರಳಿಸ್ತಾ ಇರುವಾಗಲೇ ನಾಲಗೆಯಿಂದ ವಿಷವನ್ನು ವಮನೆ ಮಾಡ್ತಾ ಇದ್ರು. ಅದು ವಿಷ ಅಲ್ಲ, ಅದು ಬೆಂಕಿ ಉಗುಳ್ತಾ ಬಂತು. ಕಲ್ಲೆಲ್ಲ ಜಜ್ವಲು ಪಾವಕೋದ್ದೀಪ್ತ, ಆ ಅಗ್ನಿಯಿಂದ ಉರಿದು ಬೆಂಕಿಯೇ, ಇಡೀ ಬೆಟ್ಟ ಬೆಂಕಿಯಲ್ಲಿ ಉರಿತಾ ಇತ್ತು. ಹನುಮಂತ ದೇವರು ನೋಡಿದರು, ಇದು ನಾಗನ ಬಾಯಲ್ಲಿ ಬೆಂಕಿ, ಇದು ನಾಗಾರತಿ ಅಂತ ಅದನ್ನು ರಾಮದೇವರಿಗೆ ಮಾಡಿದರಂತೆ. ಮಹಾಮಂಗಳಾರತಿ ಅಂತ ಮಾಡಿದರಂತೆ. ಈ ತಿರುವಣ್ಣಾಮಲೈ ಅಂತಿರ್ತದೆ. ತಿರುವಣ್ಣಾಮಲೆಯಲ್ಲಿ ಅಗ್ನಿತತ್ವ ರುದ್ರದೇವರದ್ದು. ಅಲ್ಲಿ ಹೇಗೆ ಅಂತಂದರೆ ಈ ಕಾರ್ತಿಕ ಮಾಸದಲ್ಲಿ ಉತ್ಸವ ಮಾಡ್ತಾರೆ. ಆ ಉತ್ಸವ ಹೇಗೆ ಅಂತಂದರೆ ಅಲ್ಲಿ ದೀಪೋತ್ಸವ. ದೀಪ ಏನು ಅಂದರೆ ಬೆಟ್ಟದಲ್ಲಿಯೇ ಕರ್ಪೂರ ಹಾಕಿ ಇಡೀ ಬೆಟ್ಟವೇ ಬೆಂಕಿ. ರುದ್ರದೇವರಿಗೆ ಆ ಬೆಂಕಿಯ ಆರತಿ ಅಂತ ಮಾಡ್ತಾರೆ. ಕರ್ಪೂರಗಳನ್ನು ಹಾಕಿ ಅದನ್ನು ತುಂಬಿಸಿ ರಾಶಿ ಹಾಕಿ ರಾತ್ರಿ ಇಡೀ ಕರ್ಪೂರ ಆರತಿ ಉರಿಸ್ತಾರೆ. ಹನುಮಂತ ದೇವರು ಕರ್ಪೂರನೂ ಹಿಡ್ಕೊಂಡು ಹೋಗಲಿಲ್ಲ, ಬತ್ತಿಯೂ ಹಿಡ್ಕೊಂಡು ಹೋಗಲಿಲ್ಲ. ಅಲ್ಲಿಯೇ ಆ ಬೆಟ್ಟವನ್ನು ತುಳಿದರೆ ಆ ನಾಗ ಮೇಲಕ್ಕೆ ಬಂದರೆ ಆ ನಾಗನ ವಿಷದಿಂದ ಆ ಕಲ್ಲು ಬೆಂಕಿಯಿಂದ ಬಿಸಿಯಾಗಿ ಅದು ಉರಿತಾ ಇದ್ದರೆ ಅದನ್ನೇ ಮಹಾಮಂಗಳಾರತಿ ಅಂತ. ನಾಗಾರತಿ ಒಂದಲ್ಲ, ಶಿರೋಬಿರ್ ಪೃಥಿಬಿರ್ ನಾಗಾಹ, ಆ ನಾಗಗಳದ್ದೇ ಆರತಿ. 1, 2, 3 ನಾಗಗಳ ಮಹಾ ಆರತಿಯಿಂದ ಮಹಾಪೂಜೆ ನಡೆಸಿದ್ರಂತೆ. ಭಾರೀ ಆರತಿ ನಡೆಯಿತು. ಆರತಿ ಆಯಿತು, ಸರಿ. ಆರತಿ ಆಗಬೇಕಿದ್ದು ನಮಗೊಂದು ಕ್ರಮ. ಆರತಿ ಆಗುವಾಗ ಗಂಟೆ ಬಾರಿಸಬೇಕು ಅಂತ. ಅದಕ್ಕೆಲ್ಲ ಸ್ತೋತ್ರ ಮಾಡೋರು, ಕೈ ಮುಗಿಯುವವರು, ನೋಡುವವರೆಲ್ಲ ಬೇಕು. ಅಲ್ಲಿ ಗಂಟೆ ಬಾರಿಸೋರು ಯಾರಿದ್ದಾರೆ ಅಲ್ಲಿ? ಇದೊಂದು ಪ್ರಶ್ನೆ ಬಂತಲ್ಲಿ. ಅದೇನು ಸಮಸ್ಯೆನೇ ಆಗಲಿಲ್ಲ ಅಂತೆ. ಹನುಮಂತ ದೇವರು ಆ ಬೆಟ್ಟವನ್ನು ತುಳಿದರೆ ಅಲ್ಲಿ ಅದೂ ತಯಾರಾಯಿತು. ಅದು ಏನಾಯಿತು ಅಂತಂದರೆ ಗುಹಾವಿಷ್ಟಾನಿ ಸತ್ವಾನಿ ಆ ಪೀಡ್ಯಮಾನೇನ ಗಿರಿಣ ಪೀಡ್ಯಮಾನಾನಿ ಸರ್ವಶಃ. ಹನುಮಂತ ದೇವರು ಬೆಟ್ಟವನ್ನು ತುಳಿದರೆ ಪೀಡ್ಯಮಾನೇನ ಗಿರಿಣ, ಪೀಡ್ಯಮಾನಿ ಗುಹಾವಿಷ್ಟವಾದ ಪ್ರಾಣಿಗಳು ಪೀಡಿತವಾದವು. ಆ ಗುಹೆಯ ಒಳಗಿರ್ತಕ್ಕಂತಹ ಅವರಿಗೆಲ್ಲ, ಆ ವಾಸ ಮಾಡಿದ ಜನರಿಗೆಲ್ಲ ಒಳಗೆ ಪೀಡ್ಯಮಾನಾನಿ, ಅವರಿಗೆ ಎಷ್ಟು ಪೀಡಾಯಿತು ಅಂತಂದರೆ ವಿನೇದುರು ವಿಕೃತೈ ಸ್ವರೈ ಓ ಅಂತ ಜೋರಾಗಿ ಕಿರಿಚಿದರಂತೆ. ಅದು ನೋಡಿದಾಗ ಮೇಲಿನಿಂದ ದೇವತೆಗಳೆಲ್ಲ ಬಂದರು, ವಿದ್ಯಾಧರರೆಲ್ಲ ಬಂದರು, ಗಂಧರ್ವರು ಎಲ್ಲ ಆಕಾಶ ಇಡೀ ತುಂಬಿದರು. ಅವರೆಲ್ಲ ನೋಡ್ತಾ ಇದ್ದಾರೆ. ಸಸ್ಮಿತಾ ವಿಸ್ಮಿತಾ ತಸ್ತು, ಅವ್ರಿಗೆ ಖುಷಿ ನೋಡ್ತಾ ಇದ್ದಾರೆ. ಭಾರೀ ಆನಂದ ಅವರಿಗೆ. ಅವರೆಲ್ಲ ಶಾಬಾಷ್ ಹನುಮ, ಇದು ಮುಂದುವರಿಯಲಿ ಅಂತ ಹೇಳ್ತಾ ಇದ್ದರು. ಹಾಗೆ ಹನುಮಂತ ದೇವರಿಗೆ ಈ ಪೂಜೆಗೆ ಇದು ಸ್ಫೂರ್ತಿ ಆಯಿತು. ದೇವರ ಪೂಜೆ ನೋಡಲಿಕ್ಕೆ ಯಾರು ಬರಬೇಕು ಅಂತಂದರೆ ಯಾರ್ಯಾರೋ ಅಲ್ಲ, ಹನುಮಂತ ದೇವರ ರಾಮದೇವರ ಭಕ್ತರಾದ
ವಿದ್ಯಾಧರರಾದ ಆಕಾಶಕಾಯರು ಅಲ್ಲೆಲ್ಲ ಆಕಾಶ ಇಡೀ ಅವರು ತುಂಬಿ ತುಳುಕಿದ್ರು. ಪೂರ್ತಿ ಆಕಾಶ ಇಡೀ ಆ ಯಕ್ಷ ಗಂಧರ್ವ ವಿದ್ಯಾಧರರು ತುಂಬಿ ತುಳುಕಿ ಆ ಪೂಜೆಯನ್ನೆಲ್ಲ ನೋಡ್ತಿದ್ರಂತೆ. ನೋಡ್ತಾ ಇದ್ರು. ಶುಶ್ರೂಶ್ಚ ಆ ಶಬ್ದವನ್ನು ಕೇಳಿದರು. ಯಾರ ಶಬ್ದ? ಋಷೀಣಾಂ ಭಾವಿತಾತ್ಮನಾಂ. ಋಷಿಗಳು ಅಂತಂದರೆ ಮಂತ್ರದ್ರಷ್ಟಾರರು, ಜ್ಞಾನಿಗಳು. ಅವರ ಶಬ್ದಗಳು ಶುಶ್ರುವು. ಏನು ಶುಶ್ರುವು? ದೇವರ ಸ್ತೋತ್ರ ಹೇಳಿದರು, ವೇದ ಮಂತ್ರಗಳು ಹೇಳಿದರು, ಅದೆಲ್ಲ ಪಠನೆ ಮಾಡಿದರು. ಅದೇ ಶಬ್ದ. ಚಾರಣಾನಾಂಚ ಎಲ್ಲ ಆಕಾಶದಲ್ಲಿದ್ದಂತಹ ಆ ಶಕ್ತಿಗಳೆಲ್ಲ ಭಗವಂತನ ಸ್ತೋತ್ರ ಮಾಡಿದರು. ಹನುಮ ಹೇಳಿದ, ರಾಮ ನಿನ್ನ ಪೂಜೆಗೆ ಇದೆಲ್ಲ ಪಾರಾಯಣ, ಇದೇ ಸ್ತೋತ್ರಗಳು ಅಂತ ಅನುಸಂಧಾನ ಮಾಡಿದರು. ಜಾಗಟೆ ಬೆಳಿಬೇಕಲ್ಲ, ಗಂಟೆ ಯಾರು ಬಾರಿಸೋದು? ಇದು ಪ್ರಶ್ನೆ. ಅದಕ್ಕೆ ರಾಮಾಯಣ ವಾಲ್ಮೀಕಿಗಳು ತುಂಬ ಚೆನ್ನಾಗಿ ಉತ್ತರ ಕೊಟ್ಟರು. ಅದೇನು ಅಂದರೆ, ಪಾನಭೂಮಿಂಗತಾಹ. ಆ ಪಾನಭೂಮಿಯಲ್ಲಿ ಕೂತಿದ್ದರು ನೋಡಿ, ಆ ಕುಡಿಯುವ ಜಾಗದಲ್ಲಿ ಕೂತಿದ್ದರು. ಕೂತು ಕುಡಿಲಿ ಶುರು ಮಾಡಲಿಲ್ಲ. ಕೈಯಲ್ಲಿ ಹೈಮಂ, ಆ ಬಂಗಾರದ ಪಾತ್ರೆ ಹಿಡ್ಕೊಂಡಿದ್ರು. ಅದಕ್ಕೆ ಪಾನ ತುಂಬಿಸಿದ್ರು. ಇನ್ನೇನು ಕುಡಿಬೇಕು. ಬೆಟ್ಟ ಅಲ್ಲಾಡಿತು. ಬೆಟ್ಟ ಅಲ್ಲಾಡಿದ ಅವರ ಬೆಂಚ್ ಅಲ್ಲಾಡಿತು, ಅವರ ದೇಹ ಅಲ್ಲಾಡಿತು, ಕೈ ಅಲ್ಲಾಡಿತು, ಪಾತ್ರೆ ಬಿಡು ಟಣ್ ಟಣ್ ಟಣ್. ಅದು ಏನು ಅರ್ಧ ಗಂಟೆ ಅದೇ ಶಬ್ದಗಳು. ಅದು ಏನು ಶಬ್ದ? ಬಂಗಾರದ ಜಾಗಟೆಯಿಂದ ಬಾರಿಸಿ ರಾಮದೇವರ ಮಂಗಳಾರತಿ ಹನುಮಂತ ದೇವರು ಮಾಡಿದರು ಅಂತ ವಾಲ್ಮೀಕಿಗಳು ಅದನ್ನು ವರ್ಣನೆ ಮಾಡ್ತಾರೆ. ಅಂದರೆ ಹನುಮ ಅದು ಏನು ಬೆಟ್ಟವನ್ನು ತುಳಿದ, ಇನ್ನೊಬ್ಬರನ್ನು ತುಳಿಯುವುದಲ್ಲ, ಅದನ್ನು ಇನ್ನೊಬ್ಬರನ್ನು ತುಳಿದದ್ದು ಅದರ ಧ್ವನಿ ಏನು ಅಂತಂದರೆ ಅದು ರಾಮದೇವರ ಪೂಜೆ. ಅವರಿಗೆ ಪೀಡೆ ಆಗಿರ್ಬೋದು, ಕೆಲವು ಸಲ ಹಾಗಾಗುತ್ತೆ. ನಮ್ಮ ಪೂಜೆ ಕೆಲವರಿಗೆ ಪೀಡೆ ಗಂಟೆ ಬಾರಿಸುವಾಗ ಏನ್ರಿ ಗಂಟೆ ಕಿವಿ ಮುಚ್ಚಿಕೊಳ್ತಾರೆ. ಅಂದರೆ ಒಬ್ಬರದ್ದು ಪೂಜೆ ಇನ್ನೊಬ್ಬರಿಗೆ ಹಿಂಸೆ ಪೀಡೆ ಆಗುತ್ತೆ. ಅಂದರೆ ಒಳ್ಳೆಯ ಪೀಡೆ ಅವರಿಗೆ ಹಿಂಸೆ ಆಗುತ್ತೆ, ಕೆಟ್ಟ ಪೀಡೆ ಈಗ ಅವರದ್ದು ಕಿರ್ಚುವ ಶಬ್ದ ನಮಗೆ ಪೀಡೆ ಆಗುತ್ತೆ. ಲೋಕದಲ್ಲಿ ಇದ್ದದ್ದೇ, ಒಬ್ಬರಿಗಾದ್ದು ಇನ್ನೊಬ್ಬರಿಗೆ ಆಗುವುದಿಲ್ಲ. ಹಾಗಾಗಿ ಹನುಮಂತ ದೇವರು ಮಾಡಿದ ಪೀಡೆ ಅದು ಪೀಡೆ ಅಲ್ಲ. ಅದು ಏನು ಅಂತಂದರೆ ಅದು ದೇವರ ಪೂಜೆ, ಅದು ಭಗವಂತನ ಪೂಜೆ, ಅದು ರಾಮನ ಪೂಜೆ. ಹೀಗಾಗಿ ಇಡೀ ಆ ಬೆಟ್ಟವನ್ನು ಏನು ತುಳಿದರೂ ಅದು ತುಳಿತ ಅಲ್ಲ, ಅದು ಒಳಗಿನ ರಾಮದೇವರ ಭಕ್ತಿಯ ತುಳಿತ, ಅದು ರಾಮದೇವರ ಭಕ್ತಿಯ ಉದ್ರೇಕ. ಅದು ಹಾಗೆ ಭಕ್ತಿದ್ರೇಕದಿಂದ ಆ ಬೆಟ್ಟವನ್ನು ತುಳಿದು ಹನುಮಂತ ದೇವರು ರಾಮನಿಗೆ ಪ್ರಣಾಮವನ್ನು ಸಲ್ಲಿಸಿ ಮಹಾಮಂಗಳಾರತಿಯನ್ನು ಮಾಡಿ ರಾಮದೇವರ ಹತ್ರ ಬೇಡಿದರು. ರಾಮಚಂದ್ರ, ನಿನ್ನ ಕಾರ್ಯಕ್ಕೋಸ್ಕರ ನಾನು ಹೊರಡ್ತಾ ಇದ್ದೇನೆ, ನೀನು ಪರಮಾನುಗ್ರಹ ಮಾಡು ಅಂತ ರಾಮದೇವರ ಹತ್ರ ಪ್ರಾರ್ಥನೆ ಮಾಡಿ ಹಾರುವ ಸಂಕಲ್ಪ ಮಾಡ್ತಾರೆ. ನೋಡಿ, ಹನುಮಂತ ದೇವರು ಹಾರ್ತಾರೆ ನೋಡಿ. ಅದು ತನ್ನ ಸ್ವಾರ್ಥಕ್ಕೋಸ್ಕರ ಅಲ್ಲ, ಅವರು ಬ್ರಹ್ಮಚಾರಿಗಳು, ಅದರಲ್ಲಿ ಏನೂ ಸ್ವಾರ್ಥ ಇಲ್ಲ ಅವರಿಗೆ. ಏನು ಅಂದರೆ ರಾಮದೇವರಿಗೆ ಅಲ್ಲ, ರಾಮದೇವರಿಂದಾಗಿ ಇಡೀ ಜಗತ್ತಿಗೆ. ಹಾಗಾಗಿ ಹನುಮನ ಈ ಸಾಧನೆ ಇಡೀ ಜಗತ್ತಿನ ಸಾಧನೆಯಲ್ಲಿ ಅದು ಅಂತರ್ಗತ ಆಗುತ್ತೆ. ಹಾಗಾಗಿ ಇಡೀ ಜಗತ್ತು ಸ್ಪಂದನೆ ಆಗುವ ಹಾಗೆ ಮಾಡಿ ಹನುಮಂತ ದೇವರು ಹಾರಬೇಕು ಅಂತ ಪ್ರಾರಂಭ ಮಾಡ್ತಾರೆ. ವೃಕ್ಷಾಶ್ಚ ಪರ್ವತಗತ ಪವನೇನ ಪೂರ್ವಂ. ಹನುಮಂತ ದೇವರು ಹಾರಿದರೆ ಅದರ ಜೊತೆಗೇನೆ ಅಲ್ಲಿರ್ತಕ್ಕಂತಹ ಮರಗಳೂ ಕೂಡ ಅದು ಬಾಗಿದವು ಅಂತೆ. ನಮ್ಮಲ್ಲಿ ಇದೆ ನೋಡಿದ್ದು ಕ್ರಮ. ಮನೆಗೆ ಯಾರಾದರೂ ಗೆಸ್ಟ್ಗಳು ಬರ್ತಾರೆ, ಗೆಸ್ಟ್ಗಳು ಬಂದ ಮೇಲೆ ಅವರಿಗೆ ಉಪಚಾರ ಎಲ್ಲ ಮಾಡ್ತೇವೆ ನಾವು. ಉಪಚಾರ ಮಾಡಿದ ಮೇಲೆ ಅವರನ್ನು ಕಳಿಸಿಕೊಡಬೇಕು. ನಾವು ಎಲ್ಲಿವರೆಗೆ ಕಳಿಸಿಕೊಡಬೇಕು? ಶಾಸ್ತ್ರದಲ್ಲಿ ಹೇಳ್ತಾರೆ, ಓದಕ ಅಂತಂ ಸ್ನಿಗ್ಧಾಹ ಜನಾಹ ಅನುಸರ್ತವ್ಯಾಹ. ನಾವು ಎಲ್ಲಿವರೆಗೆ ನಾವು ಅವರನ್ನು ಬಿಟ್ಟು ಬರಬೇಕು? ಮನೆಯಿಂದಲೇ ಹೋಗಿ ಟಾಟಾ ಬೈ ಬೈ ಅಂತ ಬರೀ ಬಾಗಿಲಿನ ಹೊರಗೆ ಕಳಿಸುವುದಲ್ಲ. ಒಂದು ನೀರು ಇರುವ ಜಾಗದ ತನಕ ಅವರನ್ನು ಬಿಟ್ಟು ನೀರು ದಾಟಿಸಿ ನಾವು ವಾಪಸ್ ಬರಬೇಕಂತೆ. ಓದಕ ಅಂತಂ ನೀರಿನ ತನಕ ಬಿಟ್ಟು ಬರುವಂತಹ ಸಂಪ್ರದಾಯ ನಮ್ಮಲ್ಲಿರುವಂಥದ್ದು. ನೀರಿನ ತನಕ ಕೊನೆ ಏನು ಬಂತು ಅಂತಂದರೆ ನೀರಿನ ತನಕ ಅಂತ ಹೋಯಿತು, ಕಣ್ಣಲ್ಲಿ ನೀರು ಬರುವ ತನಕ ಅಂತಾಯಿತು. ಅದರ ಮೇಲೆ ಬೆವರು ನೀರು ಬರುವಷ್ಟು ತನಕ ಹೋದರೆ ಸಾಕು ಇವರು ಅಂತ ಅಲ್ಲಿವರೆಗೆ ಇವತ್ತು ಬಂದಿದೆ. ಅಂತೂ ಕಳಿಸಿಕೊಡುವ ಕ್ರಮ, ಉಪಚಾರದ ಕ್ರಮ ಅಂತಂದರೆ ಓದಕ ಅಂತ. ಹಾಗಾಗಿ ಹನುಮಂತ ದೇವರನ್ನು ಕಳಿಸಿಕೊಡಬೇಕು. ಕಳಿಸಿಕೊಡಬೇಕಾದ್ರೆ ಮರಗಿಡಗಳು ಹಿಂಬಾಲಿಸಿಕೊಂಡು ಹೋದುವಂತೆ. ಸಮುದ್ರದಲ್ಲಿ ಎಲ್ಲ ಪ್ರಾಣಿಗಳು ಹನುಮಂತ ದೇವರ ಜೊತೆಗೆ ಹೋದುವಂತೆ. ಅಂದರೆ ಹನುಮನ ಆ ವೇಗಕ್ಕೆ ಮರಗಿಡಗಳೆಲ್ಲ ಬಾಗಿದವು.
ಹನುಮನ ಆ ಸ್ಪೀಡಿಗೆ ಆ ಇಡೀ ಸಮುದ್ರದ ನೀರು ಅಲ್ಲೋಲ ಕಲ್ಲೋಲ ಆಯಿತು. ಅದರಲ್ಲಿರ್ತಕ್ಕಂಥ ಪ್ರಾಣಿಗಳು ಬಲಾತ್ಕಾರವಾಗಿ ಹನುಮನ ಜೊತೆಗೇ ಹೋದಾಗಾಯಿತು. ಅದನ್ನು ವಾಲ್ಮೀಕಿಗಳು ಹೇಳ್ತಾರೆ, ಹನುಮಂತ ದೇವರನ್ನು ಕಳುಹಿಸಿಕೊಡ್ಲಿಕ್ಕೋಸ್ಕರ ಮೇಲಿನಿಂದ ಮರಗಿಡಗಳು, ಕೆಳಗಿನಿಂದ ಪ್ರಾಣಿಗಳು ಅವರ ಜೊತೆಗೇ ಹೋದರು ಅಂತ. ಅದು ಏನನ್ನು ಹೇಳುತ್ತೆ ಅಂತಂದರೆ, ಮರಗಿಡ ಅಂತಂದರೆ ಅದು ಜಡ ಅಲ್ಲ, ಮರಗಿಡಗಳಲ್ಲಿಯೂ ಜೀವ ಇದೆ. ನಾವು ಒಳ್ಳೆಯ ಹಾಡಿದರೆ ಮರಗಿಡಗಳಿಗೆ ಒಳ್ಳೆಯ ಫಲ ತುಂಬಿಕೊಳ್ತದೆ. ನೀವು ನೋಡಿ, ನಮ್ಮ ಮನೆಯ ಅಂಗಳದಲ್ಲಿ ನಾವು ಯಾವುದಾದ್ರೂ ಒಂದು ಮರವನ್ನು ನೆಟ್ಟರೆ ಅದರಲ್ಲಿ ಫಲ ಸಮೃದ್ಧವಾದ್ದು ಇರ್ತದೆ. ನಮ್ಮ ಮನೆಯಲ್ಲಿ ಒಂದು ಮರ, ತೆಂಗಿನ ಮರ ಇತ್ತು. ಆ ಮರದಲ್ಲಿ ಇಷ್ಟು ದೊಡ್ಡ, ಉತ್ಪ್ರೇಕ್ಷೆ ಅಲ್ಲ, ಇಷ್ಟು ದೊಡ್ಡ ತೆಂಗಿನಕಾಯಿ. ಯಾಕೆಂತಂದರೆ ಆ ಮರಕ್ಕೆ ಯಜಮಾನನ ಸ್ಪಂದನೆ ಇರ್ತದೆ. ಯಜಮಾನ ಹೋಗಿ ಅಲ್ಲಿಗೆ ನೀರು ಹಾಕ್ತಾನೆ, ಬೇಕಾದ್ದೋ ಬೇಡವಾದೋ ನೀರೆಲ್ಲ ಅದಕ್ಕೆ ಹಾಕ್ತಾನೆ. ಅವನು ಅದು ನೀರು ಹಾಕ್ತಾನೆ ನೋಡಿ, ದಿನ ಬರ್ತಾನೆ ನೋಡಿ, ಅದನ್ನು ನೋಡ್ತಾನೆ ನೋಡಿ, ಅದಕ್ಕೆ ಅದು ಖುಷಿ. ಹಾಗಾಗಿ ಅದು ಖುಷಿಯಲ್ಲಿರ್ತದೆ, ಹಣ್ಣು ಸಮೃದ್ಧವಾಗಿ ನೀಡುತ್ತೆ. ದೂರದಲ್ಲಿದ್ದ ಮರಗಿಡಗಳು ಅಷ್ಟು ಹಣ್ಣು ಕೊಡುವುದಿಲ್ಲ. ಯಾಕೆಂತಂದರೆ ಯಜಮಾನನ ಪ್ರೀತಿ ಅದಕ್ಕೆ ಕಡಿಮೆ. ಅಂದರೆ ಮರಗಿಡಗಳಲ್ಲಿಯೂ ಚೇತನ ಇದೆ, ಮರಗಿಡಗಳೂ ಸ್ಪಂದಿಸ್ತವೆ, ಅವುಗಳಿಗೂ ಕೂಡ ಪ್ರೀತಿಯ ಅಪೇಕ್ಷೆ ಇರ್ತದೆ. ನಾವು ನೀರು ಕೊಂಡೋದ್ರೆ, ಗೊಬ್ಬರ ಕೊಂಡೋದ್ರೆ ಅದು ಖುಷಿಯಿಂದ ವಿಕಸಿತ ಆಗುತ್ತೆ ಅಂತ. ನೀವು ಕತ್ತಿ ಹಿಡ್ಕೊಂಡೋದ್ರೆ ಕಡಿತಾನೆ ಅಂತ ಭಯದಿಂದ ಅಲ್ಲಾಡ್ತದೆ ಅಂತದ್ದು. ಅದಕ್ಕೂ ಕೂಡ ಭಯಕಂಪಾದಿಗಳಿರ್ತವೆ, ಅವುಗಳಿಗೂ ಕೂಡ ಒಂದು ಸ್ಪಂದನೆ ಅಂತ ಅದಕ್ಕೆ ಇರ್ತದೆ. ಮಧ್ವವಿಜಯದಲ್ಲಿ ಒಂದು ಉಲ್ಲೇಖ ಹೇಳ್ತಾರೆ, ಆಚಾರ್ಯರು ಸಂಗೀತ ಹಾಡಿದರಂತೆ. ಸಂಗೀತ ಮಾಡಿದರೆ ಫಲ ಪುಷ್ಪಂ ವಿದದೆ ಅನುಪಮ ಸುಪ್ತಿ ಗಾನ ಸಂಪದ ಅಂತ ಹೇಳ್ತಾರೆ. ಆಚಾರ್ಯರು ಹಾಡಿದರೆ ಮರಗಿಡಗಳು ಕೂಡ ಹೂ ಬಿಟ್ಟು ಹಣ್ಣು ಬಿಟ್ಟು ತನ್ನ ಆನಂದವನ್ನು ಅಭಿವ್ಯಕ್ತಿಗೊಳಿಸಿದವು ಅಂತ. ಮರಗಿಡಗಳಿಗೂ ಆ ಭಾವ ಇದೆ ಅಂತ. ಸಂಗೀತ ಹಾಡಿದರೆ ಅವುಗಳೂ ಸಂತೋಷ ಪಡ್ತವೆ ಅಂತ. ನಮ್ಮ ಹಟ್ಟಿಯಲ್ಲಿ ದನ ಕರುಗಳ ಹತ್ರ ಸಂಗೀತ ಹಾಡ್ತಾರೆ, ಅದು ಒಳ್ಳೆಯ ಹಾಲು ಕೊಡುತ್ತೆ ಅಂತ, ಸಮೃದ್ಧಿ ಅಂತ. ಹಾಗಾಗಿ ಮರಗಿಡಗಳಲ್ಲಿಯೂ ಜೀವ ಇರ್ತಾನೆ, ಅದನ್ನು ನಾವು ಮರೆಯಬಾರದು. ಹಾಗಾಗಿ ನಮ್ಮಲ್ಲಿ ನೋಡಿ, ಪೂಜೆ, ತುಳಸಿ ಪೂಜೆ, ಧಾತ್ರಿ ಪೂಜೆ, ಅಶ್ವತ್ಥ ಪೂಜೆ, ಇದೆಲ್ಲ ನಾವು ಮಾಡ್ತೇವೆ. ಅದೇನು ಮಾತಾಡುವುದಿಲ್ಲ, ಜಡ ಅಂತ, ಅದು ಮೂರ್ಖತನ ಅಂತ ಅದನ್ನು ಉಪೇಕ್ಷೆ ಮಾಡುವ ಹಾಗಿಲ್ಲ. ಮರಗಿಡಗಳಲ್ಲಿಯೂ ದೇವರಿರ್ತಾನೆ, ಜೀವ ಇದ್ದಾನೆ, ದೇವರೂ ಇರ್ತಾರೆ. ಅದು ಪೂಜೆ ಅಂತ ನಾವು ಸ್ಪಂದಿಸುವಂಥದ್ದು. ಹನುಮ ಹಾರಿದರೆ ಹನುಮನ ಜೊತೆಗೆ ಮರಗಿಡಗಳೆಲ್ಲ ಒಟ್ಟಿಗೆ ಹೋದುವಂತೆ. ಅದು ಹನುಮನಿಗೆ ಸಾಥಿಯಾಗಿ, ನಿನ್ನ ಕಾರ್ಯದಲ್ಲಿ ನಾವೆಲ್ಲ ಇರ್ತೇವೆ, ರಾಮನ ಕಾರ್ಯ ಅದಕ್ಕೆ ನೀನು ಹೋಗ್ತಾ ಇದ್ದಿ, ನಿನ್ನೊಟ್ಟಿಗೆ ನಮ್ಮದೂ ಸ್ಪಂದನೆ ಅಂತ. ಕೆಳಗಿನಿಂದ ಪ್ರಾಣಿಗಳು ಅವುಗಳೂ ಸ್ಪಂದಿಸ್ತವು, ಅವುಗಳದ್ದೂ ಸ್ಪಂದನೆ ಇತ್ತು. ಶ್ರೀಮದ್ ಭಾಗವತದಲ್ಲಿ ಒಂದು ಮಾತು ಹೇಳ್ತಾರೆ, ಶುಕಾಚಾರ್ಯರು ಮುಂದೆ ಹೋಗ್ತಾರೆ, ಹಿಂಬದಿಯಿಂದ ವೇದವ್ಯಾಸದೇವರು ಬರ್ತಾರೆ ಅಂತ. ಪುತ್ರೇತಿ ತನ್ಮಯತಯ, ಅವರು ಮುಂದೆ ಶುಕಾಚಾರ್ಯರು ಹೋದರೆ ದೇವರು ಭಗವಂತ ವ್ಯಾಸರು ಶುಕ ಅಂತ ಕರೆದ್ರಂತೆ. ಉತ್ತರ ಕೊಡಬೇಕಲ್ಲ, ಶುಕಾಚಾರ್ಯರು ವಿರಕ್ತರು, ಅವರು ಹೋಗ್ತಲೇ ಇದ್ದರು. ಮರಗಿಡಗಳು ಉತ್ತರ ಕೊಟ್ಟುವಂತೆ. ಏನು ಉತ್ತರ ಕೊಟ್ಟು? ಓ ಅಂತ ಹೇಳಿದ್ರಂತೆ. ವೇದವ್ಯಾಸದೇವರು ಮಾತಾಡಿದರೆ ಮರಗಿಡಗಳು ಉತ್ತರ ಕೊಟ್ಟವು ಅಂತ. ಅಲ್ಲ, ವೇದವ್ಯಾಸದೇವರು ಕರೆದದ್ದು ಶುಕಾಚಾರ್ಯರನ್ನು, ಮರಗಿಡಗಳು ಓ ಅಂತ ಯಾಕೆ ಉತ್ತರ ಕೊಡಬೇಕು? ತರವೋಪಿ ತನ್ಮಯತೆಯ ತರವೋಪಿ ನೇದುಹು, ತನ್ಮಯತೆಯ ಅಂತ. ಅದು ರುದ್ರದೇವರ ಒಂದು ಅಭಿಮಾನಕ್ಕೆ ಒಳಪಟ್ಟದ್ದು, ರುದ್ರದೇವರಿಂದ ಅಭಿಮನ್ಯಮಾನವಾದ್ದು. ಯಾಕೆ ಅಂತಂದರೆ ಅದು ಭೂತಗಳೇ ಶರೀರ. ಭೂತ ಅಂತಂದರೆ ಮರಗಿಡಗಳೂ ಒಂದು ಭೂತನೇ. ಹಾಗಾಗಿ ಪಂಚಭೂತಗಳಲ್ಲಿ ಒಂದು, ಪಂಚಭೂತಗಳ ಶಕ್ತಿ ಅದರಲ್ಲಿ ತುಂಬಿಕೊಂಡಿದೆ. ಹಾಗಾಗಿ ತನ್ಮಯತೆಯ ಅದು ರುದ್ರಾತ್ಮಕ. ಆದ್ದರಿಂದ ತರವೋಪಿ ನೇದುಹು, ಮರಗಿಡಗಳು ಉತ್ತರಿಸಿದವು. ಅಂದರೆ ಮರಗಿಡಗಳಲ್ಲಿ ರುದ್ರದೇವರು ಇರ್ತಾರೆ, ರುದ್ರದೇವರು ಆ ಮರಗಿಡಗಳನ್ನು ರಕ್ಷಣೆ ಮಾಡ್ತಾರೆ. ಅಂದರೆ ರುದ್ರದೇವರು ಶುಕಾಚಾರ್ಯರು ಅವರ ಪರವಾಗಿ ಮರಗಿಡಗಳಲ್ಲಿ ಆದಂತಹ ಸ್ಪಂದನೆ ಅಂತ ಭಾಗವತದಲ್ಲಿ ಉತ್ತರಿಸ್ತಾರೆ. ಹಾಗೆ ಹನುಮಂತ ದೇವರು ಹೋದರೆ ಮರಗಿಡಗಳೂ ಹೋದುವಂತೆ. ಮರಗಿಡಗಳು ಅಂತಂದರೆ ರುದ್ರಾದಿ ದೇವತೆಗಳೂ ಬೆನ್ನ ಹಿಂದೆ ಹೋದರು. ಹನುಮನ ಸಾಧನೆಯ ಬೆನ್ನ ಹಿಂದೆ ರುದ್ರಾದಿ ದೇವತೆಗಳು ಅದನ್ನು ಸ್ಫೂರ್ತಿ ಕೊಟ್ಟರು
ಅನ್ನೋದನ್ನು ರಾಮಾಯಣ ಉಲ್ಲೇಖ ಮಾಡ್ತದೆ. ಪುತ್ರೇತಿ ತನ್ಮಯತೆಯ ತರವೋಪಿ ನೇದು ತಂ ಸರ್ವಭೂತ ಹೃದಯಂ. ರುದ್ರದೇವರನ್ನು ಹೇಳುವಾಗ ಸರ್ವಭೂತ ಹೃದಯ, ಎಲ್ಲ ಭೂತಗಳ ಎಲ್ಲ ಜೀವರಾಶಿಗಳ ಹೃದಯದಲ್ಲಿ ರುದ್ರದೇವರು ಇರ್ತಾರೆ. ಈ ಭೌತಿಕ ದೇಹವನ್ನು ಕೊಟ್ಟವರು ರುದ್ರದೇವರು, ಪಂಚಭೂತಗಳ ಮೇಲೆ ಹೋಲ್ಡು ಅವರಿಗಿರ್ತದೆ. ಹಾಗಾಗಿ ಸ್ಮಶಾನವಾಸಿ ರುದ್ರದೇವರು. ಯಾಕಂದರೆ ಇದು ಭಸ್ಮ ಆದ ಮೇಲೆ ಅದನ್ನು ಎಲ್ಲಿ ಮುಟ್ಟಿಸಬೇಕೋ ಆ ಜವಾಬ್ದಾರಿ ಅದು ರುದ್ರದೇವರಿಗಿರುವಂಥದ್ದು. ಸ್ಮಶಾನವಾಸಿ ಅಂತಂದರೆ ಗತಿಗೋತ್ರ ಇಲ್ಲ ಅಂತಲ್ಲ, ಗತಿಗೋತ್ರ ಇಲ್ಲದ ನಮಗೆ ಗತಿಗೋತ್ರ ಕೊಡುವವರು ಅಂತ ಅರ್ಥ. ಆ ಕೊನೇ ಕಾಲಕ್ಕೆ ನಮ್ಮದನ್ನೆಲ್ಲ ಗಂಟು ಮೂಟೆ ಕಟ್ಟಿ ನಾವು ರುದ್ರದೇವರ ಹತ್ರ ಕೊಟ್ಟಿರ್ತೇವೆ. ಬೆಂಕಿಯಲ್ಲಿ ಕೊಡೋದು ಅಂತಂದರೆ ರುದ್ರದೇವರಲ್ಲಿ ಕೊಟ್ಟರೆ ರುದ್ರದೇವರು ಅದನ್ನೆಲ್ಲ ಹಿಡ್ಕೊಂಡು ಹೋಗಿ ನಮಗೆ ಮುಂದಿನ ಜನ್ಮದಲ್ಲಿ ಬಾಡಿಗೆ ಮನೆ, ಈ ಶರೀರ ಅದನ್ನು ಕೊಡಲಿಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ನಮಗೆ ಕೊಡುವ ದೇವರು ಅದು ರುದ್ರದೇವರು ಅಂತ, ಸರ್ವಭೂತ ಹೃದಯಂ ಅಂತ. ಹಾಗಾಗಿ ಹನುಮ ಹಾರಿದರೆ ಹನುಮನ ಬೆನ್ನ ಹಿಂದೆ ಎಲ್ಲ ಮರಗಿಡಗಳು ಎಲ್ಲರೂ ಹಾರಿದರು. ಎಲ್ಲ ಹಾರಿ ಹನುಮಂತ ದೇವರನ್ನು ಬೀಳ್ಕಡೆಗೆ ಕೊಟ್ಟರು ಅಂತ. ಹನುಮಂತ ದೇವರು ಆಕಾಶದಲ್ಲಿ ಹಾರಬೇಕು. ಎಷ್ಟು ವಿಘ್ನಗಳು ಅಂತ. ಸಾಧನೆ ಮಾಡಲಿಕ್ಕೆ ಹೊರಟಾಗ ವಿಘ್ನ ಅನ್ನೋದು ಅದು ಸಹಜ. ಶ್ರೇಯಾಂಸಿ ಬಹುವಿಘ್ನಾನಿ. ಒಳ್ಳೆಯ ಕೆಲಸ ಅಂತಂದರೆ ಅದಕ್ಕೆ ವಿಘ್ನ ಬಂದೇ ಬರ್ತದೆ. ಏನು ವಿಘ್ನ ಬರಲಿಲ್ಲ ಒಳ್ಳೆಯ ಕೆಲಸ ಅಲ್ಲ ಅಂತ ಅರ್ಥ. ನೀವು ನೋಡಿ ಬೇಕಾದರೆ ನೀವು ಕೆಟ್ಟ ಕೆಲಸ ಮಾಡಲಿಕ್ಕೆ ಅಂತ ಹೋಗಿ ಯಾರು ತಡೆಯೋರಿಲ್ಲ, ಸೀಯೇ ಹೋಗಿಬಿಡ್ತೀರಿ. ನೀವು ತಡೆಯುವವರೇ ಇಲ್ಲ. ಒಳ್ಳೆಯ ಕೆಲಸ ಮಾಡಲಿಕ್ಕೆ ಹೋದಾಗ 100 ಜನ ಪ್ರಶ್ನೆ ಮಾಡ್ತಾರೆ, ಅದು ಯಾಕೆ ಇದು ಯಾಕೆ ಇದು ಯಾಕೆ ಅದು ಯಾಕೆ ಅಂತ 100 ಜನ ಆಕ್ಷೇಪ ಮಾಡ್ತಾರೆ. ಒಬ್ಬರು ಮದುವೆ ಆಗಲಿಲ್ಲ, ಬಂದು ಹೇಳಿದರು. ಅವರಿಗೆ ಹೇಳಿದೆ, ಒಂದು ಸಾಧನೆ ಹೀಗೆ ಮಾಡಿ 108 ದಿನ ಸಾಧನೆ ಮಾಡಿ ನಿಮಗೆ ಮದುವೆ ಆಗುತ್ತೆ ಅಂತ ನಾನು ಹೇಳಿದೆ. ಅವರು ಮರುದಿವಸನೇ 2 ದಿವಸ ಬಿಟ್ಟು ಬಂದು ಹೇಳಿದರು, ಸ್ವಾಮಿ ಅದು ಮಾಡಲಿಕ್ಕಾಗಲಿಲ್ಲ, ಅದು ಮನೆಯಲ್ಲಿ ರಗಳೆ ಆಯಿತು. ನಾನು ಹೇಳಿದೆ, ಯಾಕೆ ಬಿಟ್ರಿ? ಅಲ್ಲ, ನೀವು ಮುಹೂರ್ತ ಹೇಳಿದಿರಿ, ಆ ದಿವಸ ಮಾಡಲಿಕ್ಕಾಗಲಿಲ್ಲ, ಅದಕ್ಕೆ ಬಿಟ್ಟೆ ಅಂತ. ನಾನು ಹೇಳಿದೆ, ಅದು ವಿಘ್ನ ಬಂತು, ಹಾಗಾಗಿ ನಿಲ್ಲಿಸಿದೆ. ನಾನು ಹೇಳಿದೆ, ವಿಘ್ನ ಬಂದರೆ ನಿಮ್ಮದು ಕೆಲಸ ಆಗಿಯೇ ಆಗ್ತದೆ, ಅದನ್ನು ನಿಲ್ಲಿಸಬೇಡಿ, ಮುಂದುವರಿಸಿ ಅಂತ. ಮತ್ತೆ ಮುಂದುವರಿಸಿದರು, ಕೆಲಸ ಆಯ್ತು ಅವ್ರದ್ದು. ಯಾವಾಗಲೂ ಹಾಗೆಯೇ ನಾವು ಒಳ್ಳೆಯ ಕೆಲಸ ಅಂತಂದರೆ ಅದರೊಟ್ಟಿಗೆ ವಿಘ್ನ ಅನ್ನೋದು ಬಂದೇ ಬರ್ತದೆ. ದೇವರ ಪೂಜೆಗೆ ಅಂತ ಹೋಗುವಾಗ ಬೆಕ್ಕು ಅಡ್ಡ ಬರ್ತದೆ, ಯಾರಾದರೂ ಫೋನ್ ಮಾಡ್ತಾರೆ, ಅದೆಲ್ಲ ಬರುವುದೇ ಆವಾಗ. ಪೂಜೆ ಮಾಡಲಿಕ್ಕೆ ಹೋದಾಗಲೇ ಬರೋದು ಎಲ್ಲ ಸಮಸ್ಯೆಗಳು ಅಂತ ಬರುವುದೇ ಆವಾಗ. ಪೂಜೆ ಅಲ್ಲಿಯೇ. ಕೆಟ್ಟ ಕೆಲಸ ಮಾಡಲಿಕ್ಕೆ ಸಿನಿಮಾಕ್ಕೆ ಅಂತ ಹೋಗಿ ಯಾರು ತಡೆಯೋರಿಲ್ಲ, ನೀಯೇ ಹೋಗ್ತೀರಿ ಬರ್ತೀರಿ. ನೀವು ಒಳ್ಳೆಯ ಕೆಲಸಕ್ಕೆ ಹೋಗುವಾಗ 1000 ವಿಘ್ನಗಳು, ಕೆಟ್ಟ ಕೆಲಸ ಮಾಡಲಿಕ್ಕೆ ಹೋದಾಗ ಇಲ್ಲ. ಶ್ರೇಯಾಂಸಿ ಬಹುವಿಘ್ನಾನಿ. ಒಳ್ಳೆಯ ಕೆಲಸ ಮಾಡಲಿಕ್ಕೆ ಹೊರಟಾಗ ವಿಘ್ನ ಅನ್ನೋದು ಇರ್ತದೆ. ಹನುಮಂತ ದೇವರು ಹೊರಟಿದ್ದಾರೆ, ಸ್ವಾರ್ಥ ಇಲ್ಲ, ನಿಸ್ವಾರ್ಥವಾದ್ದು. ಒಂದು ರೀತಿ ನೋಡಿದರೆ ಭಗವಂತನದ್ದೇ ಸೇವೆ ಇದು. ಭಗವಂತನಿಗೋಸ್ಕರನೇ, ಭಗವಂತನೇ ಮಾಡಿದ್ದು, ಭಗವಂತ ಹೇಳಿದ್ದು ಭಗವಂತನಿಗೋಸ್ಕರ, ಭಗವಂತನ ಪ್ರೇರಣೆಯಿಂದ. ಆದರೂ ಎಷ್ಟು ವಿಘ್ನಗಳು, ಎಷ್ಟೊಂದು ವಿಘ್ನಗಳು. ಅದು ಏನು ವಿಘ್ನಗಳು ಅಂತ ನೋಡಿ. ಸಾಮಾನ್ಯವಾಗಿ ವಿಘ್ನ ಅಂತಂದರೆ ಹೆಣ್ಣಿನ ವಿಘ್ನ, ಹೊನ್ನಿನ ವಿಘ್ನ, ಮಣ್ಣಿನ ವಿಘ್ನ ಅಂತ ಸಾಮಾನ್ಯವಾಗಿ 3 ವಿಘ್ನಗಳು ಪ್ರಸಿದ್ಧವಾದ್ದು. ಹೆಣ್ಣು ಬಂದು ಸಾಧನೆ ನಿಲ್ಲುವುದು ಅಂತ ಒಂದು ಕೆಲವು ಕಡೆಯಲ್ಲಿ. ಹೊನ್ನು ಬಂಗಾರ ಸಿಕ್ಕಿತು ಅಂತಂದರೆ ಆವಾಗ ಅಷ್ಟೇ, ಬಂಗಾರ ಸಿಕ್ಕಿತು ಅದೇ ತಲೆಯಲ್ಲಿ ಇರ್ತದೆ, ಆ ಬಂಗಾರಮಯವಾಗಿ ಅದನ್ನೇ ಆಚೆ ಎಲ್ಲಿಡೋದು ಇಲ್ಲಿಡೋದು ಏನು ಮಾಡೋದು, ಅದರಲ್ಲಿ ನಮ್ಮ ಸಾಧನೆ ಮುಗಿದು ಹೋಗ್ತದೆ. ಮಣ್ಣು ಸಿಕ್ಕಿತು ಅಂತಂದರೆ ಅದರೊಟ್ಟಿಗೆ ಪೇಪರ್ ಸರಿಯಾಗಬೇಕು, ಅದಕ್ಕೆ ಪ್ಲ್ಯಾನ್ ಆಗಬೇಕು, ಅದಕ್ಕೆ ದುಡ್ಡಾಗಿ ಅದರಲ್ಲೇ ಜೀವಮಾನ ಕಳೆದು ಹೋಗುತ್ತೆ. ಅಂದರೆ ನಮ್ಮ ಸಾಧನೆಗೆ ವಿಘ್ನ ಆಗುವಂತಹದ್ದು 3: ಹೆಣ್ಣು, ಹೊನ್ನು, ಮಣ್ಣು. ಗೃಹಸ್ಥರಿಗೆ ಸರಿ, ಒಂದು ಬ್ರಹ್ಮಚಾರಿಗೆ ಇದು ಗಂಟು ಬಿದ್ದರೆ ಹೇಗೆ? ಬ್ರಹ್ಮಚಾರಿಗೆ ಹೆಣ್ಣು ಗಂಟು ಬಿತ್ತು, ಏನು ಮಾಡಬೇಕು ಅವನು? ಹೊನ್ನು ಗಂಟು ಬಿತ್ತು, ಮಣ್ಣು, ಎಲ್ಲವೂ ರಗಳೆನೆ. ಹನುಮಂತ ದೇವರು ಶುದ್ಧ ಬ್ರಹ್ಮಚಾರಿ. ಶುದ್ಧ ಬ್ರಹ್ಮಚಾರಿ ಅಂತ ಯಾಕೆ ಹೇಳಿದೆ ಅಂತಂದರೆ, ದೈಹಿಕವಾಗಿಯೂ ಬ್ರಹ್ಮಚರ್ಯ, ಮಾನಸಿಕವಾಗಿ ಐಂದ್ರಿಯಕವಾಗಿಯೂ ಅವರು ಬ್ರಹ್ಮಚಾರಿ. ಹಾಗಾಗಿ ಶುದ್ಧವಾದ ಬ್ರಹ್ಮಚಾರಿಗಳು ಹನುಮ. ಹಾಗಾಗಿ ಅವರಿಗೆ ಬರುವ ವಿಘ್ನಗಳು ಎಷ್ಟು? ಬಂಗಾರದ ವಿಘ್ನ ಬಂತು, ಮಣ್ಣಿನ ವಿಘ್ನ ಬಂತು, ಹೆಣ್ಣಿನ ವಿಘ್ನ ಬಂತು. ಅದನ್ನೆಲ್ಲ ಮೆಟ್ಟಿ ನಿಂತು ತನ್ನ ಗುರಿ ಮುಟ್ಟುವ ತನಕ ಸಾಧನೆಯನ್ನು ಮಾಡಿದರು. ಮೊದಲು ಬರುವುದು ಬಂಗಾರದ ವಿಘ್ನ. ಅದು
ಮೈನಾಕ ಪರ್ವತ, ಬಂಗಾರದ ಬೆಟ್ಟ ಮೊದಲು ಬಂತು. ನನ್ನ ಹತ್ರ ಬಾ, ನನ್ನ ಹತ್ರ ಕೂಡು, ನನ್ನ ಹತ್ರ ಸಖ್ಯ ಬೆಳೆಸು ಅಂತ. ಹನುಮಂತ ದೇವರು ನೋಡಲೇ ಇಲ್ಲ, ನೇರ ಪ್ರಯಾಣ ಮಾಡಿದರು. ಮುಟ್ಟಿದಾಗೆ ಮಾಡಿದರು, ಅದನ್ನು ಬಿಟ್ಟು ಹೋದರು. ಅಂದರೆ ಮಣ್ಣಿನ ಅಥವಾ ಬಂಗಾರದ ಬೆಟ್ಟದ ವಿಘ್ನವನ್ನು ನಿವಾರಣೆ ಮಾಡಿ ಹೋದರು. ಆಮೇಲೆ ಸುರಸೆ ಸಿಗ್ತಾಳೆ, ಹೆಣ್ಣಿನ ವಿಘ್ನ ಬಂತು. ಸಿಮ್ಮಿಕೆ ಬರ್ತಾಳೆ, ಮತ್ತೆ ಅವಳೊಟ್ಟಿಗೆ ಜಗಳ. ಮುಂದೆ ಹೋದರೆ ಲಂಕಿಣಿ ಬಂದಳು. ಎಲ್ಲ ಹೆಣ್ಣುಗಳೇ ಸಾಲಾಗಿ ನೋಡಿ ಹೇಗೆ ಮಾಡಬೇಕು, ಹೆಣ್ಣನ್ನು ಮುಟ್ಟಬೇಕಾ, ಬಿಡಬೇಕಾ, ಹೊಡಿಬೇಕಾ, ಬಡಿಬೇಕಾ, ಇದೆಲ್ಲ ಸಮಸ್ಯೆಗಳೇ. ಅದನ್ನೆಲ್ಲ ಮೀರಿ ನಿಂತು ಹೋಗಬೇಕಾಯ್ತು. ಲಂಕೆಗೆ ಹೋದರೆ ಎಲ್ಲಿ ನೋಡಿದರೂ ಬಂಗಾರ, ಸುವರ್ಣ ಲಂಕೆ ಅದು. ಮನೆ ಮನೆಗಳು ಬಂಗಾರಮಯ. ಎಂಥವ್ರದ್ದು ತಲೆ ಕೆಟ್ಟು ಹೋಗಬೇಕು. ಅದು ಹನುಮಂತ ದೇವರು ನೋಡ್ತಾರೆ. ಹೆಣ್ಣಿನ ವಿಘ್ನ, ಹೊನ್ನಿನ ವಿಘ್ನ, ಇಲ್ಲಿ ಬೆಟ್ಟ, ಮೈನಾಕದ ಬೆಟ್ಟದ ವಿಘ್ನ, ಎಲ್ಲ ವಿಘ್ನಗಳನ್ನು ಮೆಟ್ಟಿ ನಿಂತು ರಾಮದೇವರ ಸಾಧನೆ ಮಾಡಿದವರು ಹನುಮಂತ ದೇವರು. ಹಾಗಾಗಿ ಅವರು ಸುಂದರ. ಯಾಕೆ ಸುಂದರ ಅಂತಂದರೆ, ಭೌತಿಕವಾದ ಸಂಪತ್ತಿಗೆ ಅವರು ಮಾರು ಹೋಗಿ ತನ್ನ ಸಾಧನೆಯನ್ನು ಬಲಿ ಮಾಡಿದವರಲ್ಲ. ಅದೆಲ್ಲ ಇದ್ದರೂ ಕೂಡ ಅದನ್ನೆಲ್ಲ ಭೋಗವನ್ನು, ಭೋಗ್ಯ ವಸ್ತು ನಶ್ವರ ಅಂತ ಚಿಂತನೆ ಮಾಡಿ, ಅದು ನಗಣ್ಯ ಅಂತ ಅದನ್ನು ದೂರ ಮಾಡಿ ತನ್ನ ಸಾಧನೆಯ ಸತ್ಪಥದಲ್ಲಿ ಸಾಗಿದವರು ಹನುಮಂತ ದೇವರು. ಹಾಗಾಗಿ ಅವರ ಸಾಧನೆ, ಅದಕ್ಕೆ ಹೇಳೋದು ಪ್ರಥಮೋ ಹನುಮಾನ್ ನಾಮ, ದ್ವಿತೀಯೋ ಭೀಮ ಏವಚ, ಪೂರ್ಣಪ್ರಜ್ಞ ತೃತೀಯಸ್ತು ಭಗವತ್ ಕಾರ್ಯ ಸಾಧಕ. ಭಗವಂತನ ಕಾರ್ಯವನ್ನು ಸಾಧನೆ ಮಾಡಲಿಕ್ಕೋಸ್ಕರನೇ ಬಂದವರು. ನಾವೆಲ್ಲ ಬಂದಿದ್ದೇವೆ ಯಾಕೆಂದರೆ ಸ್ವಕಾರ್ಯ ಸಾಧಕ, ನಮ್ಮದು ಕೆಲಸ ಆಗಬೇಕು. ಅವರು ಬಂದದ್ದು ಭಗವಂತನ ಕಾರ್ಯವನ್ನು ಸಾಧಿಸಲಿಕ್ಕೋಸ್ಕರ ಅವರು ಬಂದವರು. ಹಾಗಾಗಿ ಅವರು ಬಂದ ಕಾರ್ಯವನ್ನು ಚೆನ್ನಾಗಿ ನಿರ್ವಹಣೆ ಮಾಡ್ತಾರೆ. ಯಾವ ವಿಘ್ನವನ್ನೂ ಕೂಡ ಲೆಕ್ಕಿಸದೆ, ಅದರ ಕಡೆಗೆ ತಲೆ ಹಾಕದೆ ತನ್ನ ಸಾಧನೆಗಳನ್ನು ನಡೆಸ್ತಾರೆ. ನಾವು ನೆನಪಿಟ್ಟುಕೊಳ್ಳಬೇಕಾದ್ದು, ಕೆಲವೆಲ್ಲ ನಿತ್ಯ ಅಂತಿರ್ತದೆ, ಕೆಲವು ನೈಮಿತ್ತಿಕ ಅಂತಿರ್ತದೆ, ಕೆಲವು ಮಾಡಿದರೆ ಮಾಡಿ ಬಿಟ್ಟರೆ ಬಿಡಿ ಅಂತಿರ್ತದೆ. ಅದನ್ನು ಬಿಟ್ಟುಬಿಡಿ. ಕೆಲವು ನಿತ್ಯ ನೈಮಿತ್ತಿಕಗಳೇನಿವೆ ಅದನ್ನು ನಾವು ಮಾಡಲೇಬೇಕಾದ್ದು, ಸಾಧನೆಗಳದು. ಅದನ್ನು ಸಾಧನೆ ಮಾಡದೆ ಹೋದರೆ ಅದು ಒಂದು ದಿನ ಬಿಟ್ಟರೂ ಅದರಲ್ಲಿ ಫಲ ಸಿಗುವುದಿಲ್ಲ. ನಿತ್ಯ ಸಾಧನೆಗಳು ಅಂತ ದಿನಾ ಮಾಡಬೇಕಾದ್ದು. ಈ ತುಳಸಿ ಪೂಜೆ ಅದು ನಿತ್ಯ. ಯಾರೋ ಒಬ್ಬ ಹೇಳ್ದ, ಏಕಾದಶಿರಿ ನಾವು ತುಳಸಿಗೆ ನೀರೇ ಹಾಕುವುದಿಲ್ಲ, ಸತ್ವಾಗುತ್ತೆ ಅದು. ಏಕಾದಶಿ ಮಾಡೋದು ನಾವು. ಗಿಡ ಮರಗಳು ಅದು ನರಾಧಿಕಾರಿಕ, ಮನುಷ್ಯ ಅಲ್ಲ ಅದು. ಹಾಗಾಗಿ ಅವುಗಳಿಗೆ ಶಾಸ್ತ್ರ ಏನೂ ಬೋಧನೆ ಮಾಡೋದಿಲ್ಲ, ವಿಧಿ. ತುಳಸಿಯ ಪೂಜೆ ಮಾಡಬೇಕಾದ್ದು, ಅದಕ್ಕೆ ನೀರು ಹಾಕಬೇಕಾದ್ದು, ದಿನಾ ನೀರು ಹಾಕಿ ಅದಕ್ಕೆ ಪೂಜೆ ಮಾಡಬೇಕಾದ್ದು, ಅದು ನಿತ್ಯ. ಒಂದಿನ ಬಿಟ್ಟರೆ ತುಳಸಿ ಬಾಡ್ತದೆ. ಅದೇ ರೀತಿ ನಮ್ಮ ಸಂಧ್ಯಾ ವಂದನೆ ದಿನಾ ನಾವು ಮಾಡಬೇಕಾದ್ದು, ದೇವರ ಪೂಜೆ ದಿನಾ ಮಾಡಬೇಕಾದ್ದು. ಊಟ ಹೇಗೆ ದಿನಾ ನಾವು ಮಾಡ್ತೇವೆ, ದೇವರ ಪೂಜೆನೂ ದಿನಾ ನಾವು ಮಾಡಬೇಕಾದ್ದು. ಒಂದು ದಿನವೂ ನಾವು ನಿತ್ಯ ಅಂತ ಅದನ್ನು ಕರಿತೇವೆ. ಸಂಧ್ಯಾ ವಂದನೆ ಅದು ನಿತ್ಯ ಅಂತ. ಕೆಲವು ನಿತ್ಯವಾದ್ದು, ಕೆಲವು ನೈಮಿತ್ತಿಕವಾದ್ದು. ನೈಮಿತ್ತಿಕವಾದ್ದು ಅಂತಂದರೆ ಅಪ್ಪನ ಶ್ರಾದ್ದಾದಿಗಳೆಲ್ಲ ನಿಮಿತ್ತ ಇದ್ದಾಗ ಮಾಡೋದು, ಗ್ರಹಣ ಇದ್ದಾಗ ಮಾಡುವಂಥದ್ದು ಕೆಲವು, ಅದೆಲ್ಲ ನೈಮಿತ್ತಿಕಗಳು. ನಿತ್ಯ ನೈಮಿತ್ತಿಕಗಳನ್ನು ಎಂತಹ ವಿಘ್ನಗಳು ಬಂದರೂ ಕೂಡ ನಾವು ಬಿಡಬಾರ್ದು. ಅದು ಸಾಧನೆಗಳು. ಆ ಸಾಧನೆಗೆ ವಿಘ್ನಗಳು ಬಂದರೆ ಅದನ್ನು ತುಳಿದಿಟ್ಟು ನಾವು ನಮ್ಮ ಕಾರ್ಯವನ್ನು ಮಾಡಬೇಕಂತೆ. ಆಚಾರ್ಯರು ಕೃಷ್ಣಾಮೃತ ಮಹಾರ್ಣವದಲ್ಲಿ ಹೇಳ್ತಾರೆ, ಶಕ್ರಾದ್ಯಾಹ ಪರಿಪಂತಿನಃ ಅಂತ. ನಾವು ಒಳ್ಳೆ ಕೆಲಸ ಮಾಡಲಿಕ್ಕೆ ಹೊರಟಾಗ ದೇವತೆಗಳೇ ವಿಘ್ನ ಮಾಡ್ತಾರೆ ಅಂತೆ, ಬೇರೆಯವರು ಬಿಟ್ಟುಬಿಡಿ. ದೇವತೆಗಳು ಬಂದು ಅದಕ್ಕೆ ಬೇಕಾದ ವಿರೋಧವನ್ನು ಮಾಡ್ತಾರೆ ಅಂತೆ. ಶಕ್ರಾದ್ಯಾಹ, ಇಂದ್ರಾದಿ ದೇವತೆಗಳೇ ವಿಘ್ನಕಾರಿಗಳಾಗ್ತಾರೆ ಅಂತ. ಯಾಕೆ ಅಂತಂದರೆ ಅವರಿಗೊಂದು ಕುತೂಹಲ. ಧ್ರುವ ತಪಸ್ಸಿಗೆ ಹೋಗ್ತಾನೆ. ಧ್ರುವ ತಪಸ್ಸಿಗೆ ಹೋದರೆ 5-6 ತಿಂಗಳು ತಪಸ್ಸು ಮಾಡ್ತಾನೆ. ಆ 5 ತಿಂಗಳು ಏನು ಕಠೋರವಾದ ತಪಸ್ಸು ಮಾಡ್ತಾನೆ. ದೇವತೆಗಳೇ ಹುಲಿಯಾಗಿ, ಸಿಂಹವಾಗಿ, ಕರಡಿಯಾಗಿ, ನಾಗಗಳಾಗಿ, ವಿಷಜಂತುಗಳಾಗಿ ಪೀಡಿಸ್ತಾರಂತೆ. ಧ್ರುವ ಅದನ್ನು ಲೆಕ್ಕಿಸದೇ ಇಲ್ಲ. ನಮ್ಮದೆಲ್ಲ ಹಾಗೇನೆ, ದೇವರ ಕೋಣೆಗೆ ಹೋದರೆ ಪೂಜೆಗೆ ಹೋಗುವಾಗಲೇ ಸೊಳ್ಳೆ ಕಚ್ಚಲಿಕ್ಕೆ ಪ್ರಾರಂಭ ಆಗುತ್ತೆ. ಸೊಳ್ಳೆ ಉಂಟ್ರಿ, ಇವತ್ತು ಪೂಜೆ ಇಲ್ಲ, ಅಲ್ಲೇ ಬಿಟ್ಟು ಬರ್ತೇವೆ ನಾವು. ಇನ್ನು ನೊಣ ಬಂತು, ಪೂಜೆ ಬಿಟ್ಟು ಬಿಡ್ತೇವೆ ನಾವು. ವಿಘ್ನಗಳೇ ಜಾಸ್ತಿ ಇರ್ತದೆ ನಮಗೆ. ಧ್ರುವನಿಗೆ ದೇವತೆಗಳೇ ವಿಘ್ನಕಾರಿಗಳಾದರು. ಆದರೆ ಧ್ರುವ
ಅದರ ಕಡೆ ಗಮನನೇ ಹರಿಸಲಿಲ್ಲ. ಅವನಿಗೆ ಲಕ್ಷ್ಯ ಇರುವುದು ಭಗವಂತನ ಕಡೆಗೆ. ದೇವರನ್ನು ನೋಡಬೇಕು. ಆರಾಧಯ ಅಧೋಕ್ಷಜ ಪಾದಪದ್ಮಂ, ಭಗವಂತ ಲಕ್ಷ್ಯವಾಗಿದ್ದ. ಹಾಗಾಗಿ ಅದನ್ನು ಬಿಟ್ಟು ಬೇರೆ ಕಡೆ ನೋಡಲಿಲ್ಲ ಅವನು. ಎಂಥ ವಿಘ್ನ ಬಂದರೂ ಗುರಿ ಮುಟ್ಟುವ ತನಕ ತನ್ನ ಸಾಧನೆಯನ್ನು ಮಾಡಿದ. ಗುರಿ ಮುಟ್ಟಿದ, ಭಗವಂತನನ್ನು ನೋಡಿದ, ಆಮೇಲೆ ಹಿಂದಿರುಗಿದ. ನಮ್ಮದು ಹೇಗಿರಬೇಕು ಅಂತಂದರೆ, ಸಾಧನೆ ಅಂತಂದರೆ ಗುರಿ ಮುಟ್ಟುವ ತನಕ ನಮ್ಮ ಸಾಧನೆ ನಡೀಬೇಕು. ಅದರ ಮಧ್ಯದಲ್ಲಿ ಬರತಕ್ಕಂತಹ ವಿಘ್ನ ಅದು ನಮಗೆ ನಗಣ್ಯ, ಅದು ಲಕ್ಷ್ಯ ಆಗಬಾರದು. ಹನುಮಂತ ದೇವರ ಸಾಧನೆ ಅಂದರೆ ಹಾಗೆ. ಅವರು ಗುರಿ ಮುಟ್ಟುವ ತನಕ ಅವರು ಒಪ್ಪಿಕೊಳ್ಳುವುದಿಲ್ಲ. ಒಪ್ಪಿಕೊಂಡ್ರೆ ಅರ್ಧದಲ್ಲಿ ಕೈ ಬಿಡುವುದಿಲ್ಲ. ರಾಮದೇವರು ವಹಿಸಿಕೊಟ್ಟ ಈ ಕಾರ್ಯ ಎಂಥ ವಿಘ್ನ ಇರಲಿ ಅದನ್ನು ತುಳಿದಿಟ್ಟು ಅದು ತನ್ನ ಕಾರ್ಯವನ್ನು ಅವರು ಮುಂದುವರಿಸ್ತಲೇ ಇರ್ತಾರೆ. ಹನುಮಂತ ದೇವರು ಹಾರಿದ್ರಂತೆ. ಹಾರುವ ದೃಶ್ಯ ತುಂಬ ರೋಚಕವಾದ್ದು, ತುಂಬ ವಿಸ್ತೃತವಾಗಿ ವಾಲ್ಮೀಕಿಗಳು ಹೇಳ್ತಾರೆ. ಅದು ಹೇಗಿತ್ತು ಹನುಮ ಹಾರುವಾಗ ಅಂತಂದರೆ, ಹನುಮಂತ ದೇವರು ಹಾರ್ತಿದ್ರು. ಅವರ ಬಾಲ ಹಿಂಬದಿಯಲ್ಲಿತ್ತು, ಉದ್ದವಾದ ಬಾಲ. ಅದು ಹೇಗಿತ್ತು ಅಂತಂದರೆ, ಆಕಾಶದಲ್ಲಿ ಗರುಡ ಹೋಗ್ತಾ ಇರ್ತಾನೆ, ಹಾಗೆ ಹನುಮ ಅಂತ. ಗರುಡ ತುಂಬ ಸ್ಪೀಡಾಗಿ ಹೋಗುವವ. ಇವತ್ತು ಗರುಡ ಅಂದರೆ ವಿಮಾನಗಳಿಗೆಲ್ಲ ಕೆಲವಕ್ಕೆ ಹೆಸರಿಟ್ಟಿದ್ದಾರೆ ಗರುಡ ಅಂತ. ಗರುಡನೇ ವಿಮಾನಕ್ಕೆ ಇಷ್ಟು ಸ್ಪೀಡ್ ಇದ್ದರೆ ಗರುಡದೇವರಿಗೆ ಎಷ್ಟು ಸ್ಪೀಡ್ ಇರಲಿಕ್ಕಿಲ್ಲ, ಹನುಮಂತ ದೇವರಿಗೆ ಎಷ್ಟು ಸ್ಪೀಡ್ ಇರಲಿಕ್ಕಿಲ್ಲ. ಗರುಡ ಆಕಾಶದಲ್ಲಿ ಹೋಗ್ತಾ ಇರ್ತಾನೆ. ಆ ಗರುಡ ಹೋಗುವಾಗ ಅವನಿಗೊಂದು ಹಾವು ಸಿಕ್ಕಿತು. ಆ ಹಾವನ್ನು ತಾನು ಹಿಡ್ಕೊಂಡು ಹೋಗ್ತಾನೆ. ಆ ಹಾವನ್ನು ಹಿಡ್ಕೊಂಡು ಹೋಗುವ ಗರುಡ ಹೇಗೆ, ಹಾಗೆ ಹನುಮಂತ ದೇವರು ಕಾಣಿಸಿದರು. ಹನುಮಂತ ದೇವರು ಎರಡೂ ಕೈಯನ್ನು ಅಗಲಿಸಿಕೊಂಡು ಹೋಗ್ತಾರೆ. ದೂರದಲ್ಲಿ ನೋಡುವಾಗ ಗರುಡನ ರೆಕ್ಕೆ ಹಾಗೆ ಕಾಣಿಸ್ತಿತ್ತಂತೆ. ಹಿಂಬದಿಯಲ್ಲಿ ಒಂದು ಹಾವು ನೇತಾಡ್ತಿತ್ತು. ಅದು ಹಾವು ಅಂದರೆ ಹನುಮನ ಬಾಲ. ಅದು ಬಾಲ ಅಲ್ಲ, ಅದು ಗರುಡ ಹಿಡ್ಕೊಂಡು ಬಂದ ಹಾವಿನ ಹಾಗೆ ಕಾಣಿಸ್ತಾ ಇತ್ತಂತೆ. ದೂರದಲ್ಲಿ ನೋಡಿದರೆ ಆಕಾಶದಲ್ಲಿ ಹಾರುವ ಗರುಡ ಬಾಯಿಗೆ ಸಿಕ್ಕಿದ ಹಾವನ್ನು ತನ್ನ ಪುಚ್ಚಕ್ಕೆ ಕಟ್ಟಿಕೊಂಡು ಹಾರಿದರೆ ಅದು ಹೇಗಿರಬೇಕೋ ಹಾಗೆ ಹನುಮ ಆಕಾಶದಲ್ಲಿ ಹಾರಿದ ಅಂತ. ಗರುಡನಿಗೆ ಆಕಾಶದಲ್ಲಿ ಹಾರುವಾಗ ಆಯಾಸ ಆಗುವುದಿಲ್ಲ, ಅದರೊಟ್ಟಿಗೆ ಅವನ ಭೋಗನೂ ನಡೀತದೆ, ತೃಪ್ತಿಯಾದ ಜೀವನ. ಹಾಗೆ ಹನುಮ ಹಾರ್ತಾ ಇದ್ದರೆ ಅದು ಅವನಿಗೆ ತೃಪ್ತಿ, ಅವನಿಗೆ ಆಯಾಸ ಅಂತಿಲ್ಲ. ಅನಾಯಾಸವಾಗಿ ಹನುಮಂತ ದೇವರು ಆಕಾಶದಲ್ಲಿ ಹಾರ್ತಾ ಇದ್ದರು. ಹಾರ್ತಾ ಇರುವಾಗ ಹನುಮಂತ ದೇವರ ಉಪಚಾರಕ್ಕೋಸ್ಕರವಾಗಿ ಮೈನಾಕ ಮೇಲಕ್ಕೆ ಬರ್ತದೆ ಅಂತ ಹೇಳ್ತಾರೆ. ಮೈನಾಕ ಮೇಲಕ್ಕೆ ಯಾಕೆ ಬಂದ? ಮೈನಾಕನಿಗೆ ಏನು ಸಂಬಂಧ? ಮೈನಾಕ ಎಲ್ಲಿದ್ದವನು? ಅಲ್ಲಿವರೆಗೆ ಯಾಕೆ ಅವನು ಅಲ್ಲಿವರೆಗೆ ಕಾಣಿಸ್ತಿಲ್ಲ? ಎಲ್ಲ ರಾಮಾಯಣದಲ್ಲಿ ತುಂಬ ರೋಚಕವಾಗಿ ಚಿತ್ರಿಸಿದ್ದಾರೆ. ಆ ಮೈನಾಕ ಎಲ್ಲಿದ್ದ, ಅಲ್ಲಿ ಯಾಕೆ ಇದ್ದ, ಇಲ್ಲಿವರೆಗೆ ಯಾಕೆ ಬರಲಿಲ್ಲ, ಇವಾಗ ಯಾಕೆ ಮೇಲಕ್ಕೆ ಬಂದ, ಅದಕ್ಕೆಲ್ಲ ಕಾರಣಗಳನ್ನು ಕೊಟ್ಟು ಮೈನಾಕ ಹನುಮಂತ ದೇವರ ಸತ್ಕಾರಕ್ಕೆ ಅಣಿಯಾಗ್ತಾನೆ. ಅದಕ್ಕೆ ಹನುಮಂತ ದೇವರ ರಿಯಾಕ್ಷನ್ ಏನು? ಸ್ವಾಗತ ಮಾಡಲಿಕ್ಕೆ ಅಂತ ಬಂದರು. ಹನುಮಂತ ದೇವರು ಏನು ಮಾಡಿದ, ಅದಕ್ಕೆ ಉತ್ತರ ಏನು ಕೊಟ್ಟರು? ರಾಮಾಯಣದಲ್ಲಿ ತುಂಬ ರೋಚಕ. ನಾವು ಸಾಧನೆ ಮಾಡಲಿಕ್ಕೆ ಹೊರಟಾಗ ನಮಗೆ ಸಿಕ್ಕಿದ ಉಪಚಾರಗಳು, ಅದನ್ನು ಎಷ್ಟು ನಾವು ಸ್ವೀಕಾರ ಮಾಡಬೇಕು, ಅದನ್ನು ಹೇಗೆ ಸ್ವೀಕಾರ ಮಾಡಬೇಕು, ಅದೆಲ್ಲದಕ್ಕೂ ಉತ್ತರ ರಾಮಾಯಣದಲ್ಲಿ ಮೈನಾಕ ಹನುಮನ ಸಮಾಗಮ ಅದು ಹೇಳಿದೆ. ಅದನ್ನು ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಪ್ರವಚನವನ್ನು ಕೃಷ್ಣಾರ್ಪಣ ಮತ್ತು